ನಮ್ಮದು ಪೌರೋಹಿತ್ಯ ಉಳ್ಳಂತಹ ಕುಟುಂಬ. ಒಂದು ಆ, ಧಾರ್ಮಿಕ ಪರಿಸರದಲ್ಲಿ ನಮ್ಮ ಕುಟುಂಬ ಆ, ಹಿಂದೆ ತಮ್ಮ ಜೀವನವನ್ನ ಸಸಾಧನಂ ಬ್ರಹ್ಮ ವಿದ್ಯಾ ವಕ್ತವ್ಯ ಅಂತ ಇದನ್ನ ಪ್ರಾರಂಭ ಮಾಡಿದ್ರು. ಮಹಾನವ ನಾರಾಯಣ ಉಪನಿಷತ್ತು ಅದನ್ನ ಹೇಳುತ್ತದೆ ಅಂತ. ಹಾಗಾಗಿ ನನಗೆ ಆ ಮಹಾನಾರಾಯಣೋಪನಿಷತ್ತನ್ನು ಆಯ್ಕೆ ಮಾಡುವಲ್ಲಿ ಇದು ಒಂದು ಕಾರಣ. ನಮ್ಮ ವಿದ್ಯಾರ್ಥಿಗಳಿಗೆಲ್ಲ ಒಂದು ಭಯ ಇತ್ತು. ಏನು ಅಂದ್ರೆ ನಾನ್ ಕ್ಲಾಸಿಗೆ ಹೀಗೆ ಪಂಚೆ ಉಟ್ಕೊಂಡು ಶಲ್ಯ ಹೊತ್ಕೊಂಡು ಹೋದೆ. ಡಿಗ್ರಿ ಕಾಲೇಜ್ ಆದ್ರೂ ಹಾಗೇನೆ. ಅಲ್ಲಿ ವಿದ್ಯಾರ್ಥಿಗಳಿಗೆ ಏನು ಭಯ ಅಂದ್ರೆ ಸಂಸ್ಕೃತ ಟೀಚರ್ ಮನೆಗ್ ಬಂದ್ಬಿಡ್ತಾರಪ್ಪ ಅಂತ ಅವ್ರಿಗೆ ಭಯ. ತಂದೆ ತಾಯಿ ಶಂಕರ ಭಟ್ರೆ ನಮ್ಮಲ್ಲಿ ನಾವು ಯಾರಿಗಾದ್ರೂ ಏನೋ ತಾಪತ್ರಯ ಅಂತ ಜ್ಯೋತಿಷಿಗಳ ಹತ್ರ ನಮ್ಮ ಕುಂಡಲಿ ಅನ್ನೋ ಇದನ್ನ ತಕೊಂಡು ಹೋದ್ರೆ ನಿಮ್ಮನೆ ವಾಸ್ತು ಸರಿ ಇಲ್ಲ, ಅಶುದ್ಧವಾಗಿದೆ ಅಂತ ಹೇಳುವವರು. ನಿಷ್ಕಾರಣೇನ ಬ್ರಾಹ್ಮಣೇನ ಷಡಂಗೋವೇದೋ ಅಧ್ಯೇಯೋ ಜ್ಞೇಯಶ್ಚ ಅಂತ ಒಂದು ಮಾತಿದೆ. ಯಾವ ಕಾರಣವೂ ಇಲ್ಲದೆ. ಹೌದು. ಹಾಗಾಗಿ ಬದುಕನ್ನ ಕಟ್ಟುವಾಗ ಎಲ್ಲವೂ ನಮ್ಮ ನೇರಕ್ಕೆ ಸಾಗೋದಿಲ್ಲ, ನಾವು ಬೇರೆಯವರ ನೇರಕ್ಕೆ ಸೇರ್ಬೇಕು. ಹಾಗಾಗಿ ನಾನು ನನಗೆ ಬೇಕಾದಾಗ ಇರ್ತೇನೆ ಅನ್ನುವ ಮನೋಭಾವವೇ ತಪ್ಪು. ನಾನು ಎಲ್ಲರಿಗೂ ಬೇಕಾದಾಗ ಇರ್ತೇನೆ ಅನ್ನೋದು ಬರ್ಬೇಕು. ಆವಾಗ ಸಮಾಜ ತುಂಬಾ ಸುಂದರವಾಗಿರ್ತದೆ. ಅದು ಕೌಟುಂಬಿಕ ಹಿನ್ನೆಲೆ ಇರಲಿ, ಸಮಾಜದ ಹಿನ್ನೆಲೆ ಇರಲಿ, ಒಂದು ಒಗ್ಗಟ್ಟು ಮೂಡುತ್ತದೆ. ಆ ನೇರದಲ್ಲಿ ಬದುಕ. ನಮಸ್ಕಾರ ಎಲ್ರಿಗೂ ಶ್ರೀಬಾಲ ಯೂಟ್ಯೂಬ್ ವಾಹಿನಿಯ ವಿಶೇಷವಾದಂತಹ ಸಾಧಕರ ತೇರು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಾನು ಶ್ವೇತಾ ಭಟ್. ಇವತ್ತಿನ ದಿನ ನಾನು ಅತ್ಯಂತ ವಿಶೇಷವಾದಂತಹ ಗುರುಗಳೊಬ್ಬರನ್ನ ತಮಗೆ ಪರಿಚಯ ಮಾಡಿಕೊಡುವ ನಿಟ್ಟಿನಲ್ಲಿ ಬಾಲಿಗದ್ದೆಗೆ ಬಂದಿದ್ದೇನೆ. ಬಾಲಿಗದ್ದೆ ಅಂದ ತಕ್ಷಣ ಆಸ್ತಿಕ ಬಂಧುಗಳಿಗೆ ಗೊತ್ತಾಗಿರತ್ತೆ ನಾನು ಯಾರ ಜೊತೆಯಲ್ಲಿದ್ದೇನೆ ಅನ್ನುವಂತಹದ್ದಾಗಿ. ನಮ್ಮ ಜೊತೆಯಲ್ಲಿ ಇವತ್ತು ವಿದ್ವಾನ್ ಡಾಕ್ಟರ್ ಶಂಕರ್ ಭಟ್ ಅವರು ಇದ್ದಾರೆ. ಅವರನ್ನ ಮೊದಲಿಗೆ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತೇನೆ. ಸ್ವಾಗತ ಗುರುಗಳೇ. ನಮಸ್ಕಾರ. ಶ್ರೀಯುತರು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಮಾಗೋಡಿನ ಬಾಲಿಗದ್ದೆ ಎಂಬಂತಹ ಗ್ರಾಮದಲ್ಲಿ ಜನಿಸಿ ತದನಂತರ ವೇದಾಧ್ಯಯನವನ್ನ ಮಾಡಿ ಮೈಸೂರಿನ ವಿಶ್ವವಿದ್ಯಾನಿಲಯದಲ್ಲಿ MA ಪದವಿಯನ್ನ, ಹಾಗೆಯೇ ಡೆಲ್ಲಿಯ ವಿಶ್ವವಿದ್ಯಾನಿಲಯದಲ್ಲಿ ಡಾಕ್ಟರೇಟ್ ಪದವಿಯನ್ನ, ಅದು ಕೂಡ ಮಹಾನಾರಾಯಣೋಪನಿಷತ್ತಿನ ಭಾಷ್ಯಗಳ ಮೇಲೆ ಪಡೆದಂತಹವರು. ತದನಂತರ ವೃತ್ತಿ ಜೀವನವನ್ನ ಬೆಂಗಳೂರಿನಲ್ಲಿ ಆರಂಭಿಸಿ ಆ ನಂತರ ಶ್ರೀ ಸೋಂದಾ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಶ್ರೀ ರಾಜರಾಜೇಶ್ವರಿ ಮಹಾಪಾಠಶಾಲೆಯಲ್ಲಿ ಲೆಕ್ಚರರ್ ಆಗಿ ಬಹಳ ಸುದೀರ್ಘ ಸೇವೆಯನ್ನ ಸಲ್ಲಿಸಿ ಈಗ ನಿವೃತ್ತ ಜೀವನದಲ್ಲಿದ್ದಾರೆ. ಹಾಗೆಯೇ ಇವತ್ತಿಗೂ ಕೂಡ ಅವರು ಸಾಮಾಜಿಕವಾದಂತಹ ಧಾರ್ಮಿಕ ಕೆಲಸಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಳ್ಳುತ್ತಾ ವೇದಾಧ್ಯಯನವನ್ನ ಮಾಡ್ತಾ ಅದೇ ರೀತಿಯಾಗಿ ಸಾಕಷ್ಟು ಉಪಾಸನೆಗಳನ್ನ ಸಹ ಮಾಡಿದಂತವರಾಗಿದ್ದಾರೆ. ಇವತ್ತಿನ ದಿನ ಅವರ ಜೊತೆಯಲ್ಲಿ ಅವರ ಬದುಕಿನ ವಿಷಯಗಳನ್ನ, ಹಾಗೆ ಅವರು ನಮ್ಗೆ ಯಾವ್ಯಾವ ರೀತಿಯಾದಂತಹ ಪಾಠಗಳನ್ನ ಹೇಳ್ತಾರೆ ಎಂಬಂತಹ ಎಲ್ಲ ವಿಚಾರಗಳನ್ನ ಅವರಿಂದ ತಿಳಿದುಕೊಳ್ಳೋಣ. ಗುರುಗಳೇ, ನೀವು ನಿಮ್ಮ ಬಾಲ್ಯ ಹಾಗೆಯೇ ನಿಮ್ಮ ಶಿಕ್ಷಣ, ಇದರ ಆರಂಭದ ದಿನಗಳೆಲ್ಲ ಆ ಒಂದು ದಿನಗಳಲ್ಲಿ ಹೇಗಿತ್ತು? ನಮಸ್ಕಾರ ಶ್ವೇತಾ ಭಟ್ರವ್ರೆ. ಸಂಕ್ಷಿಪ್ತವಾಗಿ ಹೇಳುತ್ತೇನೆ. ನಮ್ಮದು ಈಗ ನೀವು ಹೇಳಿದ ಹಾಗೆ ಬಾಲಿಗದ್ದೆ ಅನ್ನುವುದು ನಮ್ಮ ಮೂಲ ಮನೆಯ ಹೆಸರು. ಗ್ರಾಮ ಬಲೇಕಣಿ, ಯಲ್ಲಾಪುರ ತಾಲೂಕಿನ ನಂದೊಳ್ಳಿಯ ಪಂಚಾಯತ ಪ್ರದೇಶದಲ್ಲಿ ಬರುವ ಒಂದು ಗ್ರಾಮ ಅದು. ಈ ನಂದೊಳ್ಳಿ ಅಥವಾ ಮಾಗೋಡು ಅಂತ ಹೇಳಿದ್ರಲ್ಲ ನೀವು, ಅದು ಮಾಗೋಡು ಜಲಪಾತಕ್ಕೆ ತೆರಳುವ, ಅಲ್ಲಿಗೆ ಕೊನೆಗೊಳ್ಳುವ ಒಂದು ಮಾರ್ಗ. ಆ ಮಾರ್ಗದ ಅಕ್ಕಪಕ್ಕದಲ್ಲೂ ಅನೇಕ ಊರುಗಳಿದ್ದಾವೆ. ಅದರೊಳಗೆ ನಂದೊಳ್ಳಿ ಪಂಚಾಯತ ಅಂತ ಹೇಳ್ತೇವೆ ನಾವು ಪ್ರದೇಶಕ್ಕೆ. ಆ ನಂದೊಳ್ಳಿ ಪಂಚಾಯತ ಏರಿಯಾದಲ್ಲಿ ಬರುವ ಒಂದು ಗ್ರಾಮ ಬಲೇಕಣಿ. ಅದು ನಮ್ಮ ಮನೆ ಹೆಸರು ಬಾಲಿಗದ್ದೆ ಅಂತ. ನಮ್ಮ ಪೂರ್ವಜರೆಲ್ಲ ಇನ್ನು ಅಲ್ಲೆಲ್ಲೋ ಬೇರೆ ಕಡೆಗಿಂದ ಬಂದ್ರು ಅಂತ ಪ್ರತೀತಿ. ಬಾಲಿಗದ್ದೆಯಲ್ಲಿ ನಾವು ನೆಲೆ ನಿಂತವರು. ಮೂಲತಃ ನಮ್ಮದು ಪೌರೋಹಿತ್ಯ ಉಳ್ಳಂತಹ ಕುಟುಂಬ. ಒಂದು ಧಾರ್ಮಿಕ ಪರಿಸರದಲ್ಲಿ ನಮ್ಮ ಕುಟುಂಬ ಹಿಂದೆ ತಮ್ಮ ಜೀವನವನ್ನ ನಿರೂಪಣೆ ಮಾಡ್ಕೊಂಡು ಬಂದ್ರು. ನಮ್ಮ ಪೂರ್ವಜರದ್ದು ತುಂಬಾ ದೀರ್ಘ ಇತಿಹಾಸ ಇದೆ. ಅದರೊಳಗೆ ನಾವು ಬಾಲಿಗದ್ದೆಯಲ್ಲಿ ಏನಿದ್ದೇವೋ ಕೃಷಿಯನ್ನ ಅವಲಂಬಿಸಿಕೊಂಡು ಪೌರೋಹಿತ್ಯವನ್ನು ಕೂಡ ನಡೆಸಿಕೊಂಡು ಬಂದಂತಹ ಕುಟುಂಬದ ಹಿನ್ನೆಲೆ ನಮ್ಮದು. ತುಂಬಾ ಹಿಂದಿನ ತಲೆಮಾರುಗಳಿಗಿಂತ ಇತ್ತೀಚಿನ ತಲೆಮಾರುಗಳಲ್ಲಿ, ಸುಮಾರು ನಮಗೆ ಅಜ್ಜ ಮುತ್ತಜ್ಜನ ಕಾಲದಲ್ಲಿ ಬಾಲಿಗದ್ದೆಯಲ್ಲಿ ಒಬ್ರು ಮಹಾಬಲೇಶ್ವರ ಭಟ್ರು ಅಂತ ಇದ್ರಂತೆ.
ಅವರು ತುಂಬಾ ದೊಡ್ಡ ವಿದ್ವಾಂಸರು ಅಂತ ನಮಗೆಲ್ಲ ಆಡು ಭಾಷೆಯಲ್ಲಿ ಮಾವಲಜ್ಜಿರು ಅಂತ. ಅವರೇ ಕೈಯಲ್ಲಿ ಬರೆದಂತಹ ತಾಳೆಗರಿ ಗ್ರಂಥ, ಒಂದು ಪ್ರಯೋಗ ಪುಸ್ತಕ, ಅವರ ಕುಂಡಲಿಯೂ ಸೇರಿದ ಹಾಗೆ ಒಂದು ಪುಸ್ತಕ ನಮ್ಮಲ್ಲಿತ್ತು, ಅನೇಕ ವರ್ಷಗಳಿಂದ ಇತ್ತು. ಅದನ್ನು ಈಗ ಒಂದು 10-20 ವರ್ಷಗಳ ಹಿಂದೆ ನಾವು ಯಾವುದೋ ಒಂದು ಲೈಬ್ರರಿ ಕೊಟ್ಟು, ಪ್ರಸ್ತುತ ಅದು ಕುವೆಂಪು ಯೂನಿವರ್ಸಿಟಿಯಲ್ಲಿ ಇದೆ ಆ ಪುಸ್ತಕ. ಅವರ ಜಾತಕವನ್ನು ಒಳಗೊಂಡಂತಹ ಅವರೇ ಕೈಯಲ್ಲಿ ಬರೆದಿರುವ, ಅಂದ್ರೆ ನಮ್ಮ ಕುಟುಂಬದಲ್ಲಿ ಹಿಂದೆ ಮಹಾಬಲೇಶ್ವರ ಭಟ್ರು ಅನ್ನೋರು ಒಬ್ಬರು ದೊಡ್ಡ ವಿದ್ವಾಂಸರಿದ್ರು ಅಂತ. ಅವರ ಕಾಲದ ಸಂಗ್ರಹ ರೂಪವಾದ ಅನೇಕ ಪುಸ್ತಕಗಳು ನಮ್ಮಲ್ಲಿವೆ. ಆಮೇಲೆ ನಮ್ಮ ಕುಟುಂಬದಲ್ಲಿ, ಬಾಲಿಗದ್ದೆ ಕುಟುಂಬದಲ್ಲಿ 3 ಪ್ರತ್ಯೇಕ ತಲೆಮಾರಿನವರು ಇದ್ದಾರೆ. ಈಗ ನಮ್ಮ ತಂದೆಯವರು ಈಗ 95 ಕಳೆದ 96ನೇ ವರ್ಷ ಬದುಕಿದ್ದಾರೆ. ಈಗ ಇರುವವರಲ್ಲಿ ಅವರೇ ಹಿರಿಯರು. ನಮ್ಮ ತಂದೆಯವರು 3 ಜನ ಅಣ್ಣ ತಮ್ಮಂದಿರು. ಹೀಗೆ ನಾವು ಒಂದಷ್ಟು ಜನ ಮಕ್ಕಳು. ಇದು ಒಂದು ತಲೆಮಾರಾದ್ರೆ, ನಮಗೊಂದು ದೊಡ್ಡಪ್ಪನ ಮಕ್ಕಳ ಇನ್ನೊಂದು ತಲೆಮಾರಿದೆ. ಈಗ ಇರುವ ಸಣ್ಣ ತಿಮ್ಮಣ್ಣ ಭಟ್ರು ಅಂತ ಗುರುತಿಸ್ತಿದ್ರು. ಈಗ ತಿಮ್ಮಣ್ಣ ಭಟ್ರು ಒಬ್ಬರೇ ಇದ್ದಾರೆ. ಆ ತಿಮ್ಮಣ್ಣ ಭಟ್ರು ಈಗ 90 ವರ್ಷ. ಈ ಒಳ್ಳೆ ಕವಿಗಳು, ವಿದ್ವಾಂಸರು. ನಮ್ಮ ಕುಟುಂಬದಲ್ಲಿ ಮೊದಲಿಗೆ ಹೊರಗಡೆ ಹೋಗಿ ವಿದ್ಯಾಭ್ಯಾಸ ಮಾಡಿ ಶಾಸ್ತ್ರದಲ್ಲಿಯೂ ಹಾಗೂ ಪ್ರಯೋಗ ಮೊದಲಾದಂತಹ ಪೌರೋಹಿತ್ಯ ವಿಭಾಗದಲ್ಲಿಯೂ ಚೆನ್ನಾಗಿ ಅರಿವಿಗೆ ಬಂದವರು. ಆಶಾವತಿ ನಿರ್ಣಯ ಎಂಬಂತಹ ಧರ್ಮಶಾಸ್ತ್ರ ಗ್ರಂಥ ಬರೆದಿದ್ದಾರೆ. ಹಾಗೆ ಸ್ವರ್ಣವಲ್ಲಿಯ ಗುರು ಪರಂಪರೆ ಎಂಬ ಕಾವ್ಯವನ್ನು ಬರೆದಿದ್ದಾರೆ. ಒಳ್ಳೆ ವಿದ್ವಾಂಸರು, ಶಾಸ್ತ್ರಜ್ಞರು ಆಗಿರುವ ತಿಮ್ಮಣ್ಣ ಭಟ್ರು ಈಗಿರುವವರು. ಅವರು ಸಹೋದರರು ಒಟ್ಟು 6 ಜನ. ಅವರದ್ದೊಂದು ತಲೆಮಾರು. ಇನ್ನೊಬ್ರು ನೀವು ಕೇಳಿರ್ಬೇಕು, ದೊಡ್ಡ ತಿಮ್ಮಣ್ಣ ಭಟ್ರು ಅಂತ ಪ್ರಸಿದ್ಧ ಅರ್ಥಧಾರಿಗಳು. ಅವರು ಈಗಿಲ್ಲ. ಸುಮಾರು 15-20 ವರ್ಷ ಆಯ್ತು ತೀರ್ಕೊಂಡು. ಅವರು ಕೂಡ 3 ಜನ ಅಣ್ಣ ತಮ್ಮಂದಿರು. ಅದು ಅಣ್ಣ ತಮ್ಮಂದಿರಲ್ಲಿ ಇನ್ಯಾರೂ ಇಲ್ಲ. ದೊಡ್ಡ ತಿಮ್ಮಣ್ಣ ಭಟ್ರು ಕೊನೆಯಲ್ಲಿ ಸ್ವರ್ಗಸ್ಥರಾದರು. ಹೀಗೆ ದೊಡ್ಡ ತಿಮ್ಮಣ್ಣ ಭಟ್ರ ಒಂದು ತಲೆಮಾರು, ಸಣ್ಣ ತಿಮ್ಮಣ್ಣ ಭಟ್ರು ಅವರ ಸಹೋದರರು ಒಂದು ತಲೆಮಾರು, ನಮ್ಮ ತಂದೆಯವರದ್ದು ಒಂದು ತಲೆಮಾರು. ಹೀಗೆ 3 ತಲೆಮಾರಿನ ನಮ್ಮ ಪೂರ್ವಜರು ಒಂದೇ ಕಡೆ ಬಾಲಿಗದ್ದೆಯಲ್ಲಿ ನೆಲೆ ಊರಿದ್ದಾರೆ. ಅದರೊಳಗೆ ಈಗ ನಮ್ಮ ತಲೆಮಾರಿಗೆ ಸಣ್ಣ ತಿಮ್ಮಣ್ಣ ಭಟ್ರಲ್ಲ ನಮಗೆ ಸಮಾನ ತಲೆಮಾರಾದದ್ರಿಂದ, ಅಂದ್ರೆ 4-5 ತಲೆಮಾರಿಂದಾನೇ ನಮ್ಮ ಕವಲು ಬೇರೆ ಬೇರೆ ಆದ್ರೂನು ಸಮಾನ ತಲೆಮಾರಿದ್ದ ಸಣ್ಣ ತಿಮ್ಮಣ್ಣ ಭಟ್ರು ನಮಗೆ ಅಣ್ಣ ಆಗ್ಬೇಕು. ದೊಡ್ಡ ತಿಮ್ಮಣ್ಣ ಭಟ್ರು ಸುಮಾರು ಇದೇ ಸಮಯದಲ್ಲಿ ಇದ್ರೂ ಕೂಡ ತಲೆಮಾರಿನ ಕ್ರಮದಲ್ಲಿ ನಮಗೆ ಅಜ್ಜನಾಗಬೇಕು. ಹೀಗೆ ತಲೆಮಾರಿನ ವ್ಯತ್ಯಾಸದಿಂದ ಬಂದಿದೆ. ಸಾಕ್ಷಾತ್ ಹೀಗೆ ಈಗ ಸಣ್ಣ ತಿಮ್ಮಣ್ಣ ಭಟ್ರು ನಮಗೆ ಸಾಕ್ಷಾತ್ ದೊಡ್ಡಪ್ಪನ ಮಗ ಅಂದ್ರೆ ನಮ್ಮ ತಂದೆಯವರ ತಂದೆ ಹಾಗಲ್ಲ. ಸುಮಾರು 5-6 ತಲೆಮಾರಿಂದಾನೇ ವಿಭಾಗ ಪ್ರಾರಂಭವಾಗಿದೆ. ಒಟ್ಟಾರೆ 3 ಕವಲಿನ ಜನ ನಮ್ಮ ಬಾಲಿಗದ್ದೆಯಲ್ಲಿ ನೆಲೆ ನಿಂತಿದ್ದಾರೆ. ಈ ಸಣ್ಣ ತಿಮ್ಮಣ್ಣ ಭಟ್ರು ಹೊರಗಡೆ ಹೋಗಿ ಓದಿ ವಿದ್ಯಾಭ್ಯಾಸ ಮಾಡ್ಕೊಂಡ್ರು ಕೊನೆಯಲ್ಲಿ ಪೌರೋಹಿತ್ಯ ಮೊದಲಾದ ಶಿಷ್ಯರ ಇದಕ್ಕೋಸ್ಕರ ಊರಿನಲ್ಲೇ ಬಂದು ನೆಲೆ ನಿಂತರು. ಸಣ್ಣ ತಿಮ್ಮಣ್ಣ ಭಟ್ರ ಇನ್ನೊಂದು ತಮ್ಮ, 6 ಜನರಲ್ಲಿ ಒಂದು ತಮ್ಮ ಅಂದ್ರೆ ಗಣಪತಿ ಭಟ್ರು ಅಂತ ಇನ್ನೊಬ್ಬರಿದ್ದಾರೆ. ಅವರು ಕೂಡ ಹೊರಗಡೆ ಹೋಗಿ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿದವ್ರೆ. ಅವರು ಕೆಲ ಕಾಲ ವಿವಾಹಕ್ಕಿಂತ ಮೊದಲು ವಿದ್ಯಾಭ್ಯಾಸ ಮುಗಿದ ನಂತರ ಪಾಠಶಾಲೆ ಅಧ್ಯಾಪಕರಾಗಿ ಹೊರಗಡೆ ಇದ್ರು. ಆಮೇಲೆ ವಿವಾಹೋತ್ತರದಲ್ಲಿ ಮನೆಯಲ್ಲೇ ನೆಲೆ ನಿಂತರು. ಪೌರೋಹಿತ್ಯ, ಮನೆಯಲ್ಲಿ ಕೃಷಿ, ಅದರೊಳಗೆ ಇದ್ದಾರೆ ಗಣಪತಿ ಭಟ್ರು ಕೂಡ. ಹೊರಗಡೆಗೆ ವೃತ್ತಿಯನ್ನ ನಿರ್ವಹಿಸಿದ್ರಲ್ಲಿ ಪ್ರಾಯಶಃ ನಾನೇ ಮೊದಲಿಗ ಅಂತ ಕಾಣಿಸ್ತದೆ. ನಾನು ಹೊರಗಡೆ ಹೋಗಿ ವಿದ್ಯಾಭ್ಯಾಸ ಮಾಡಿದೆ. ಅದರ ಬಗ್ಗೆ ಆಮೇಲೆ ಒಂಚೂರು ಹೇಳ್ತೇನೆ. ನನ್ನ ನಂತರ ನನ್ನ ತಮ್ಮ ಉಮ್ಮಚ್ಚಿಗೆಯಲ್ಲಿ ಅಲಂಕಾರ ಶಾಸ್ತ್ರ ಉಡುಪಿಯಲ್ಲಿ ಓದಿ ಉಮ್ಮಚ್ಚಿಗೆಯಲ್ಲಿ ಅಧ್ಯಾಪಕನಾಗಿದ್ದ. ಅವನು ಕೂಡ ಕಳೆದ ತಿಂಗಳಲ್ಲಿ ನಿವೃತ್ತಿಯನ್ನು ಹೊಂದಿದ, ಡಾಕ್ಟರ್ ಗೋಪಾಲ್ ಭಟ್ ಅಂತ. ಆಮೇಲೆ ಒಂದು ಅಣ್ಣನ ಮಗ, ಅಂದ್ರೆ ಈ ತಿಮ್ಮಣ್ಣ ಭಟ್ರ ತಲೆಮಾರದಲ್ಲಿ 5-6 ಜನ ಅಂತ ಹೇಳಿದಾರಲ್ಲ, ಅದರೊಳಗೆ ತಿಮ್ಮಣ್ಣ ಭಟ್ರ ಮಗನು ಡಾಕ್ಟರ್ ರಾಮಕೃಷ್ಣ ಭಟ್ ಅನ್ನೋನು ಕಳೆದ ತಿಂಗಳ ನಿವೃತ್ತಿ ಆಯಿತು. ಧಾರವಾಡದಲ್ಲಿ ಅವನು ತರ್ಕಶಾಸ್ತ್ರ ಪ್ರಾಧ್ಯಾಪಕನಾಗಿ ಆಮೇಲೆ ಪ್ರಾಂಶುಪಾಲನಾಗಿ ನಿವೃತ್ತಿಯನ್ನು ಹೊಂದಿದ. ಇನ್ನೊಂದು ಅಣ್ಣನ ಮಗ ಡಾಕ್ಟರ್ ಶ್ರೀಧರ್ ಭಟ್ ಅಂತ ಉಜಿರೆಯಲ್ಲಿ ಇದೀಗ ಮೊನ್ನೆ ಅಷ್ಟೇ ಪ್ರೊಫೆಸರ್ ಆಗಿ ಬಡ್ತಿಯನ್ನು ಹೊಂದಿದ್ದಾನೆ. ಜ್ಯೋತಿಷ್ ಶಾಸ್ತ್ರದ ಅಧ್ಯಾಪಕ, ಉಜಿರೆಯಲ್ಲಿ ಸಂಸ್ಕೃತ ಅಧ್ಯಾಪಕನಾಗಿ ಉಜಿರೆಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಆಮೇಲೆ ಇನ್ನೊಬ್ಬನು ಅಣ್ಣನ ಮಗನೇ, ಅವನು ಡಾಕ್ಟರ್ ಸೂರ್ಯನಾರಾಯಣ ಭಟ್ ಅಂತ ಶೃಂಗೇರಿಯಲ್ಲಿ ಮೀಮಾಂಸಾ ಶಾಸ್ತ್ರದ ಅಧ್ಯಾಪಕ. ಆಮೇಲೆ ಇನ್ನೊಬ್ಬನು ವೇದಾಧ್ಯಯನ ಮಾಡಿದವನಿದ್ದಾನೆ. ಹೀಗಾಗಿ ನಾನು ಮತ್ತು ನನ್ನ ಮುಂದೆ ನಮ್ಮ ಬಾಲಿಗದ್ದೆಯಲ್ಲಿ ಒಂದು 5-6 ಜನ ಎಲ್ಲರೂ. ಈಗ ನಾನು ವೇದಾಂತ ಶಾಸ್ತ್ರ ಓದಿದವನು, ನನ್ನ ತಮ್ಮ ಅಲಂಕಾರ ಶಾಸ್ತ್ರ ಓದಿದವನು, ಡಾಕ್ಟರ್ ರಾಮಕೃಷ್ಣ ಭಟ್ ಅನ್ನೋನು ಸಣ್ಣ ತಿಮ್ಮಣ್ಣ ಭಟ್ರ ಮಗ,
ನ್ಯಾಯಶಾಸ್ತ್ರ ಓದಿದವನು. ಡಾಕ್ಟರ್ ಶ್ರೀಧರ್ ಭಟ್ಟು ಜ್ಯೋತಿಷ್ಯ ಶಾಸ್ತ್ರ ಓದಿದವನು. ಅವನ ತಮ್ಮ ಇನ್ನೊಬ್ಬನು ಮೈಸೂರಿನಲ್ಲಿರ್ತಾನೆ, ಅವನು ಕೃಷ್ಣ ಯಜುರ್ವೇದವನ್ನ ಶೃಂಗೇರಿಯಲ್ಲಿ ಅಧ್ಯಯನ ಮಾಡಿದವನು. ಹೀಗೆ ನ್ಯಾಯ, ವ್ಯಾಕರಣ, ಅಲಂಕಾರ, ಮೀಮಾಂಸ, ವೇದಾಂತ, ಹೀಗೆ ಒಬ್ಬೊಬ್ರು ಒಂದೊಂದು ಶಾಸ್ತ್ರ ಓದಿದವರು ನಮ್ಮ ಬಾಲಿಗದ್ದೆಯಲ್ಲಿ 5-6 ಜನ ಇದ್ದಾರೆ. ಈ ತಲೆಮಾರಿನಲ್ಲಿ ಈಗ ನಾನು ನನ್ನ ಮುಂದಿನವರೆಲ್ಲ ಸಾಧಾರಣವಾಗಿ ಶಾಸ್ತ್ರಗಳನ್ನೆಲ್ಲ ಓದಿ ಹೊರಗಡೆ ಅಧ್ಯಾಪಕರಾಗಿ ವೃತ್ತಿಯನ್ನು ಅವಲಂಬಿಸ್ಕೊಂಡು ನಾವು ಹೊರಗಡೆ ಇದು ಮಾಡಿದವರು. ಈವರೆಗೆ ನನ್ನವರೆಗೆ ಹೊರಗಡೆ ನೆಲೆ ನಿಂತವ್ರು ಇರಲಿಲ್ಲ. ಹಾಗಾಗಿ ನಮ್ಮ ಹಿಂದಿನಿಂದ ಬರುವಂತಹ ಪೌರೋಹಿತ್ಯ ಇದ್ರ ಜೊತೆಗೆ ಶಾಸ್ತ್ರಾಧ್ಯಯನ ಇದನ್ನೆಲ್ಲ ಮಾಡಿಕೊಂಡು ಹೊರಗಡೆಯಲ್ಲಿ ವೃತ್ತಿಯನ್ನ ಪ್ರಾಯಶಃ ಈಗಿನ ತಲೆಮಾರು ಅಂತ ಹೇಳ್ಬೋದು. ನಾನು ನನ್ನ ಅನಂತರದವರು ಹೀಗೆ ಇದು ಮಾಡಿದ್ವು. ಹೀಗೆ ಒಂದು ಪೌರೋಹಿತ್ಯ ಮತ್ತು ನಮ್ಮ ಸಂಸ್ಕೃತಿ ಪಾರಂಪರಿಕ ಆಗಿ ಬಂದಿರುವಂತಹ ಅಧ್ಯಯನ, ಶಾಸ್ತ್ರಾಧ್ಯಯನ ಮೊದಲಾದವುಗಳು ನಮ್ಮ ಕುಟುಂಬದಲ್ಲಿ ಒಂದ್ ದೃಷ್ಟಿಯಲ್ಲಿ ದೈವಾನುಗ್ರಹವೂ ಹೌದೌದು. ಅಥವಾ ಲೌಕಿಕ ವಿದ್ಯೆಯನ್ನ, ನಮ್ಮ ಬಾಲ್ಯದಲ್ಲಿ ಲೌಕಿಕ ವಿದ್ಯೆಯನ್ನು ಮುಂದುವರಿಸುವುದಕ್ಕಿರುವ ತುಂಬಾ ಕುಗ್ರಾಮ, ಹಳ್ಳಿ, ಪ್ರಾಯಶಃ ಹೈಸ್ಕೂಲ್ ನಂತರದ ವಿದ್ಯಾಭ್ಯಾಸಕ್ಕೆ ಅನುಕೂಲವೇ ಇಲ್ಲ ಎನ್ನುವ ಸ್ಥಿತಿ, ಯಲ್ಲಾಪುರಕ್ಕೆ ಬರಬೇಕು. ಈ ಎಲ್ಲಾ ಕಾರಣಗಳಿಂದ ಅವಾಗ ನಮ್ಮನ್ನೆಲ್ಲ ಪಾಠಶಾಲೆಗೆ ಓದುವುದಕ್ಕೆ ಅಂತ ಹೊರಗಡೆ ಬಿಟ್ರು. ಅಲ್ಲಿ ನಾವು ಅಧ್ಯಯನ ಮಾಡಿಕೊಂಡು ಆಮೇಲೆ ಶಾಸ್ತ್ರಾಧ್ಯಯನ ಮೈಸೂರು, ಬೆಂಗಳೂರಿನೆಲ್ಲ ಮುಂದುವರಿಸುವು, ಉಡುಪಿ ಮೊದಲಾದವುಗಳಲ್ಲಿ. ಹೀಗೆ ವಿದ್ಯಾಭ್ಯಾಸ ಅಂದ್ರೆ ಲೌಕಿಕ ವಿದ್ಯಾಭ್ಯಾಸ ಮುಂದುವರಿಸುವುದಕ್ಕೆ ಕೆಲವು ಅನಾನುಕೂಲತೆಗಳು ಇದ್ದವು, ಅದು ಕಾರಣ. ಜೊತೆಗೆ ನಮಗೆ ಬಂದಿರುವಂತಹ ಸಾಂಪ್ರದಾಯಿಕವಾಗಿ ಬಂದಿರುವ ಪೌರೋಹಿತ್ಯ, ಆ ಮನೆತನ, ಇದು ಎರಡೂ ದೃಷ್ಟಿಯಲ್ಲಿ ನಾವು ಇದನ್ನ ಹೆಚ್ಚು ಜನ ಅಧ್ಯಯನ ಮಾಡಿದ್ವು. ಲೌಕಿಕ ವಿದ್ಯೆಯನ್ನ ಅಧ್ಯಯನ ಮಾಡಿದವರು ಇಲ್ಲ ಅಂತಲ್ಲ. ನಮ್ಮ ಬಾಲ್ಯದಲ್ಲಿ ಅಣ್ಣನ ಮಕ್ಕಳಲ್ಲಿ ಕೆಲವು ಜನ ಲೌಕಿಕ ವಿದ್ಯೆಯನ್ನು ಓದಿದವರಿದ್ದಾರೆ, ವಿದೇಶದಲ್ಲಿದ್ದಾರೆ, ಉತ್ತಮವಾದ ವೃತ್ತಿಯನ್ನು ಹೊಂದಿ ಕೆಲಸ ಮಾಡ್ತಾ ಇದ್ದವರಿದ್ದಾರೆ. ಒಟ್ಟಾರೆ ಇಡೀ ಕುಟುಂಬದಲ್ಲಿ ಬೇರೆ ಬೇರೆ ಶಾಸ್ತ್ರಾಧ್ಯಯನ, ವೇದಾಧ್ಯಯನ ಎಲ್ಲವನ್ನು ಓದುವಂತಹ ಒಂದು ವಾತಾವರಣ ಇತ್ತು. ಅದಕ್ಕೆ ಅನುಕೂಲತೆ ಇದ್ದು ಒಂದಷ್ಟು ಜನ ಓದಿದ್ವು. ಇವಿಷ್ಟು ನಮ್ಮ ಬಾಲಿಗದ್ದೆ ಮೂಲ ಕುಟುಂಬದ ಕುರಿತಾದಂತಹ ಒಂದು ಸಾಮಾನ್ಯ ಸಂಗತಿಗಳು. ನಾನು ನನ್ನ ಹುಟ್ಟಿದ ವರ್ಷ 62. ನಾನು 6ನೇ ಇಯತ್ತೆವರೆಗೆ ಊರಿನಲ್ಲಿ ಶಾಲೆಗೆ ಹೋದವನು. ಅದರೊಳಗೊಂದು 3-4ನೇ ತರಗತಿಯವರೆಗೆ ನಮ್ಮ ಪಕ್ಕದಲ್ಲಿ, ನಮ್ಮ ಗ್ರಾಮದಲ್ಲಿ ಬಲೇಕಣಿಯಲ್ಲಿ ಒಂದು ಶಾಲೆ ಇದೆ, ಅಲ್ಲಿ ವಿದ್ಯಾಭ್ಯಾಸ ಮಾಡಿದೆ. ಆಮೇಲೆ 5ನೇ ಕ್ಲಾಸಿಂದ ಅಲ್ಲಿ ಇಲ್ಲ. ಹಾಗಾಗಿ ಒಂದು 2.5-3 ಮೈಲಿ ನಡ್ಕೊಂಡು ಹೋಗ್ಬೇಕು. ಸುಳ್ಗಾರ್ ಅಂತ, ಸುಳ್ಗಾರ್ ಶಾಲೆ ಅಂತ ಪ್ರಸಿದ್ಧವಾಗಿದೆ, ಈಗಲೂ ಇದೆ. ಆ ಸುಳ್ಗಾರ್ ಶಾಲೆಯಲ್ಲಿ 5, 6, 7ನೇ ತರಗತಿವರೆಗೆ ಅಲ್ಲಿ ಓದುವ ಇದು. ಹತ್ತಿರ ಶಾಲೆ ಅಂದ್ರೆ ಅದು. ಬೆಳಿಗ್ಗೆ 3 ಮೈಲಿ ನಡ್ಕೊಂಡು ಹೋಗ್ಬೇಕು, ಮಧ್ಯಾಹ್ನ ಊಟಕ್ಕೆ ಪುನಃ ಬರಬೇಕು, ಮಧ್ಯಾಹ್ನ ಭೋಜನೋತ್ತರ ಮತ್ತೆ 3 ಮೈಲಿ ನಡಿಬೇಕು, ಸಾಯಂಕಾಲ ಬರಬೇಕು. ಆಗಿನ ಇದು ಬೇರೆ ಇಲ್ಲ. ನಂದುಳ್ಳಿಯಲ್ಲಿ ಪ್ರೌಢಶಾಲೆಯು ಕೂಡ, ಹೈಸ್ಕೂಲ್ ಕೂಡ ನಾವು 5, 6, 7ನೇ ತರಗತಿ ಇರುವಾಗ ಇರಲಿಲ್ಲ, ಆಮೇಲೆ ಆಗಿರೋದು. ಯಲ್ಲಾಪುರಕ್ಕೆ ಹೋಗ್ಬೇಕು ಹೈಸ್ಕೂಲ್ ಅಂದ್ರೆ. ಹಾಗಾಗಿ ನಾನು 6ನೇ ಕ್ಲಾಸು ಮುಗಿಯುವಷ್ಟೊತ್ತಿಗೆ ಸುಳ್ಗಾರ್ ಶಾಲೆಯಲ್ಲಿ ಒಂದು 2-3 ವರ್ಷದ ಅವಧಿಗೆ 7ನೇ ಇಯತ್ತೆ ರದ್ದಾಗ್ಬಿಟ್ಟಿತ್ತು. 6ನೇ ಕ್ಲಾಸಿಗೆ ಕೊನೆ. ಅದು ಏನೋ 7ನೇ ಕ್ಲಾಸ್ 1ಕ್ಕೆ ಏನೋ ಅದೇನೋ ಸರ್ಕಾರದ ಅನುಮತಿಯ ಅಭಾವವೋ ಏನೋ, ಒಟ್ಟಾರೆ 7ನೇ ತರಗತಿಯನ್ನ ಬೇರೆ ಶಾಲೆಗೆ, ಹಿತ್ಲಕಾರಗದ್ದೆ ಅಂತ ಒಂದು ಕವಡಿಕೆರೆಯ ಪಕ್ಕದಲ್ಲಿದೆ, ಅಥವಾ ಯಲ್ಲಾಪುರದಲ್ಲಿ ಹೋಗಿ ಪರೀಕ್ಷೆ ತೆಗೆದುಕೋಬೇಕಿತ್ತು. ಈ ಕಾರಣಕ್ಕೆ 6ನೇ ಇಯತ್ತೆ ಮುಗಿದುಕೊಳ್ಳೇನೆ ನಮ್ಮ ತಂದೆಯವರು ನನ್ನನ್ನು ಪಾಠಶಾಲೆಗೆ ಸೇರಿಸಿದ್ರು. ನಾನು ಅಂದ್ರೆ ಸುಮಾರು ನನಗೆ 12ನೇ ವರ್ಷ ಅಂತ, ನನಗೆ 74ನೇ ಇಸ್ವಿ ಅಂತ ನೆನಪು. 62 ಹುಟ್ಟಿರೋದು, 74ನೇ ಇಸ್ವಿ, ಸುಮಾರು 12 ವರ್ಷಕ್ಕೆ ನನ್ನನ್ನ ಕೊಲ್ಲೂರಿನಲ್ಲಿ ಒಂದು ಪಾಠಶಾಲೆ ಇತ್ತು. ವೇದ ಮಂತ್ರಗಳನ್ನ ಇದೆಲ್ಲ ಪೌರೋಹಿತ್ಯಕ್ಕೆ ಬೇಕಾದದ್ದನ್ನು ಹೇಳ್ಕೊಡುವ ಗೋಕರ್ಣದವರು ಅಧ್ಯಾಪಕರು. ಆ ಮೂಲಕ ನಮ್ಮ ಕ್ಷೇತ್ರ ಪುರೋಹಿತರ ಮೂಲಕ ಕೊಲ್ಲೂರು ಪಾಠಶಾಲೆಗೆ ನನ್ನನ್ನು ಸೇರಿಸಿದ್ರು. ಆಮೇಲೆ 1.5 ವರ್ಷ ಆಗುವಷ್ಟು ಹೊತ್ತಿಗೆ ಅವರು ತೀರ್ಕೊಂಡ್ಬಿಟ್ರು ಅಧ್ಯಾಪಕರು. ತಾತ್ಕಾಲಿಕವಾಗಿ ಪಾಠಶಾಲೆ ಸ್ಥಗಿತವಾಯಿತು. ಹಾಗಾಗಿ ನಾನು ಅಲ್ಲಿಂದ ಹೊನ್ನಾವರಕ್ಕೆ ಬಂದೆ. ಹೊನ್ನಾವರದ ಮುಗ್ವ ಎಂಬ ಗ್ರಾಮ, ಸುಬ್ರಹ್ಮಣ್ಯ ಅಂತ ಕ್ಷೇತ್ರದ ಹೆಸರು. ಅಲ್ಲಿ ತುಂಬಾ ಪ್ರಸಿದ್ಧರಾದಂತಹ ಕರ್ಕಿ ಮೂಲದವರಾದಂತಹ ಸೂರಿ ರಾಮಚಂದ್ರ ಶಾಸ್ತ್ರಿಗಳು ಎನ್ನುವರು ಪ್ರಧಾನ ಅಧ್ಯಾಪಕರು. ಅವರ ನೇತೃತ್ವದಲ್ಲಿ ಒಂದು ಪಾಠಶಾಲೆ ಇತ್ತು.
ರಾಘವೇಂದ್ರ ಭಾರತಿ ಸವೇದ ಸಂಸ್ಕೃತ ಪಾಠಶಾಲಾ ಅಂತ ಹೆಸರು. ಆ ಪಾಠಶಾಲೆಯಲ್ಲಿ ಸುಮಾರು 75ರಿಂದ ನಾನು ವಿದ್ಯಾಭ್ಯಾಸಕ್ಕೆ ಅಲ್ಲಿ ಬಂದೆ. ಕೊಲ್ಲೂರಿನಿಂದ ನೇರವಾಗಿ ಅಲ್ಲಿ ಬಂದೆ. ಆವಾಗ ಸಂಸ್ಕೃತ ಮತ್ತು ಕಾಲೋಚಿತ ಪ್ರಯೋಗ ಮೊದಲಾದಂತಹ ಎರಡೂ ಪಾಠಗಳು ಸಮಾನ ಸ್ತರದಲ್ಲಿ ಸಾಗ್ತಾ ಇದ್ವು ಪಾಠ. ಸುಮಾರು ಒಂದು 6-7 ವರ್ಷ ನಾನು ಪಾಠಶಾಲೆ ವಿದ್ಯಾರ್ಥಿಯಾಗಿ ಅಲ್ಲಿ ವಿದ್ಯಾಭ್ಯಾಸ ಪ್ರಾರಂಭ ಮಾಡಿದೆ. ಈ ನಾವು ಮೆಟ್ರಿಕ್ಯುಲೇಷನ್ ಅಂತ ಏನ್ ಹೇಳ್ತೇವೆ, SSLC ಸಮಾನ ಪರೀಕ್ಷೆ, ನಮ್ಮಲ್ಲಿ ಸಾಹಿತ್ಯ ಅಂತ ಪರೀಕ್ಷೆ ಹೆಸರು, ಅದು ಅಲ್ಲಿವರೆಗೆ. ಆಮೇಲೆ ಪ್ರತ್ಯೇಕ ವಿಷಯಗಳು ಅಂದ್ರೆ ಸ್ಪೆಷಲೈಸೇಷನ್ ಏನ್ ಹೇಳ್ತೀವಿ ಅದು ಆಮೇಲೆ ಪ್ರಾರಂಭವಾಗ್ತದೆ. ಸಾಹಿತ್ಯದ ನಂತರ ವಿದ್ವತ್ ತರಗತಿ ಅಂತ, ಅದು ವ್ಯಾಕರಣಕ್ಕೆ ಬೇರೆ, ತರ್ಕಕ್ಕೆ ಬೇರೆ, ಜೈನಕ್ಕೆ ಬೇರೆ, ವೇದಾಂತಕ್ಕೆ ಬೇರೆ, ಹೀಗೆ ಪ್ರತ್ಯೇಕ ತರಗತಿಗಳು. 5 ವರ್ಷದ ಕೋರ್ಸ್. 5 ವರ್ಷದಲ್ಲಿ 3 ವರ್ಷ ಈಗಿನ BA ಅನ್ನೋದಕ್ಕೆ ಸಮಾನವಾದದ್ದು ಅಂತ ಕರೀತಾರೆ. ಮೊದಲು ಪೂರ್ವ ವಿದ್ವತ್ ಅಂತ ಇತ್ತು, ಅದು ವಿದ್ವನ್ ಮಧ್ಯಮ ಅಂತ ಕರಿತಾ ಇದ್ರು ಅದನ್ನ. ಆಮೇಲೆ 2 ವರ್ಷ MA ತತ್ಸಮಾನವಾಗಿ ವಿದ್ವದ್ ಉತ್ತಮ ಅಂತ ಕ್ಲಾಸ್. ಒಟ್ಟು 5 ವರ್ಷ ಅದು ಟ್ರೆಡಿಷನಲ್ ಸ್ಟಡಿ. ಅದು ಸಾಂಪ್ರದಾಯಿಕವಾಗಿ ಒಂದೊಂದು ವಿಷಯಕ್ಕೆ. ವ್ಯಾಕರಣ ಅಂದ್ರೆ ಗ್ರಾಮರ್ ತೆಗೆದುಕೊಂಡವನು ವ್ಯಾಕರಣ ಶಾಸ್ತ್ರವನ್ನೇ 5 ವರ್ಷ ಓದ್ಬೇಕು. ಅದ್ರೊಳಗೆ ಸಾಮಾನ್ಯ ವಿಶೇಷ ಅಂತ ಪತ್ರಿಕೆಗಳಿರೋದು ಒಂದೊಂದು ಶಾಸ್ತ್ರಕ್ಕೂ. ಹಾಗಾಗಿ ಸಾಹಿತ್ಯದವರೆಗೆ ನಾನು ಹೊನ್ನಾವರದಲ್ಲಿ ರಾಘವೇಂದ್ರ ಭಾರತಿ ಸವೇದ ಸಂಸ್ಕೃತ ಪಾಠಶಾಲೆಯಲ್ಲಿ ಓದಿದೆ. ಅಷ್ಟೊತ್ತಿಗೆ ಅವರು ವಿದ್ವಾಂಸರಾದಂತಹ ನಮ್ಮ ಗುರುಗಳವರು, ವಿದ್ಯಾಗುರುಗಳು ಸೂರ್ಯ ರಾಮಚಂದ್ರ ಶಾಸ್ತ್ರಿಗಳು ಆ ಪಾಠಶಾಲೆ ನಿವೃತ್ತರಾಗಿದ್ದರು. ಆಮೇಲೆ ಅವರು ರಾಷ್ಟ್ರಪತಿ ಪುರಸ್ಕೃತ ಬಹಳ ದೊಡ್ಡ ಪಂಡಿತರು, ಅನೇಕ ಗ್ರಂಥಗಳ ಕರ್ತರು. ಆ ಕಾಲದಲ್ಲಿ ಮೈಸೂರು ಮಹಾರಾಜರ ಆಸ್ಥಾನದಲ್ಲಿ ಇದ್ದುಕೊಂಡು ಕಲ್ತವರು. ಒಂದು ಇಡೀ ದೇಶಕ್ಕೆ ಒಂದು ಮಾದರಿ ವಿದ್ವಾಂಸರು. ಅವರ ಹೆಸರು ಕೇಳಿದ್ರೆ ಪ್ರತಿವಾದಿಗಳೆಲ್ಲ ಹೆದರ್ತಾ ಇದ್ರು ಅಂತ. ಹಾನಗಲ್ ವಿರೂಪಾಕ್ಷ ಶಾಸ್ತ್ರಿಗಳು ಅಂತ. DVG ಅವರ ಜ್ಞಾಪಕ ಚಿತ್ರಶಾಲೆಯಲ್ಲಿ ಅವರ ಬಗ್ಗೆ ಒಂದು ಚಾಪ್ಟರ್ ಇದೆ, ಹಾನಗಲ್ ವಿರೂಪಾಕ್ಷ ಶಾಸ್ತ್ರಿಗಳು ಅಂತ. ಈ ಭಾರತೀಯ ಅಥವಾ ಅದಕ್ಕೆ ಸಮಾನವಾದ ಯಾವುದೋ ಒಂದ್ರೊಳಗೆ ಹಾನಗಲ್ ವಿರೂಪಾಕ್ಷ ಶಾಸ್ತ್ರಿ ಅಂತ ಒಂದು ಪರಿಚಯಾತ್ಮಕ ಪುಸ್ತಕವೂ ಕೂಡ ಇದೆ. ಅದ್ಭುತ ವಿದ್ವಾಂಸರು, ಪಂಡಿತರು, ಮಹಾರಾಜರಿಗೆ ಪಾಠ ಮಾಡಿದಂಥವರು. ಶೃಂಗೇರಿಯ ಮಾಣಿಕ್ಯ ಬ್ರಹ್ಮವೇತ್ತರು ಅಂತರೇನೆ ಪ್ರಸಿದ್ಧರಾದಂತಹ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರಿಗೂ ಕೂಡ ಶಾಸ್ತ್ರ ಪಾಠವನ್ನು ಮಾಡಿದವರು. ಅಂತಹ ಹಾನಗಲ್ ವಿರೂಪಾಕ್ಷ ಶಾಸ್ತ್ರಗಳ ಹತ್ರ ಅಧ್ಯಯನ ಮಾಡಿ ಮೈಸೂರು ಮಹಾರಾಜರ ಕಾಲದಲ್ಲಿ, ಆಮೇಲೆ ಊರಿಗೆ ಬಂದ ನೆಲೆನಂತೂ ಅನೇಕ ವಿದ್ಯಾರ್ಥಿಗಳಿಗೆ ಪಾಠ ಹೇಳಿದಂಥವು ಸೂರ್ಯ ರಾಮಚಂದ್ರ ಶಾಸ್ತ್ರಿಗಳು. ಅವರ ಹತ್ರ ಸಾಹಿತ್ಯದವರೆಗೂ ಅವರು ಪಾಠ ಮಾಡ್ತಿದ್ರು. ಪಾಠಶಾಲೆಗೆ ಬಂದು ಅಲ್ಲಿವರೆಗೆ ಓದಿ ಯಾವಾಗ ಸಾಹಿತ್ಯ ಮುಗಿಯಿತೋ, ಸಾಹಿತ್ಯ ಅನ್ನೋ ಒಂದು ಪರೀಕ್ಷೆ, ಅದೇ ಹೇಳಿದ್ನಲ್ಲ SSLC ಸಮಾನವಾದ ಪರೀಕ್ಷೆ, ಅದಾದ ನಂತರ ಅವರು ಕಾಂಚಿ ಪರಮಾಚಾರ್ಯರು, ಪೇರಿ ಸ್ವಾಮಿಗಳು ಅಂತಲೂ ಹೇಳ್ತಾರೆ, ಅವರ ಹೆಸರು ಚಂದ್ರಶೇಖರ ಸರಸ್ವತಿ ಸ್ವಾಮಿಗಳು ಅಂತಲೇನೆ. ಆ ಸ್ವಾಮಿಗಳು ವಿರೂಪಾಕ್ಷ ಶಾಸ್ತ್ರಗಳ ಪರಂಪರೆಯಲ್ಲಿ ಬಂದಿರುವ ನೀವು ವೇದಾಂತ ಪಾಠ ಮಾಡಬೇಕು ಅಂತ ಅದಕ್ಕೊಂದು ವ್ಯವಸ್ಥೆಯನ್ನು ಮಾಡಿ ಒಂದು ಪಾಠಶಾಲೆ ಮಾಡಿದ್ರು. ಅದು ತುಂಬಾ ಅಂದ್ರೆ ಸೂರ್ಯ ರಾಮಚಂದ್ರ ಶಾಸ್ತ್ರಿಗಳ ಮನೆಯಲ್ಲೇ ನಡೆಯುವ ಒಂದು ಚಿಕ್ಕ ಪಾಠಶಾಲೆ. ಅದ್ರೊಳಗೆ ನಾವೊಂದು 5-6 ಜನ ವಿದ್ಯಾರ್ಥಿಗಳು. ನಮಗೂ ಕೂಡ ಪುಸ್ತಕಕ್ಕೆ, ಊಟಕ್ಕೆ ಅಂತ ಒಂದು ಸ್ಕಾಲರ್ಶಿಪ್ ತರಹ ವಿದ್ಯಾರ್ಥಿ ವೇತನವನ್ನು ನೀಡಿ ನಮ್ಮ ಊಟೋಪಚಾರಕ್ಕೆ ಮತ್ತು ಪಾಠ ಮಾಡಿದ್ದಕ್ಕೋಸ್ಕರ ಶಾಸ್ತ್ರಿಗಳಿಗೂ ಒಂದು ಗೌರವ ಸಂಭಾವನೆಯನ್ನು ನೀಡ್ತಿದ್ರು. ಅದೊಂದು ವ್ಯವಸ್ಥೆ ಕಾಂಚಿ ಪರಮಾಚಾರ್ಯಕಂದ. ಹಾಗಾಗಿ ನಾನು ಸಾಹಿತ್ಯ ಮುಗಿಸ್ಕೊಂಡು ವೇದಾಂತವನ್ನು ಅಲ್ಲಿ ಪ್ರಾರಂಭ ಮಾಡಿದೆ ಓದುವುದಕ್ಕೆ. ವೇದಾಂತ ವಿದ್ವತ್ತನ್ನ, ವೇದಾಂತ ಅಂದ್ರೆ ಏನು ಇತ್ಯಾದಿಗಳನ್ನ ಆಮೇಲೆ ಒಂಚೂರು ಹೇಳೋಣ. ಇದಕ್ಕೆ ವೇದಾಂತವನ್ನ ಅವರ ಬಳಿಯಲ್ಲಿ ಒಂದು 4 ವರ್ಷ ಅಧ್ಯಯನ ಮಾಡಿದೆ. ಅದು 3 ವರ್ಷ ವಿದ್ವನ್ ಮಧ್ಯಮ, 3 ವರ್ಷಕ್ಕೆ ಪರೀಕ್ಷೆ ಕೊಡಬೇಕಿತ್ತು. ಆದ್ರೆ ಎಲ್ಲ ಗ್ರಂಥಗಳ ಪಾಠವಾಗಿಲ್ಲ ಎಂಬ ಕಾರಣಕ್ಕೆ 4 ವರ್ಷಗಳಲ್ಲಿ ವಿದ್ವನ್ ಮಧ್ಯಮ ಗ್ರಂಥಗಳನ್ನ ಅಧ್ಯಯನ ಮಾಡಿಕೊಂಡು ಗೋಕರ್ಣದಲ್ಲಿ ಅದಕ್ಕೆ ಅಧಿಕೃತವಾಗಿ ಪರೀಕ್ಷೆಯನ್ನು ಮಾಡಿದೆ ನಾನು. ಈ ಪರೀಕ್ಷೆ ಪಾಸ್ ಆದ ನಂತರ ವಿದ್ವದ್ ಉತ್ತಮ ತರಗತಿಗೋಸ್ಕರ MA ತರಗತಿಗೋಸ್ಕರ ಬೆಂಗಳೂರು ನಗರದಲ್ಲಿರುವಂತಹ ಚಾಮರಾಜೇಂದ್ರ ಸಂಸ್ಕೃತ ಕಾಲೇಜಿಗೆ ಸೇರ್ಕೊಂಡೆ. ಅಲ್ಲಿ ನಾವು ಪ್ರೊಫೆಸರ್ ಆಗಿದ್ದವರು ಡಾಕ್ಟರ್ ಶಿವರಾಮ್ ಅಗ್ನಿಹೋತ್ರಿಗಳು ಅಂತ ವಿದ್ವಾಂಸರು. ಅವರು ನಮಗೆ ಅಲ್ಲಿ ಪ್ರೊಫೆಸರು. ಅವರ ಬಳಿಯಲ್ಲಿ 2 ವರ್ಷ ವೇದಾಂತ ಓದಿದೆ. 2 ವರ್ಷ ವೇದಾಂತ ಓದಿದ ನಂತರ 1 ವರ್ಷ ಶಿಕ್ಷಾಶಾಸ್ತ್ರಿ ಅಂತ BEd ಅಂತ ಅದಕ್ಕೆ ಕರೀತಾರೆ.
ಅದಕ್ಕೋಸ್ಕರ ನಾನು ರಾಷ್ಟ್ರೀಯ ಸಂಸ್ಕೃತ ಸಂಸ್ಥಾನದ ವಿದ್ಯಾಪೀಠವಾಗಿತ್ತು ತಿರುಪತಿಯಲ್ಲಿ. ಅಲ್ಲಿ 1 ವರ್ಷ ಅಂದ್ರೆ ಒಂದು 9 ತಿಂಗಳ ಕೋರ್ಸ್, 9 ತಿಂಗಳ 10 ತಿಂಗಳ ಅಲ್ಲಿ ಹೋಗಿ ಶಿಕ್ಷಾಶಾಸ್ತ್ರಿಯನ್ನ B.Ed ಪದವಿಯನ್ನ ಪಡೆದೆ. ಪುನಃ ಬಂದು ಬೆಂಗಳೂರಿನಲ್ಲೇ ನೆಲೆ ನಿಂತೆ. ಬೆಂಗಳೂರಿನಲ್ಲಿ ಅದು ಏನೋ ಯಾವುದೋ ಹೈಸ್ಕೂಲಲ್ಲಿ ಒಟ್ಟಾರೆ ಸಣ್ಣ ಉದ್ಯೋಗ. ಅದ್ರ ಜೊತೆಗೆ ಸುಮಾರು ನಂದು B.Ed ಆಗಿರೋದು 88-89 88 89ರಲ್ಲಿ B.Ed ಮುಗಿಸ್ಕೊಂಡ್ ಬಂದವನು ಯಾವುದೋ ಒಂದು ಖಾಸಗಿ ಶಾಲೆಯಲ್ಲಿ ಸಣ್ಣ ವೃತ್ತಿ ಜೀವನವನ್ನ ಪ್ರಾರಂಭ ಮಾಡ್ತಾನೆ. ಜೊತೆಗೆ ಮೈಸೂರು ಯೂನಿವರ್ಸಿಟಿಯಲ್ಲಿ ಸಂಸ್ಕೃತ MA ತೆಗೆದುಕೊಂಡೆ. ಅದು ಕರೆಸ್ಪಾಂಡೆನ್ಸ್ MA, ಮುಕ್ತ ವಿಶ್ವವಿದ್ಯಾನಿಲಯದ MA. ಅದು ಜೊತೆಗೆ MA ಆಯಿತು. MA ಆದ ನಂತರ ನಾನು ಬೆಂಗಳೂರಿನಲ್ಲಿ ಪ್ರಾಯಶಃ ಸುಮಾರು 96 ಜೂನ್ ವರೆಗಿದ್ದೆ ಬೆಂಗಳೂರಿನಲ್ಲೇ. ಯಾವುದೋ ಒಂದು ಡಿಗ್ರಿ ಕಾಲೇಜು, ಹಾಗೆ ಒಂದು ಇನ್ಯಾವುದೋ ಒಂದು ಆಶ್ರಮದಲ್ಲಿ ಸನ್ಯಾಸಿಗಳಿಗೆ ಒಟ್ಟಾರೆ ವೇದಾಂತ ಪಾಠ, ಸಾಮಾನ್ಯ ಸಂಸ್ಕೃತ ಪಾಠ ಎರಡವನ್ನೂ ಮಾಡ್ತಾ ಇದ್ದೆ. ಆಮೇಲೆ 96ಕ್ಕೆ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಗುರುಗಳು, ಇಲ್ಲ ಇಲ್ಲಿಗೆ ಬರಬೇಕು, ನೀವೆಲ್ಲ ಕಲ್ತವರೆಲ್ಲ ಹೊರಗಡೆ ಇದ್ಬಿಟ್ರೆ ಹೇಗೆ ಅಂತ ಸ್ವಲ್ಪ ಆಗ್ರಹ ಪಡಿಸಿದ್ರು. ಆ ನೇರದಲ್ಲಿ 96 ಜುಲೈಗೆ ನಾನು ಬಂದು ಸ್ವರ್ಣವಲ್ಲಿ ಮಠಕ್ಕೆ ಬಂದೆ. ಹಾಗೆ ಬರುವಾಗ ಕಾರಣಗಳು 2 ಪ್ರಧಾನ. ಒಂದು, ನಮ್ಮ ಮನೆಯವಳು ಒಬ್ಬಳೆ ಮಗಳು, ಹಾಗಾಗಿ ಅತ್ತೆ ಮಾವಂದಿರು, ಇದು ಆ ನಂತರದ ಜವಾಬ್ದಾರಿ ಅನ್ನೋದು ಒಂದು. ಇನ್ನೊಂದು, ಪರಮ ಪೂಜ್ಯ ಶ್ರೀಗಳವರ ಆಗ್ರಹ. ಈ ಆಗ್ರಹವನ್ನ ನಾನು ಸ್ವೀಕರಿಸಿದ್ದು, ನಾನು ಓದಿದ ಅದ್ವೈತ ವೇದಾಂತ ಶಾಸ್ತ್ರವನ್ನ ಪಾಠ ಮಾಡುವ ಅವಕಾಶ ಅಂತ ನಾನು ಸ್ವೀಕರಿಸಿದ್ದು. ಆ ದೃಷ್ಟಿಯಿಂದ 96ರಲ್ಲಿ ಸ್ವರ್ಣವಲ್ಲಿ ಮಠಕ್ಕೆ ಬಂದೆ. ಸ್ವರ್ಣವಲ್ಲಿ ಮಠಕ್ಕೆ ಬಂದ ನಂತರ ನಾನು ರಾಷ್ಟ್ರೀಯ ಸಂಸ್ಕೃತ ಸಂಸ್ಥಾನ ಅಂತ ಹಿಂದೆ ಅದರ ಹೆಸರಿತ್ತು, ಡೆಲ್ಲಿ ಅದರ ಮೂಲ. ಒಟ್ಟು ಈಗ ಶೃಂಗೇರಿಯಲ್ಲಿ ರಾಜೀವ್ ಗಾಂಧಿ ಸಂಸ್ಕೃತ ವಿದ್ಯಾಪೀಠ ಅಂತಿದೆ, ಅದಕ್ಕೆ ಪರಿಸರ ಅಂತ ಕರೀತಾರೆ, ರಾಜೀವ್ ಗಾಂಧಿ ಪರಿಸರ ಅಂತ. ಹೀಗೆ ರಾಷ್ಟ್ರೀಯ ಸಂಸ್ಕೃತ ಸಂಸ್ಥಾನದ ಅಧೀನವಾಗಿ ನಮ್ಮ ದೇಶದಲ್ಲಿ ಒಟ್ಟು 16 ಕ್ಯಾಂಪಸ್ಗಳಿವೆ, ಬೇರೆ ಬೇರೆ ರಾಜ್ಯಗಳಲ್ಲಿದೆ. ಅದೆಲ್ಲ ಸೇರಿ ಮುಖ್ಯ ಇದು ರಾಷ್ಟ್ರೀಯ ಸಂಸ್ಕೃತ ಸಂಸ್ಥಾನ ಅಂತ. ಈಗ ರಾಷ್ಟ್ರೀಯ ವಿಶ್ವವಿದ್ಯಾಲಯ ಅಂತ ಅದನ್ನ ಇದು ಮಾಡಿದ್ದಾರೆ. ಹಿಂದಿನಿಂದಲೂ ಕುಲಪತಿಗಳಿದ್ರು, ಈಗಲೂ ಕೂಡ ಕುಲಪತಿಗಳಿದ್ದಾರೆ. ಈಗ ಸದ್ಯದಲ್ಲಿ ಹಿಂದೆ PN ಶಾಸ್ತ್ರಿಗಳು ಅಂತ ಕರ್ನಾಟಕದವರು ಇದ್ರು. ಆಮೇಲೆ ಇವಾಗ ಡಾಕ್ಟರ್ ಶ್ರೀನಿವಾಸ ವರಖೇಡಿ ಅಂತ ಅವರು ನಮ್ಮ ಕರ್ನಾಟಕದವರೇ VC ಇದ್ದಾರೆ. ಹೀಗೆ ಒಟ್ಟಾರೆ ದೊಡ್ಡ ಸಂಘಟನೆ, ಸಂಸ್ಥಾನ. ಮತ್ತೆ ಸಂಸ್ಕೃತ ಕ್ಷೇತ್ರದಲ್ಲಿ ಬಹಳ ವಿಸ್ತಾರವಾದಂತಹ ಜವಾಬ್ದಾರಿ ಕೆಲಸ ಎರಡನ್ನು ಮಾಡುತ್ತಿರುವಂತಹ ರಾಷ್ಟ್ರೀಯ ಸಂಸ್ಕೃತ ಸಂಸ್ಥಾನದಲ್ಲಿ ನಾನು PhD ನೋಂದಣಿ ಮಾಡಿಸಿದೆ. ಅದು ನಂದು ಮಹಾನಾರಾಯಣೋಪನಿಷತ್ತಿನ 3 ಭಾಷ್ಯಗಳನ್ನ ಆಧರಿಸಿದಂತಹ ವಿಮರ್ಶಾತ್ಮಕ ಅಧ್ಯಯನ. ನಮ್ಮ ಸಂಸ್ಕೃತದಲ್ಲಿ ಒಂದು ಕ್ರಮ ಹೇಗಿದೆ ಅಂದ್ರೆ, ಅಪವಾದವೂ ಇದೆ. ಸಂಸ್ಕೃತದಲ್ಲಿ ಇನ್ನೂ ಅಪ್ರಕಾಶಿತವಾದ ಪ್ರಾಚೀನ ಗ್ರಂಥಗಳು ಬೇಕಾದಷ್ಟಿವೆ. ಯಾವುದೇ ಓರಿಯೆಂಟಲ್ ಲೈಬ್ರರಿಗೆ ಹೋದ್ರೆ, ಈಗ ಮೈಸೂರಿನಲ್ಲಿ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಇದೆ, ಅಂತಹ ಕಲ್ಕತ್ತಾದಲ್ಲಿದೆ, ಬೇರೆ ಬೇರೆ ಕಡೆಗಿದೆ. ತುಂಬಾ ಪ್ರಾಚೀನವಾದಂತಹ ಗ್ರಂಥಗಳು, ಇನ್ನೂ ಅಪ್ರಕಾಶಿತವಾದ ಗ್ರಂಥಗಳೇ ಸಾವಿರಾರಿವೆ ಒಂದೊಂದು ಶಾಸ್ತ್ರಗಳನ್ನ ಇಟ್ಕೊಂಡ್ರೆ. ಹಾಗಾಗಿ ಒಂದು ಸಾಮಾನ್ಯ ನಿಯಮ ಏನು ಅಂದ್ರೆ, ಈ ಅಪ್ರಕಾಶಿತ ಗ್ರಂಥಗಳು 1, 2, 2ಕ್ಕಿಂತ ಹೆಚ್ಚು ಮೇನಸ್ಕ್ರಿಪ್ಟ್ ಇರುವಂತಹ ಗ್ರಂಥವನ್ನ ಆಯ್ದುಕೊಂಡು ಯಾವ ಪಾಠ ಶುದ್ಧ, ಯಾವ ಪಾಠ ಅಶುದ್ಧ ಇತ್ಯಾದಿಗಳನ್ನ ಪಾಠಶೋಧನೆಯ ಪೂರ್ವಕ ಅಪ್ರಕಾಶಿತ ಗ್ರಂಥಗಳನ್ನ ಪ್ರಕಾಶಪಡಿಸುವುದರಲ್ಲಿ PhDಗೆ ಆದ್ಯತೆ ಇದೆ. ಸ್ವತಂತ್ರ ವಿಮರ್ಶೆಗೆ, ಸ್ವತಂತ್ರಕ್ಕೆ ಅವಕಾಶ ಕೊಡೋದಿಲ್ಲ ಈ ನೇರದಲ್ಲಿ. ಕೊಡ್ಲಿಲ್ಲ ಅಂತಲ್ಲ, ಅಪವಾದ ಇದೆ, ತುಂಬಾ ಬುದ್ಧಿವಂತರು ಮಾಡಿದವರಿದ್ದಾರೆ. ಆದ್ರೆ ಸ್ವಲ್ಪ ಅವಕಾಶಗಳ ಕಡಿಮೆ ಸ್ವತಂತ್ರವಾಗಿ ಮಾಡುವುದಕ್ಕೆ. ಅದನ್ನ ನನಗೆ ಯೋಗದಿಂದ ನನ್ನ ಇಂಟರ್ವ್ಯೂ ಆಗುವಾಗ ಹೀಗೆ ಮಹಾನಾರಾಯಣೋಪನಿಷತ್ತಿನ 3 ಭಾಷ್ಯಗಳಿದ್ದಾವೆ. 3 ಭಾಷ್ಯ ಅಂದ್ರೆ, ಒಂದು ವಿಜ್ಞಾನೇಶ್ವರ ಭಾಷ್ಯ ಅಂತ, ಇನ್ನೆರಡು ಪ್ರಸಿದ್ಧವಾದಂತಹ ಭಾಷ್ಯ, ಸಾಯಣಾಚಾರ್ಯರ ಭಾಷ್ಯ, ಭಟ್ಟಭಾಸ್ಕರ ಭಾಷ್ಯ ಅಂತ, ಇಡೀ ವೇದಕ್ಕಿರುವ ಭಾಷ್ಯ. ಉಪನಿಷತ್ತಿಗೆ ಬರುವಾಗ ವಿವರ, ಇದು ವಿಜ್ಞಾನೇಶ್ವರರು ಅಂತ, ವಿಜ್ಞಾನೇಶ್ವರ ಭಾಷ್ಯ ಅಂತಲೂ ಕರೀತಾರೆ, ವ್ಯಾಖ್ಯಾನ ಅಂತಲೂ ಕರೀತಾರೆ. ಒಟ್ಟಾರೆ ಅದು ಒಂದಿದೆ.
ಇನ್ನೂ ಕೆಲವು ಭಾಷೆಗಳಿದ್ದಾವೆ, ಶೈವ ಭಾಷೆ ಅಲ್ಲ, ಅದೆಲ್ಲ ನಾನು ಇಟ್ಕೊಂಡಿಲ್ಲ, ನನಗೆ ಗ್ರಂಥೋಪಲಬ್ಧಿ ಆಗಲಿಲ್ಲ. ಆ ಕಾರಣಕ್ಕೆ ನಾನು 3 ಭಾಷೆಗಳನ್ನು ಇಟ್ಕೊಂಡು, ಅದು 3 ಭಾಷೆಗಳಲ್ಲಿ ಏನ್ ವ್ಯತ್ಯಾಸ, ಯಾವುದು ವೈಶಿಷ್ಟ್ಯ, ನಾವು ವೇದಾಂತ ಸಿದ್ಧಾಂತ ನೆಲೆಯಲ್ಲಿ ಯೋಚನೆ ಮಾಡುವಾಗ, ಉಪನಿಷತ್ತನ್ನು ಸ್ವೀಕರಿಸುವಾಗ ನಮಗೆ ಯಾವ ಭಾಷೆ ಹತ್ರ ಆಗ್ತದೆ, ಏನು ವ್ಯತ್ಯಾಸ ಇತ್ಯಾದಿಗಳನ್ನು ವಿಮರ್ಶಾತ್ಮಕವಾಗಿ ನಾನು ಮಾಡಿದೆ. ನನಗೆ ಹಾಗೆ ಇಂಟರ್ವ್ಯೂ ಮಾಡಿದಂಥವರು ದೊಡ್ಡ ವೇದಾಂತ ವಿದ್ವಾಂಸರು ಹೌದು, ಹಿಂದೆ ರಾಷ್ಟ್ರೀಯ ಸಂಸ್ಕೃತ ಸಂಸ್ಥಾನದ ಕುಲಪತಿಗಳು ಆಗಿದ್ದಂಥವರು. ಶೃಂಗೇರಿಯಲ್ಲಿ ಶೃಂಗೇರಿ ಮೂಲಕ ನಾನು ಮಾಡಿದೆ. ಅವಾಗ ಶೃಂಗೇರಿ ನನ್ನ ಇಂಟರ್ವ್ಯೂ ಮಾಡುವವರು, ಇಲ್ಲ ನಿಮಗೆ ಸಾಮರ್ಥ್ಯ ಇದೆ, ನೀವು ಮಾಡಿ, ಈ ವಿಷಯ ಯಾರೋ ತಗೊಂಡಿಲ್ಲ ಅಂತ ಒಪ್ಪಿಗೆ ಕೊಟ್ರು. ಹಾಗಾಗಿ ನನ್ನ ಗೈಡ್ ಅವರು ಡಾಕ್ಟರ್ ಮಹಾಬಲೇಶ್ವರ ಭಟ್ ಕಿಚ್ಚಿಕಿರಿ ಅಂತ, ಈಗ ನಿವೃತ್ತರಾಗಿ ಅವರು ಸಿರಿಸಲ್ಲಿದ್ದಾರೆ. ಸ್ವರ್ಣವಲ್ಲಿ ಮಠಕ್ಕೆ ಈಗಲೂ ಕೂಡ ಗೌರವ ಅಧ್ಯಾಪಕರಾಗಿ ಒಂದೆರಡು ವಿಷಯವನ್ನ ಪಾಠ ಮಾಡುವುದಕ್ಕೆ ಬರ್ತಾರೆ. ಅವರ ಮಾರ್ಗದರ್ಶನದಲ್ಲಿ, ಗೈಡ್ ಅವರು, ಅವ್ರ ಮಾರ್ಗದರ್ಶನದಲ್ಲಿ ಹೀಗೆ ಭಾಷ್ಯತ್ರಯ ವಿವೇಚನೆ ಎಂಬ ಸಂಶೋಧನಾ ಗ್ರಂಥಕ್ಕೆ ನಾನು ಆಯ್ಕೆ ಮಾಡಿಕೊಂಡು ಮಾಡಿದೆ. ನನಗೆ ಅದೇ ಗ್ರಂಥವನ್ನು ಆಯ್ಕೆ ಮಾಡುವುದಕ್ಕೆ ಇನ್ನೊಂದು ಕಾರಣ ಇದೆ, ಈ ಸಂದರ್ಭ ಬಂದದ್ರಿಂದ ಹೇಳ್ತೇನೆ. ನಮ್ಮ ವೇದಾಂತದಲ್ಲಿ ಈಗ ಮುಖ್ಯವಾಗಿ ಶಂಕರ ಭಗವತ್ಪಾದರು ಅವರು ಭಾಷ್ಯ ವ್ಯಾಖ್ಯಾನಗಳು, ಒಟ್ಟಾರೆ ನಾವು ಏನು ಅಧ್ಯಾತ್ಮ ಶಾಸ್ತ್ರ ಅಂತ ವೇದಾಂತ ಅಂತ ಕರಿತೇವೆಯೋ, ಉಪನಿಷತ್ ಸಿದ್ಧಾಂತ, ಈ ವೇದಾಂತ ಶಾಸ್ತ್ರ ಹೆಚ್ಚು ಉಪನಿಷತ್ತು ಅಂದ್ರೆ ವೇದಾಂತ ಶಾಸ್ತ್ರಕ್ಕೆ ಆಲಂಬನೆಯಾಗಿ ಎಲ್ಲ, ಕೇವಲ ಶಂಕರರು ಅಂತಲ್ಲ, ಶಂಕರಾದಿಯಾಗಿ ಮುಂದಿನ ಎಲ್ಲ ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು ಎಲ್ಲರೂ 10 ಉಪನಿಷತ್ತುಗಳನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಎಲ್ಲರೂ ಉಪನಿಷತ್ ಭಾಷ್ಯ ಬರೆದಿರುವುದು 10 ಉಪನಿಷತ್ತಿಗೆ. ಈಶಾ, ಕೇನ, ಕಠ, ಪ್ರಶ್ನ, ಮುಂಡ, ಮಾಂಡುಕ್ಯ, ತೈತರಿಯ, ಐತರೇಯ, ಛಾಂದೋಗ್ಯ, ಬೃಹದಾರಣ್ಯಕ ಅಂತ 10 ಉಪನಿಷತ್ತುಗಳು. ಈ ಉಪನಿಷತ್ತುಗಳಿಗೆ ವ್ಯಾಖ್ಯಾನ ಬರೆದಿದ್ದಾರೆ. ಅದರೊಳಗೆ ಈ ವೇದಾಂತ ತತ್ವವನ್ನು ಪ್ರತಿಪಾದಿಸುವುದಕ್ಕೆ ಆಯ್ಕೆ ಮಾಡಿರುವ 10 ಉಪನಿಷತ್ತುಗಳು ಪ್ರಾಯೇಣ ಸಿದ್ಧಾಂತ ಭಾಗ, ನಾವು ಪ್ರಮೇಯ ಅಂತ ಕರಿತೇವೆ. ಅದ್ವೈತ ವೇದಾಂತ ಅಂದ್ರೆ ಏನು, ಪರಬ್ರಹ್ಮ ಅಂದ್ರೆ ಏನು, ಜೀವ ಅಂದ್ರೆ ಏನು ಅನ್ನುವ ಸಿದ್ಧಾಂತವನ್ನು ಹೇಳ್ತಾರೆ. ಅಂತಹ ಬ್ರಹ್ಮ ಸಾಕ್ಷಾತ್ಕಾರ ಅಥವಾ ಮೋಕ್ಷವನ್ನ ಪಡೆಯುವುದಕ್ಕೆ ಏನ್ ಮಾಡ್ಬೇಕು, ಸಾಧನ ಏನು ಅಂತ ಬ್ರಹ್ಮವಿದ್ಯೆಯನ್ನ ಪ್ರತಿಪಾದಿಸುವ, ಸಿದ್ಧಾಂತವನ್ನ ಪ್ರತಿಪಾದಿಸುವುದೇ ಹೆಚ್ಚು ಉಪನಿಷತ್ತುಗಳಲ್ಲಿ ಪ್ರಸಿದ್ಧ. ಅದಕ್ಕೆ ಸಾಧನ ಏನು ಅಂತ ನಾವು ಅನುಷ್ಠಾನ ವೇದಾಂತ ಅಂತೂ ಇತ್ತೀಚೆಗೆ ಹೇಳ್ತೇವೆ. ಅಂದ್ರೆ ಏನ್ ಮಾಡ್ಬೇಕು, ನಾವು ಪರಿಶ್ರಮ ಹಾಕಬೇಕಾದ್ದು ಎಲ್ಲಿ, ಸಿದ್ಧಾಂತ ಗೊತ್ತಾಯ್ತು. ಅಂತಹ ಬ್ರಹ್ಮ ಸಾಕ್ಷಾತ್ಕಾರಕ್ಕೆ ನಾವು ಏನ್ ಮಾಡ್ಬೇಕು ಅಂದ್ರೆ ಏನೋ ಒಂದು ಸಾಧನೆಯನ್ನು ಮಾಡಬೇಕು. ಈ ಸಸಾಧನವಾದ, ಸಾಧನ ಸಹಿತವಾದ ಬ್ರಹ್ಮವಿದ್ಯೆಯನ್ನ ಮಹಾನಾರಾಯಣದಲ್ಲಿ ಹೇಳಿದ್ದಾರೆ ಅಂತ ಶಂಕರ ಭಾಷ್ಯದ ಒಂದು ಕಡೆ ಬರ್ತದೆ. ಸಸಾಧನಂ ಬ್ರಹ್ಮವಿದ್ಯಾ ವಕ್ತವ್ಯ ಅಂತ ಇದನ್ನ ಪ್ರಾರಂಭ ಮಾಡಿದ್ರು. ಮಹಾನಾರಾಯಣ ಉಪನಿಷತ್ತು ಅದನ್ನ ಹೇಳುತ್ತದೆ ಅಂತ. ಹಾಗಾಗಿ ನನಗೆ ಮಹಾನಾರಾಯಣೋಪನಿಷತ್ತನ್ನ ಆಯ್ಕೆ ಮಾಡುವಲ್ಲಿ ಇದು ಒಂದು ಕಾರಣ. ಸಾಧನ ಏನ್ ಮಾಡ್ಬೇಕು ಅನ್ನೋದು ಇದ್ರೊಳಗೆ ವಿವರಣೆ ಇದೆ ಅಂತ, ಅದಕ್ಕೋಸ್ಕರ ಅದನ್ನ ಆಯ್ಕೆ ಮಾಡಿದೆ. ಒಟ್ಟಾರೆ ಆಯಿತು. ಆ ನಂತರ ಇದು ನಾನು ಸ್ವರ್ಣವಲ್ಲಿಯ ಸಂಸ್ಥಾನಕ್ಕೆ ಬಂದ ನಂತರವೇ ಮಾಡಿರೋದು, ರಿಸರ್ಚ್ ಮಾಡಿರೋದು, ಅಂದ್ರೆ ಉದ್ಯೋಗದ ಜೊತೆಗೆ ಎಕ್ಸ್ಟರ್ನಲ್ ಆಗಿ ಮಾಡಿರೋದು. ಅದಾಯ್ತು. ಆಮೇಲೆ ಸ್ವರ್ಣವಲ್ಲಿ ಸಂಸ್ಥಾನದಲ್ಲಿ 26 ವರ್ಷಗಳಿಂದ ಶಾಸ್ತ್ರ ಪಾಠ ಮಾಡಿದೆ. ನಾನು ಯೋಗಕ್ಕೆ ಶಾಸ್ತ್ರ ಓದುವ ಅತ್ಯಂತ ಆಸಕ್ತ ಹಲವು ಜನ ವಿದ್ಯಾರ್ಥಿಗಳು ವೇದಾಂತವನ್ನು ಓದಿದ್ದಾರೆ. ಬಹಳ ತೀಕ್ಷ್ಣಮತಿಗಳು, ಅಂದ್ರೆ ದೇಶ ಮಟ್ಟದಲ್ಲಿ ಇವತ್ತು ಅದ್ವೈತ ವೇದಾಂತ ಶಾಸ್ತ್ರ ಓದಿದವರಲ್ಲಿ ಇವರು, ಸ್ವರ್ಣವಲ್ಲಿಯಲ್ಲಿ ಓದಿದವರು ಇವರು ಪರವಾಗಿಲ್ಲ, ಚೆನ್ನಾಗಿ ಓದಿದ್ದಾರೆ ಎನ್ನುವಷ್ಟರ ಮಟ್ಟಿಗೆ ಓದಿದಂತಹ ವಿದ್ಯಾರ್ಥಿಗಳೆಲ್ಲ ಇದ್ದಾರೆ. ಹೀಗೆ ಸಂಕ್ಷಿಪ್ತವಾಗಿ ನನ್ನ ವಿದ್ಯಾಭ್ಯಾಸ ಸುಮಾರು 6ನೇಯತ್ತೆಯ ನಂತರ ಪ್ರಾರಂಭದಲ್ಲಿ ಶಿಷ್ಯ ವರ್ಗಕ್ಕೆ ಅಥವಾ ಪೌರೋಹಿತ್ಯ ಕ್ಷೇತ್ರಕ್ಕೆ ಬೇಕಾದ ಕಾಲೋಚಿತ ಮಂತ್ರಗಳು, ಪ್ರಯೋಗದ ಪಾಠ, ಇವುಗಳ ಜೊತೆಗೆ ಸ್ವಲ್ಪ ಪ್ರಾರಂಭಿಕವಾದಂತಹ ಸಂಸ್ಕೃತ ಪಾಠ ಇದೆಲ್ಲ ನಡೀತು. ಪ್ರಾಯಶಃ ಎಲ್ಲವರಿಗೂ ಸಿಗ್ತದೆಯೋ ಇಲ್ವೋ ಅಂತಹ ರಾಷ್ಟ್ರಪತಿ ಪುರಸ್ಕೃತರಾದಂತಹ ಪ್ರಸಿದ್ಧ ವಿದ್ವಾಂಸರ ಪಾಠ ಕೇಳುವ ಯೋಗ, ಜೊತೆಗೆ ಅದರಿಂದ ಪ್ರಭಾವಿತನಾದ ನಾನು ಆಮೇಲೆ ಈ ಪೌರೋಹಿತ್ಯ, ಕಾಲೋಚಿತ ಮಂತ್ರಗಳು, ಪ್ರಯೋಗ ಇದಕ್ಕೆ ಸ್ವಲ್ಪ ಅದನ್ನು ಗೌಣವಾಗಿಟ್ಟು ವೇದಾಂತ ಓದಬೇಕು ಅಂತ ಶಾಸ್ತ್ರಾಧ್ಯಯನ ಆರಂಭ ಮಾಡಿದೆ. ಆಮೇಲೆ ಅದೊಂದು ಇದರೊಳಗೆ ಬೆಂಗಳೂರು ಹೀಗೆ
ತಿರುಪತಿಯಲ್ಲಿ ಒಂದು 10 ತಿಂಗಳ ಇರೋದು, ಅದು ಟ್ರೈನಿಂಗ್ ಅದು B.Ed. ಆಮೇಲೆ ಪುನಃ MA ಆಯ್ತು. ಹೀಗೆ ಮಹಾನಾರಾಯಣದ ಮೇಲೆ ಇದು ಮಾಡಿದೆ. ಹಾಗಾಗಿ ವಿದ್ಯಾಭ್ಯಾಸ ಒಂದ್ ಕಡೆ ಹೀಗೆ ಸಾಗುತ್ತಾ ಬಂತು. ಅದರ ಜೊತೆಗೆ ವೇದಾಂತ ಪಾಠ ಮಾಡುವ ಅವಕಾಶ ಇತ್ತು. ಒಟ್ಟಾರೆ ಕಳೆದ ವರ್ಷ ನಿವೃತ್ತಿ ಆಗುವವರೆಗೂ, ಈಗ ನಿವೃತ್ತಿಯ ನಂತರವೂ ಕೂಡ ಪಾಠ ಮಾಡ್ತಾ ಇದ್ದೇನೆ. ಆನ್ಲೈನ್ ಕ್ಲಾಸ್ಗಳು, ಸ್ವರ್ಣವಲ್ಲಿ ಚಿಕ್ಕ ಗುರುಗಳಿಗೆ ಅಲ್ಲಿ ಹೋಗಿ ಪಾಠ ಮಾಡ್ತೇನೆ. ಶಾಸ್ತ್ರ ಪಾಠ ಎಲ್ಲವೂ ನಡೆದಿದೆ. ಸಂಪೂರ್ಣ ಏನು ನಿವೃತ್ತಿ ಅಂದ್ರೆ ಬಿಟ್ಟಿಲ್ಲ. ಒಟ್ಟಾರೆ ಹೀಗೆ ನಮ್ಮ ಕುಟುಂಬದ ಹಿನ್ನೆಲೆ, ಆಮೇಲೆ ಅದರಿಂದ ಅದರ ಕೊಡುಗೆ ತುಂಬಾ ಇವೆ. ಈಗ ನಮ್ಮ ತಂದೆಯವರು ಸಾಕ್ಷಾತ್ತಾಗಿ ಓದಿದವರಲ್ಲ, ಅವರು ಕೃಷಿಕರು, ಮನೆಯಲ್ಲಿ ಕೆಲಸ ಇತ್ಯಾದಿ ಮಾಡಿ ಸ್ವಲ್ಪ ಯಕ್ಷಗಾನ ಆಸಕ್ತಿ ಇತ್ತು. ಯಕ್ಷಗಾನ ಕಲಾವಿದರಾಗಿ ಹವ್ಯಾಸಿ ತಂಡದಲ್ಲ ಕೆಲಸ ಮಾಡಿದ್ದಾರೆ. ಅದು ಬಿಟ್ಟು ಅವರು ಸಂಸ್ಕೃತ ಶಾಸ್ತ್ರ ಆಗಲಿ ವೇದಾಧ್ಯ ಆಗಲಿ ಆ ತರ ಓದಿದವರಲ್ಲ. ಹಾಗೆ ಅಂತ ಕುಟುಂಬದಲ್ಲಿ ಬೇರೆಯವರು ಇದ್ದಾರೆ ಓದಿದವರು. ಒಟ್ಟಾರೆ ಇಡೀ ಕುಟುಂಬದ ಹಿನ್ನೆಲೆ ಕಾರಣವಾಗಿ ಸಂದಿತು ಅಂತ ಕಾಣಿಸ್ತದೆ. ಏನೋ ನಮ್ಮ ಇದು ಎಷ್ಟೋ ಜನರಿಗೆ ಈ ಪಾರಂಪರಿಕವಾದ ವಿದ್ಯೆ ಅಥವಾ ಹಿನ್ನೆಲೆ ಇದರಿಂದ ಬಂದ್ರು ನನಗೆ ನನ್ನ ಬಾಲ್ಯದಲ್ಲಿ ಯೋಗ್ಯವಾದ ಅವಕಾಶ ಸಿಗಲಿಲ್ಲ, ಸರಿಯಾದ ಅವಕಾಶ ಸಿಕ್ಕಿದ್ರೆ ನಾನು ಇಷ್ಟು ದೊಡ್ಡ ಆಫೀಸರ್ ಆಗ್ಬಿಡ್ತಿದ್ನೋ ಏನೋ, ಇಂಜಿನಿಯರಿಂಗೋ ಮೆಡಿಕಲ್ಲೋ ಆ ಕಾಲದಲ್ಲೇ ಓದುವ ಅವಕಾಶ ನನಗೆ ಸಿಗಲಿಲ್ವಲ್ಲ, ಈ ತರದ ಕೆಲವು ಅನಿಸಿಕೆಗಳು ಭಾವನೆಗಳು ಇರ್ತವೆ. ನಾನ್ ತುಂಬಾ ಸಲ ನನ್ನಷ್ಟೊತ್ತಿಗೆ ಅದನ್ನ ಯೋಚನೆ ಮಾಡಿದ್ದೇನೆ. ಹೀಗೆ ಬೇರೆ ಕಡೆಗೆ ಅವಕಾಶ ಸಿಕ್ಕದೆ, ಆ ಕಾಲದಲ್ಲಿ ವ್ಯವಸ್ಥೆ ಇಲ್ಲದೆ ನಾನು ಈ ಮಂತ್ರ ಪಾಠಶಾಲೆ ಹೀಗೆ ಓದುವಾಗಾಗಿ, ಆಮೇಲೆ ಏನೋ ವೇದಾಂತ ಇದೆಲ್ಲ ಓದಿದಾಗ ಆಯ್ತಲ್ಲ, ನಾನು ಅದ್ರ ಬಿಟ್ಟು ನಾನು ಲೌಕಿಕ ವಿದ್ಯೆಯಲ್ಲಿ ಮುಂದುವರೆದಿದ್ರೆ ಏನೋ ದೊಡ್ಡ ವಿಶಿಷ್ಟವಾದ ಸ್ಥಾನಕ್ಕೆ ಹೋಗ್ಬಹುದಿತ್ತು ಇತ್ಯಾದಿ ಇತ್ಯಾದಿ. ನನಗೆ ಅದರಲ್ಲಿ ಒಂದು ರೀತಿಯ ನೀಚ ಭಾವ ಇವತ್ತಿಗೂ ಇಲ್ಲ. ನಾನು ಏನನ್ನು ಓದಬೇಕೋ, ನಾನು ಯಾವುದನ್ನು ಓದಿದ್ದರಿಂದ ಬದುಕಿನ ಸಾರ್ಥಕತೆಯನ್ನ ಕಾಣಬಹುದಿತ್ತೋ ಅಂತ ಸರಿಯಾದ ವೇದಾಂತ ವಿದ್ಯೆಯನ್ನೇ ಓದಿದ್ದೇನೆ ಎಂಬ ಒಳ್ಳೆ ಸಂತೋಷವೇ ಇದೆ ಆ ವಿಷಯದಲ್ಲಿ. ನಾನು ಓದಿದ್ರ ಬಗ್ಗೆ ಅಯ್ಯೋ ಇದನ್ನು ಓದು ಬದ್ಲಿ ಇನ್ನೇನೋ ಓದಿದ್ರೆ ನಾ ಏನೋ ಆಗುತ್ತಿದ್ದೆ, ಆ ತರದ ಭ್ರಮೆ ಇನ್ನೋರಿಗಿಲ್ಲ. ನಾನು ಓದಿದ್ರಲ್ಲೇ ನಾನು ಸರಿಯಾದದ್ದೇನೆ ಓದಿದ್ದೇನೆ ಎಂಬ ವಿಶ್ವಾಸ ಇದೆ. ಒಟ್ಟಾರೆ ಹೀಗಾಯ್ತು. ನಮ್ಮ ಕುಟುಂಬ ಒಟ್ಟಾರೆ ಎಲ್ಲಾ ಹಿನ್ನೆಲೆಗಳಿಂದ ಹೀಗೆ ಓದುವಾಗ ಆಯ್ತು. ನೀವು ಸ್ವರ್ಣವಲ್ಲಿಯಲ್ಲಿ ಶಿಕ್ಷಕರಾಗಿ ವೃತ್ತಿಯನ್ನ ಆರಂಭ ಮಾಡ್ತೀರಿ. ಆವತ್ತಿನ ಸ್ವರ್ಣವಲ್ಲಿಯ ದಿನಗಳು ಹೇಗಿತ್ತು, ಮತ್ತೆ ಈಗ ಅಲ್ಲಿ ಏನೇನು ಬದಲಾವಣೆಗಳಾಗಿವೆ ಪಾಠಶಾಲೆಯ ನಿಟ್ಟಿನಲ್ಲಿ ಹೇಳುವಂತಹದ್ದಾದ್ರೆ? ಪಾಠಶಾಲೆಯ ನಿಟ್ಟಿನಲ್ಲಿ ಹೇಳುವುದಾದ್ರೆ ತುಂಬಾ ಬದಲಾವಣೆಗಳಿವೆ. ಮುಖ್ಯವಾಗಿ ಈಗಿನ ದೊಡ್ಡ ಗುರುಗಳು ಪರಮ ಪೂಜ್ಯ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರು 92, 93 ಅಂತ ಕಾಣಿಸ್ತದೆ. 91 ನಂತರ ಅವರು ಪೀಠಕ್ಕೆ ಬಂದವರು. ಆವಾಗ ಹಿಂದಿನ ದೊಡ್ಡ ಗುರುಗಳು ಇರಲಿಲ್ಲ. ಅಂದ್ರೆ ಸರ್ವಜ್ಞೇಂದ್ರ ಸರಸ್ವತಿ ಮುಕ್ತರಾಗಿದ್ರು. ಆ ನಂತರದಲ್ಲಿ ಇವರು ಪೀಠಕ್ಕೆ ಬರುವಾಗ ಪೀಠಾರೋಹಣ ಕಾರ್ಯಕ್ರಮ ಎಲ್ಲ ಚೆನ್ನಾಗಿ ನಡೆಯಿತು. ಅವರಿಗೆ ಪೀಠಕ್ಕೆ ಬರುವಾಗ ಅದ್ವೈತ ವೇದಾಂತ ವಿದ್ವತ್ ಪರೀಕ್ಷೆ ಮುಗಿದು ರಿಸಲ್ಟ್ ಬಂದಿರಲಿಲ್ಲ, ಫಲಿತಾಂಶ ಪ್ರಕಟವಾಗಿರಲಿಲ್ಲ. ನಮ್ಮ ಮೈಸೂರು ಮಹಾಸಂಸ್ಥಾನದಲ್ಲಿ, ಆಮೇಲೆ ಅದು ಕರ್ನಾಟಕ ಸರ್ಕಾರವಾಗಿ ಕರ್ನಾಟಕ ಸರ್ಕಾರದ ರೂಪದಲ್ಲಿ ಆಡಳಿತ ವಿಭಾಗಗಳು ಅಷ್ಟೇನೆ, ಮೈಸೂರು ಮಹಾರಾಜರು ಒಂದು ವ್ಯವಸ್ಥೆ ಮಾಡಿ ಹೋಗಿದ್ರು. ಯಾವಾಗ ಕರ್ನಾಟಕ ಸರ್ಕಾರ ಅಂತ ಬರ್ತದೆಯೋ, ಸರ್ಕಾರ ಬಂತೋ, ಅವಾಗ ಈ ಮೈಸೂರು ಪರಂಪರೆಯ ವಿದ್ವತ್ ಪರೀಕ್ಷೆಗಳು ವೇದಾಧ್ಯಯನ ಇದೆಯಲ್ಲ, ಇದರ ಪರೀಕ್ಷೆಯ ವಿಷಯ, ಇದಕ್ಕೆ ಕೊಡಬಹುದಾದಂತಹ ಪ್ರಮಾಣ ಪತ್ರ ಮೊದಲಾದವುಗಳಿಗೆ ಮಹಾರಾಜರೇ ಹೀಗಿರ್ಬೇಕು ಅಂತ ಒಂದು ಮಾರ್ಗದರ್ಶನ ಮಾಡಿದ್ರು. ವಿದ್ವತ್ ಪರೀಕ್ಷೆಯಲ್ಲಿ, ವಿದ್ವತ್ ಉತ್ತಮ ಪರೀಕ್ಷೆಯಲ್ಲಿ 5 ವರ್ಷದ ಕೋರ್ಸ್ ಮುಗಿತಾ ಇದ್ದ ಹಾಗೆ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣನಾದ ವಿದ್ಯಾರ್ಥಿಗೆ ಜರಿ ಶಾಲು ಕೊಡಬೇಕು ಅಂತ. ಪ್ರಥಮ ಕ್ಲಾಸ್ನಲ್ಲಿ ಉತ್ತೀರ್ಣರಾದವರಿಗೋ ಡಿಸ್ಟಿಂಕ್ಷನ್ ಬಂದವರಿಗೋ ಮೈಸೂರಿನ ವಿದ್ವತ್ ಪರಂಪರೆಯಲ್ಲಿ ಈ ಜೋಳದ ಕುಂಡಿಗೆ ಅಂತ 4 ಮೂಲೆಗಳಲ್ಲಿ ವಿಭಾಗ ಇರುವ, ಟಿಕ್ಲಿ ಹಾಕಿರುವ ಜಗ ಅನ್ನುವ ಶಾಲಿನ ಕುರುಹಿತ್ತು. ಆ ಶಾಲನ್ನು ಹೊದ್ದವನು ಅಂದ್ರೆ ಒಂದು ವಿದ್ವತ್ ಪರೀಕ್ಷೆ ಪಾಸಾದವನು ಅಂತ ಮಹಾರಾಜರ ತೀರ್ಮಾನ. ಹಾಗಿತ್ತು. ಅದನ್ನ ಯಾವುದೇ ವಿದ್ವತ್ ಪರೀಕ್ಷೆಯನ್ನು ಅಧಿಕೃತವಾಗಿ ಪಾಸ್ ಮಾಡದೇ ಇದ್ದವನು ಅದನ್ನ ಹಾಕೊಳ್ಬಾರ್ದು. ಹಾಗೆ ಕ್ರಮ ಅದು ಇವತ್ತಿಗೂ ಇದೆ. ಅದನ್ನ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿಯೋ ಏನೋ ಮಾಡಿ ಕೊಂಡುಕೊಂಡು ಹಾಕೊಳ್ಳುವಾಗಿಲ್ಲ. ಅವನಿಗೆ ಒಂದು ವಿದ್ವತ್ ಅಧಿಕೃತವಾಗಿ ಓದಿದವನು ಅಂತ ಅರ್ಥ.
ಇದು ಮುಂದೆ ಕರ್ನಾಟಕ ಸರ್ಕಾರದಲ್ಲಿಯೂ ಅನುವೃತ್ತವಾಗಿ ಬಂದಿದೆ. ಇವತ್ತಿಗೂ ಕೂಡ ವಿದ್ವತ್ ಪರೀಕ್ಷೆ ಪಾಸ್ ಆದವನು ಆಮೇಲೆ ಯೂನಿವರ್ಸಿಟಿ ಮಾಡಿದವನು ಯೂನಿವರ್ಸಿಟಿ ಆದ ನಂತರ ಆ ಶಾಲಿನ ರೂಪವನ್ನು ಸ್ವಲ್ಪ ವ್ಯತ್ಯಾಸ ಮಾಡಿದ್ದಾರೆ. ಆ ಕ್ರಮ ಇದೆ. ಸಂಸ್ಕೃತ ವಿದ್ವತ್ತಿನಲ್ಲಿ ವೈಶಿಷ್ಟ್ಯ ಶ್ರೇಣಿಯಲ್ಲಿ ಡಿಸ್ಟಿಂಕ್ಷನ್ ನಲ್ಲಿ ಪಾಸ್ ಆದವನಿಗೆಲ್ಲ ಢರಿ ಶಾಲೆ ಕೊಡಬೇಕು ಅನ್ನೋದು, ಅದಕ್ಕೆ ಬೇಕಾದ ಮೂಲಭೂತ ಫಂಡ್ ಅನ್ನು ಕೂಡ ಮೈಸೂರು ಮಹಾರಾಜರು ಇಟ್ಟಿದ್ದಾರೆ. ಇವತ್ತಿಗೂ ಗೌರ್ಮೆಂಟ್ ನಲ್ಲಿ ಇದೆ. ಅದು ಮೊದಲು ಪರೀಕ್ಷಾ ಬೋರ್ಡ್ ಇತ್ತು, ಆ ಬೋರ್ಡ್ ನಿಂದ ಈಗ ಯೂನಿವರ್ಸಿಟಿ ಆಗಿದೆ. ಹಾಗಾಗಿ ಈ ವಿದ್ವತ್ ಪರೀಕ್ಷೆಯ ಒಂದು ಇದಿದೆಯಲ್ಲ, ನಮ್ಮ ಹಿರಿಯ ಗುರುಗಳು ಈಗಿರುವವರು ಕೂಡ ವಿದ್ವತ್ ಪರೀಕ್ಷೆ ಪಾಸ್ ಮಾಡಿದ್ರು, ರಿಸಲ್ಟ್ ಬಂದಿರಲಿಲ್ಲ. ಆಮೇಲೆ ವೈಶಿಷ್ಟ್ಯ ಶ್ರೇಣಿಯಲ್ಲಿ ಪಾಸ್ ಆದ್ರು. ಆದ್ರೂ ಅವರು ಆ ಢರಿ ಶಾಲು ಮತ್ತು ಪ್ರಮಾಣ ಪತ್ರಕ್ಕೆ ಕಾನ್ವಿಕೇಶನ್ಗೆ ಹೋಗ್ಲಿಲ್ಲ. ಅದು ನಾಮ ಎಲ್ಲವೂ ಶರೀರಕ್ಕೆ ಸಂಬಂಧಪಟ್ಟದ್ದೆಲ್ಲ ವ್ಯತ್ಯಾಸವಾದದ್ದರಿಂದ ನಾವು ಅದಕ್ಕೆ ಅವಶ್ಯಕತೆ ಇಲ್ಲ ಅಂತ ಹೋಗ್ಲೇ ಇಲ್ಲ. ಆದರೆ ಅವರಿಗೆ ಮೈಸೂರಿನಲ್ಲಿರುವಂತಹ ಅಲ್ಲಿಯವರೆಗೂ ಕೇವಲ ಪಾಠಶಾಲೆ ಇತ್ತು ಸ್ವರ್ಣವಲ್ಲಿಯಲ್ಲಿ. ಆಮೇಲೆ ಅದನ್ನ ಮಹಾಪಾಠಶಾಲೆ ಅಂತ ಕರಿತೇವೆ ನಾವು ಕಾಲೇಜಿಗೆ, ಈ ವಿದ್ವತ್ ತರಗತಿಗಳಿರುವಂತಹದ್ದಕ್ಕೆ. ಅದನ್ನ ಮಾಡಬೇಕು ಅಂತ ಅವರಿಗೆ ಮೊದಲಿಂದಾನು ಆಸೆ ಇತ್ತು. ಅದನ್ನ ಪ್ರಾರಂಭ ಮಾಡಿದ್ರು. ಸಾಹಿತ್ಯವರಿಗಿದೆ. ಸಾಹಿತ್ಯ ಮುಗಿದಂತ ವಿದ್ಯಾರ್ಥಿಗಳಿಗೆ ಸ್ವಾಭಾವಿಕ ಬೆಳವಣಿಗೆ ಎಂಬ ಆಧಾರದಲ್ಲಿ ನಮಗ್ ವಿದ್ವತ್ ಕ್ಲಾಸಿಗೆ ಕೊಡಿ ಅಂತ ಪರ್ಮಿಷನ್ ಕೇಳಿದ್ರು. ಅದು ಸಿಕ್ಕಿತು. ಆವಾಗ ಕಾಲೇಜ್ ಪ್ರಾರಂಭವಾಗುವಾಗ ಅದ್ವೈತ ವೇದಾಂತ ಮತ್ತು ಮೀಮಾಂಸಾ ಶಾಸ್ತ್ರ, ಇದಕ್ಕೆ ಪೂರ್ವೋತ್ತರ ಮೀಮಾಂಸಾ ಶಾಸ್ತ್ರ ಅಂತ ಕರೀತಾರೆ. ಪೂರ್ವ ಮೀಮಾಂಸಾ ಅಂದ್ರೆ ಜೈಮಿನಿಯಿಂದ ಪ್ರಾರಂಭವಾಗಿರುವಂತಹ ಜೈಮಿನಿ ಸೂತ್ರಗಳ ಅದಕ್ಕೆ ಆಧಾರ. ಅದಕ್ಕೆ ಕರ್ಮಕಾಂಡ ಅಂತ ಇನ್ನೊಂದು ಹೆಸರು. ಕರ್ಮಕಾಂಡಕ್ಕೆ ಸಂಬಂಧಪಟ್ಟಂತಹ ವಿದ್ವತ್ತನ್ನ ಪೂರ್ವ ಮೀಮಾಂಸಾ ಅಂತ ಕರೀತಾರೆ. ಅದು ಅಥಾತೋ ಧರ್ಮ ಜಿಜ್ಞಾಸ ಅಂತ ಪ್ರಾರಂಭವಾಗುತ್ತದೆ. ಆದ್ರಿಂದ ಅದು ಪೂರ್ವ ಮೀಮಾಂಸಾ ಶಾಸ್ತ್ರ. ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಪ್ರಾರಂಭವಾಗುವುದು ಬಾದರಾಯಣರ ಸೂತ್ರದಿಂದ, ಬ್ರಹ್ಮಸೂತ್ರಗಳು ಅಂತ ಕರೀತಾರೆ ಅದನ್ನ. ಇದಕ್ಕೆ ಉತ್ತರ ಮೀಮಾಂಸಾ ಅಂತ ವೇದಾಂತಕ್ಕಿರುವ ಹೆಸರು. ಹೀಗೆ ಇವೆರಡು ಶಾಸ್ತ್ರ ಜೊತೆಗೆ ಕೃಷ್ಣ ಯಜುರ್ವೇದ, ಒಂದು ವೇದ, ಎರಡು ಶಾಸ್ತ್ರಗಳ ತರಗತಿಗಳನ್ನ ಸ್ವಾಭಾವಿಕ ಬೆಳವಣಿಗೆಯ ಮೇಲೆ ಪ್ರಾರಂಭ ಮಾಡಿದ್ರು. ಹಾಗಾಗಿ ಮೊದಲಿರುವ ಎಷ್ಟೋ ವರ್ಷದಿಂದ 60-50 ಪ್ರಾರಂಭ ಆಗಿರೋದು ಅಲ್ಲಿ ರಾಜರಾಜೇಶ್ವರಿ ಪಾಠಶಾಲೆ. ಈ ಪಾಠಶಾಲೆ 90ರ ದಶಕದಲ್ಲಿ ಮಹಾಪಾಠಶಾಲೆಯಾಗಿ ಸಂಸ್ಕೃತ ಕಾಲೇಜ್ ಆಗಿ ಮಾರ್ಪಟ್ಟಿತು. ಆ ಸಂದರ್ಭಕ್ಕೆ ನಾನು ಬಂದವನು. ನಾನು ಸ್ವರ್ಣವಲ್ಲಿಯಲ್ಲಿ ಪ್ರಾರಂಭವಾದಂತಹ 95ಕ್ಕೆ ಕಾಲೇಜ್ ಆಯ್ತು. 95ರ ಬ್ಯಾಚ್ ನಿಂದ ನಾನು ಪಾಠ ಮಾಡಿದೆ. 96ಕ್ಕಲ್ಲಿ ಬಂದವನು, ಮೊದಲನೇ ಬ್ಯಾಚ್ ನಿಂದಾನೇ ಪಾಠ ಮಾಡಿದ್ದೇನೆ. ಅವಾಗ ಕೇವಲ ಮೊದಲನೇ 5 ವರ್ಷದ ವಿದ್ವತ್ನಲ್ಲಿ ಮೊದಲನೇ ವರ್ಷದ ವಿದ್ಯಾರ್ಥಿಗಳು ಮಾತ್ರ ಇದ್ರು. ಆಮೇಲೆ 2ನೇ ವರ್ಷ 2 ವರ್ಷದ ವಿದ್ಯಾರ್ಥಿಗಳಾದ್ರು, 3ನೇ ವರ್ಷ 3 ವರ್ಷದ ವಿದ್ಯಾರ್ಥಿಗಳಾದ್ರು. ಹಾಗಾಗಿ ನಾನು ಸಾಹಿತ್ಯದ ಅಂದ್ರೆ ಪಾಠಶಾಲೆ ಹಂತದ ಕೆಲವು ಪಾಠ ಮಾಡಿದ್ದೇನೆ. ತರ್ಕಶಾಸ್ತ್ರದ ಸಣ್ಣ ಸಣ್ಣ ಗ್ರಂಥ, ತರ್ಕ ಸಂಗ್ರಾಮಗಳು, ಅದನ್ನು ಪಾಠ ಮಾಡಿದ್ದೇನೆ. ಅವಾಗ ತುಂಬಾ ಕ್ಲಾಸ್ ಇರ್ಲಿಲ್ಲ. ಒಂದೊಂದೇ ಕ್ಲಾಸ್ ಆಗ್ತಿತ್ತು. 5 ವರ್ಷ ಆಗುವಷ್ಟೊತ್ತಿಗೆ 5 ವರ್ಷದ ತರಗತಿಗಳು ಬಂದವು. ಆಮೇಲೆ ಹೆಚ್ಚು ಕಡಿಮೆ ವೇದಾಂತ ವಿದ್ಯಾರ್ಥಿಗಳಿಗೆ ಮಾತ್ರ ಕಾಲೇಜ್ ಹಂತದಲ್ಲಿ ಇದು ಮಾಡಿದ್ದೇನೆ. ಹಾಗಾಗಿ ಪಾಠಶಾಲೆ ಇರುವುದು ಮಹಾಪಾಠಶಾಲೆಯಾಗಿ ರೂಪುಗೊಂಡು ಅದು ಪೂರ್ಣ ಸಂಸ್ಕೃತ ಕಾಲೇಜ್ ಅನಿಸ್ಕೊಂಡು ಆಗುವ ಪ್ರಾರಂಭದಿಂದಲೇ ನಾನಿದ್ದೇನೆ. ಈ ಬೆಳವಣಿಗೆಗಳು ಆಗಿವೆ. ಪಾಠಶಾಲೆ ರಾಜರಾಜೇಶ್ವರಿ ಸಂಸ್ಕೃತ ಪಾಠಶಾಲೆ ಮಹಾಪಾಠಶಾಲೆಯಾಗಿ ಬೆಳವಣಿಗೆಯನ್ನು ಕಾಣ್ತು. ಹಾಗೇನೆ ಅಲ್ಲಿಯ ವಿದ್ಯಾರ್ಥಿಗಳ ಸಂಖ್ಯೆ ಇದೆಲ್ಲ ಏರ್ತಾ ಬಂತು. ಮೊದಲು ತುಂಬಾ ಕಡಿಮೆ ಸಂಖ್ಯೆ ಇದ್ರು, 20-30 ಜನ ಇದ್ರು. ಆಮೇಲೆ 50-60 ಜನ ಆದ್ರು. ನಾವು ಕಾಲೇಜ್ ಆಗಿ ಪರಿವರ್ತನೆ ಮಾಡಿ ಆ ಸಮಯದಲ್ಲಿ ಸುಮಾರು 100ಕ್ಕೂ ಮಿಕ್ಕಿದ ವಿದ್ಯಾರ್ಥಿಗಳು ಪಾಠಶಾಲೆಯಲ್ಲಿ. ಹಾಗಾಗಿ ವಿದ್ಯಾರ್ಥಿಗಳ ಸಂಖ್ಯೆ ಅಭಿವೃದ್ಧಿ ಆಯಿತು. ಒಳ್ಳೆ ಪ್ರತಿಭಾವಂತ ವಿದ್ಯಾರ್ಥಿಗಳು ಬಂದ್ರು. ಗುರುಗಳು ಈ ಪಾಠಶಾಲೆಯನ್ನ ಮಹಾಪಾಠಶಾಲೆಯಾಗಿ ಬೆಳವಣಿಗೆ ಆಗುವುದರ ಬಗ್ಗೆ ತುಂಬಾ ಪ್ರಯತ್ನ ಪಟ್ಟಿದ್ದಾರೆ. ಹಾಗಾಗಿ ಮಹಾಸಂಸ್ಥಾನದ ಪ್ರಯತ್ನ, ಆಶೀರ್ವಾದ ಎಲ್ಲ ಮೂಲಕ ಪಾಠಶಾಲೆ ರಾಜರಾಜೇಶ್ವರಿ ಪಾಠಶಾಲೆಯು ಕೂಡ ಅಭಿವೃದ್ಧಿಯನ್ನು ಹೊಂದಿತು. ತುಂಬಾ ಬೆಳವಣಿಗೆ ಆಗಿದೆ. ಇದ್ರ ಜೊತೆಗೆ ಅನೇಕ ವಿದ್ಯಾರ್ಥಿಗಳು ಸಂಸ್ಕೃತ ಶಾಸ್ತ್ರವನ್ನು ಓದ್ಲಿಕ್ಕೆ ಶುರು ಮಾಡಿದ್ರು. ಈಗ ಇತ್ತೀಚೆಗೆ ಒಂದು 2-3 ವರ್ಷಗಳ ಈ ಕಡೆಗೆ ಕರ್ನಾಟಕ ಯೂನಿವರ್ಸಿಟಿ ಅಧೀನದಲ್ಲಿ ಮೊದಲಿಂದ ಇರುವಂತಹ ಈ ಪೂರ್ವ ಮೀಮಾಂಸಾ, ಉತ್ತರ ಮೀಮಾಂಸಾ ಮತ್ತು ಕೃಷ್ಣ ಯಜುರ್ವೇದ 3 ಶಾಸ್ತ್ರಗಳ ಕಾಲೇಜ್ ಒಂದ್ ಕಡೆ ಆದರೆ, ಇನ್ನು ಇದಕ್ಕೆ ಕೃಷ್ಣ ಯಜುರ್ವೇದ ಒಂದು ಬಿಟ್ಟರೆ ವೇದದಲ್ಲಿ ಋಗ್ವೇದ, ಸಾಮವೇದ, ಅಥರ್ವಣ ವೇದ 3 ವೇದವು ಈಗ ಪಾಠ ನಡೀತಾ ಇದೆ, ಕ್ಲಾಸ್ ನಡೀತಾ ಇದೆ. ಇದಕ್ಕೆ
ಭಾರತ ಸರ್ಕಾರದ ಅಧೀನದಲ್ಲಿ ವೇದಕ್ಕೆ ಒಂದು ವೇದ ಶಿಕ್ಷಣಕ್ಕೋಸ್ಕರವೇ ಒಂದು ಸಂಸ್ಥೆ ಇದೆ. ಅದು ಭಾರತ ಸರ್ಕಾರದ ಒಂದು ಅಂಗ. ಹೇಗೆ ಸಂಸ್ಕೃತಕ್ಕೆ ರಾಷ್ಟ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯವೋ ಹಾಗೆ ವೇದಕ್ಕೆ ಮಹರ್ಷಿ ಸಂದೀಪನಿ ವೇದ ವಿದ್ಯಾ ಪ್ರತಿಷ್ಠಾನ ಅಂತ ಒಂದು ಇದಿದೆ, ಒಂದು ವಿಭಾಗ ಇದೆ. ಸಾವಿರಾರು ಕೋಟಿ ಖರ್ಚು ಮಾಡ್ತದೆ ಸರ್ಕಾರ ಇಡೀ ದೇಶಾದ್ಯಂತ ವೇದ ಶಿಕ್ಷಣಕ್ಕೆ. ನಮಗೆ ಈ ಕರ್ನಾಟಕ ಸರ್ಕಾರದ ಕಡೆಯಿಂದಲೇ ಕೃಷ್ಣ ಯಜುರ್ವೇದ ಇರೋದ್ರಿಂದ ಅದು ಒಂದು ಬಿಟ್ಟು ಋಗ್ವೇದ, ಸಾಮವೇದ, ಅಥರ್ವಣ ವೇದಕ್ಕೆ ಮಹರ್ಷಿ ಸಂದೀಪನಿ ಪ್ರತಿಷ್ಠಾನದಿಂದ ನಾವು ಅನುದಾನವನ್ನು ಕೇಳಿದ್ವು. ಅವರ ನಿಯಮಕ್ಕೆ ಒಳಪಟ್ಟಂತೆ ಈಗ 3 ವೇದಗಳು ಗುರುಕುಲ ಎಂಬ ಹೆಸರಿನಲ್ಲಿ ಆ ಸಂಸ್ಥೆಯಿಂದ ನಡೀತದೆ. ಹಾಗಾಗಿ ಒಟ್ಟು 4 ವೇದಗಳಿದ್ದಾವೆ, 2 ಶಾಸ್ತ್ರಗಳ ಅಧ್ಯಯನ ಇದೆ. ಇದರ ಜೊತೆಗೆ ವೇದ ಭಾಷ್ಯವನ್ನು ಕುರಿತು ಒಂದು ತರಗತಿಗಳು, ಒಂದು ಪರೀಕ್ಷೆಯ ಪದ್ಧತಿ ಹಿಂದೇನೋ ಮೈಸೂರು ಸಂಸ್ಥಾನದಲ್ಲಿ ಇತ್ತಂತೆ. ಅದು ಪುನಃ ಯೂನಿವರ್ಸಿಟಿಯ ಅಂಡರ್ನಲ್ಲಿ ಅಧ್ಯಯನದಲ್ಲಿ ಅದೊಂದು ಅಧ್ಯಯನ, ಅಧ್ಯಾಪನ, ಪರೀಕ್ಷೆ ಇವೆಲ್ಲ ಒಂದು ವ್ಯವಸ್ಥೆ, ಸಿಸ್ಟಮ್ ಆಗಬೇಕು ಅಂತ ಗುರುಗಳ ಒತ್ತಾಸೆ ಇತ್ತು. ಆ ನೇರದಲ್ಲಿ ವೇದ ಭಾಷ್ಯ ಅಧ್ಯಯನವನ್ನು ಪ್ರಾರಂಭ ಮಾಡಿದೆ. ಹೀಗಾಗಿ ಒಂದು 4 ವೇದಗಳು, ಮೊದಲಿಂದಿರುವಂತಹ ಕೃಷ್ಣ ಯಜುರ್ವೇದ ಅಥವಾ ಮೀಮಾಂಸಾ ಮತ್ತು ವೇದಾಂತ ಶಾಸ್ತ್ರಗಳು, ಇಷ್ಟರ ಜೊತೆಗೆ ವೇದ ಭಾಷ್ಯ ತರಗತಿಗಳು, ಹೀಗೆ ಬೆಳವಣಿಗೆಯನ್ನು ಹೊಂದಿದೆ ರಾಜರಾಜೇಶ್ವರಿ ವಿದ್ಯಾಸಂಸ್ಥೆ. ಇದು ಈ ರಾಜರಾಜೇಶ್ವರಿ ವಿದ್ಯಾಸಂಸ್ಥೆಯ ಅಧೀನದಲ್ಲಿಯೇ ಹುಲೇಕಲ್ಲು ಪದವಿ ಪೂರ್ವ ವಿದ್ಯಾಲಯವು ಕೂಡ ಈಗ ನಡೀತಾ ಇದೆ. ಜೊತೆಗೆ ಸಿರಸಿಯಲ್ಲಿ ಶ್ರೀನಿಕೇತನ ಎಂಬ ಒಂದು ಲೌಕಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಸ್ಕೂಲ್ ಕೂಡ ಇದೆ. ಅದು ಕೂಡ ನಮ್ಮ ರಾಜರಾಜೇಶ್ವರಿ ವಿದ್ಯಾಸಂಸ್ಥೆಯ ಅಧೀನದಲ್ಲಿ ನಡೀತಾ ಇದೆ. ಒಟ್ಟಾರೆ ಶಿಕ್ಷಣ ಕ್ಷೇತ್ರದಲ್ಲಿ ಇಷ್ಟೆಲ್ಲ ಬೆಳವಣಿಗೆಗಳಾಗಿವೆ ಸ್ವರ್ಣವಲ್ಲಿಯಲ್ಲಿ. ಗುರುಗಳ ಶ್ರಮ ಮತ್ತೆ ಇದು ಅಪಾರವಾಗಿರುವಂತಹ ಆಸಕ್ತಿ ಕೂಡ ಬಹಳ ಇದೆ. ಹೌದು, ಅವರ ನೇರದಲ್ಲಿ ಇಷ್ಟೆಲ್ಲ ಬೆಳವಣಿಗೆ ಆಗಿರೋ. ನೀವು ನಿವೃತ್ತಿಯ ಜೀವನದ ನಂತರ ಈ ಸಾಮಾಜಿಕವಾದಂತಹ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಆಸಕ್ತಿಯನ್ನ ಹೊಂದಿದ್ರ ಅಥವಾ ಮೊದಲಿಂದಲೂ ಈ ಸಾಮಾಜಿಕ ಕಳಕಳಿಯಲ್ಲಿ ಪಾಲ್ಗೊಳ್ತಾ ಇದ್ರ? ಅದು ಸಾಮಾಜಿಕ ಕಳಕಳಿ ಅಂತ ಏನು ದೊಡ್ಡ ಹೀಗೆ ದೊಡ್ಡ ಪ್ರಮಾಣದಲ್ಲಿ ಅದೇನು ನನ್ನ ಪರಿಶ್ರಮ ಅಥವಾ ಕೆಲಸ ಸಾಗಿದ್ದಿಲ್ಲ. ಅದೇನು ಅಂದ್ರೆ ಈ ಸಾಮಾಜಿಕ ಕಳಕಳಿ ಅಥವಾ ಏನೋ ಮಾಡಬೇಕು ಅನ್ನುವ ತುಡಿತ ಇರ್ತದೆಯಲ್ಲ, ಇದು 2 ರೀತಿ. ಅತ್ಯಂತ ದೊಡ್ಡ ಸಾಮರ್ಥ್ಯ ಇರುವಂತಹ ವ್ಯಕ್ತಿಗಳು ಸಮಾಜದ ಕೆಲಸವನ್ನ ಅವರದೇ ನೇರದಲ್ಲಿ ಮಾಡಬಲ್ಲರು. ಅವರಿಗೆ ಆ ಸಾಮರ್ಥ್ಯ ಇರ್ತದೆ. ಅದು ಆರ್ಥಿಕವಾದದ್ದಿರ್ಲಿ, ಬೌದ್ಧಿಕವಾದದ್ದಿರ್ಲಿ, ಅಂತಹ ಸಮರ್ಥನಾದಂಥವನು ಅವನದೇ ನೇರದಲ್ಲಿ ಹೀಗೆ ಮಾಡಬೇಕು ಅಂತ ಒಂದು ಪರಿಕಲ್ಪನೆಯನ್ನು ಇಟ್ಕೊಂಡು ದೊಡ್ಡ ಪ್ರಮಾಣದಲ್ಲಿ ಮಾಡ್ಬಿಡ್ತಾರ ಅವರು. ಈಗ ನಾನು ಅಂತಹ ಸಾಮರ್ಥ್ಯ ಇದ್ದವನಲ್ಲ. ಏನೋ ಮಾಡಬೇಕು, ಒಂದಷ್ಟು ಮಾಡಬೇಕು ಎನ್ನುವ ಧೋರಣೆ ಇದ್ದಂಥವರಿಗೆ ನಾವು ನಮ್ಮ ನೇರದಲ್ಲಿ ಯಾವ ಸಂಘ, ಸಂಸ್ಥೆ ಮೊದಲಾದವು ಕೆಲಸ ಮಾಡ್ತಾ ಇದೆಯೋ ಅದ್ರ ಜೊತೆಗೆ ಸೇರ್ಕೊಂಡು ಪೂರ್ವಕವಾಗಿ ಒಂದಷ್ಟು ಕೆಲಸ ಮಾಡಬೇಕು. ಹಾಗೆ 2 ರೀತಿ ಈ ಸಾಮಾಜಿಕ ಕಳಕಳಿ ಇರುವಲ್ಲಿ. ಸಾಮರ್ಥ್ಯ ಅದು ಒಂದು ಇತಿಮಿತಿಗೆ ಒಳಪಟ್ಟಾಗ ನಾವು ಸಮಾನ ಮನಸ್ಕರ ಜೊತೆಗೆ ಸೇರ್ಕೊಂಡು ಒಂದಷ್ಟು ಮಾಡಬೇಕು ಅಂತ. ದೊಡ್ಡ ವಿಶಿಷ್ಟವಾದ ಸಾಮರ್ಥ್ಯ ಇದ್ದವರು ಅವರೇ ಹುಟ್ಟು ಹಾಕೊಂಡು ಮಾಡ್ತಾರೆ. ನಾನು ಆ ಸಾಮರ್ಥ್ಯ ಎಲ್ಲ ಇದ್ದೆ. ಯಾಕೆ ಇದನ್ನ ಹೇಳ್ತೇನೆ ಅಂದ್ರೆ, ನಮ್ಮ ಸಂಸ್ಕೃತಿ, ನಮ್ಮ ಇದೆಲ್ಲ ಒಂದು ನೇಡಬೇಕು ಅನ್ನುವಾಗ ನಾವು ಒಂದಷ್ಟು ಜನರ ಜೊತೆಗೆ ಕಲೆತು ಹಲವು ವಿಧವಾದ ಕಾರ್ಯಕ್ರಮವನ್ನು ಮಾಡಬೇಕು. ಈ ಪೌರೋಹಿತ್ಯ ಇದ್ದಿರ್ಬಹುದು ಅಥವಾ ಯಕ್ಷಗಾನ ಮೊದಲಾದಂತಹ ಮಾಧ್ಯಮಗಳಿರ್ಬಹುದು. ಏನೋ ಇದ್ರ ಮೂಲಕ ನಾವು ನಮ್ಮ ಸುತ್ತಮುತ್ತಲಿನವರಿಗೆ ಹೀಗೆ ಒಂದಷ್ಟು ಜನ ಬೌದ್ಧಿಕ ಒಂದು ಮಾರ್ಗದರ್ಶನ ಹೀಗೆ ಮಾಡಬಹುದು. ಇದ್ರ ಮೂಲಕ ಈ ಯಕ್ಷಗಾನದ ಮೂಲಕ, ಅರ್ಥಗಾರಿಕೆಯ ಮೂಲಕ ಕೊಡಬಹುದು ನಮ್ಮ ಸಂಸ್ಕೃತಿ ಇತ್ಯಾದಿಗಳನ್ನ. ಹಾಗಾಗಿ ನಾವು ಅಂಥದ್ರ ಜೊತೆಗೆ ಸೇರ್ಕೊಂಡು ಪ್ರಯತ್ನ ಮಾಡಬೇಕು. ಈ ನೇರದಲ್ಲಿ ನನಗೆ ಸ್ವರ್ಣವಲ್ಲಿಯಲ್ಲಿ ಅಧ್ಯಾಪಕನಾಗಿರುವುದರಿಂದ ಹಲವು ಅವಕಾಶಗಳು ಸಿಕ್ತು. ಈಗ ಉದಾಹರಣೆಗೆ ನಾವು ಅನೇಕ ಅಭಿಯಾನ ಮಾಡಿದ್ದೇವೆ. 2000 ಅಷ್ಟರ ಹೊತ್ತಿಗೆ ಈ ಸಂಸ್ಕೃತ ಭಾರತಿ ಎಂಬ ಭಾರತ ಮಟ್ಟದ ಒಂದು ಸಂಘಟನೆ ಇದೆ. ಸಂಸ್ಕೃತ ಭಾರತಿ ಅಂತ ವಿಶ್ವ ಹಿಂದೂ ಪರಿಷತ್ತು ಮೊದಲಾದಂಥವರ ನೆರಳಲ್ಲೇ ಒಂದು ರೂಪುಗೊಂಡ ಸಂಸ್ಥೆ ಅದು. ಅದರ ಸಹಯೋಗದೊಂದಿಗೆ ಸ್ವರ್ಣವಲ್ಲಿ ಸಂಸ್ಥಾನದ ಕಡೆಯಿಂದ ಏಕಕಾಲಕ್ಕೆ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ, ಅಂದ್ರೆ 11 ತಾಲೂಕಿತ್ತು, 11 ತಾಲೂಕಿನಲ್ಲಿ ಘಟ್ಟದ ಕೆಳಗಿನ ಕೋಸ್ಟಲ್ನ 5 ತಾಲೂಕುಗಳು, ಮೇಲ್ಗಡೆ 6 ತಾಲೂಕುಗಳು,
ಈ ಎಲ್ಲ ತಾಲೂಕಿನಲ್ಲಿ ಒಂದೊಂದು ತಾಲೂಕಿನಲ್ಲಿ ಆಯಾ ತಾಲೂಕಿನ ನಗರ ಪ್ರಾಂತಕ್ಕೆ 2 ಕೇಂದ್ರಗಳನ್ನು ಸೀಮಿತವಾಗಿಟ್ಟು 10 ಕೇಂದ್ರ ನಡಿಬೇಕು ಅಂತ, ಅಂದ್ರೆ ಹಳ್ಳಿಯಲ್ಲಿ ಹೆಚ್ಚಿಗೆ ನಡಿಬೇಕು ಅಂತ. ಅಂತಹ 111 ಸಂಸ್ಕೃತ ಸಂಭಾಷಣಾ ಶಿಬಿರವನ್ನು ಮಾಡಿದ್ವು 2000ರಲ್ಲಿ. ಸಂಸ್ಕೃತದಲ್ಲಿ ಮಾತಾಡುವುದಕ್ಕೆ ಕಲಿಸೋದು. ದಿನಕ್ಕೆ 2 ಗಂಟೆಗಳ ಕಾಲ 10 ದಿನ ಒಂದು ಶಿಬಿರ, 20 ತಾಸು ಅಲ್ಲಿ ಸಂಸ್ಕೃತ ಶಿಕ್ಷಣ. ನೌಕಾನೆಲೆಯಲ್ಲೂ ಕೂಡ ಮಾಡಿದ್ವು, ಮೀನುಗಾರರಿಗೆ ಅಂತ ಮಾಡಿದ್ದು. ಹೀಗೆ ಹಿಂದುಳಿದ ಸಮಾಜಗಳಿಗೆ ಎಲ್ಲದಕ್ಕೂ ಒಂದು ಸಂಸ್ಕೃತಿಯನ್ನು ಕೊಡುವುದಕ್ಕೆ. ಈಗ ಪೊಲೀಸ್ ಕ್ವಾರ್ಟರ್ಸ್ ಸಾಂಸ್ಕೃತಿಕವಾಗಿ ಹಿಂದುಳಿದದ್ದು ಅಂತ ಗುರುತಿಸಬಹುದು. ಅಲ್ಲಿ ಹೋದ್ರೆ ವಾತಾವರಣವೇ ಆಗಿರ್ತದೆ. ನಾವು ಹೋಗಿ ಮಾತಾಡುವಾಗ ಅರ್ಧ ಗಂಟೆಯಲ್ಲಿ ಎದ್ದು ಓಡಿ ಬರಬೇಕು ಅನ್ನುವ ವಾತಾವರಣ ಇರುವಲ್ಲಿ ನಾವು ಸಂಸ್ಕೃತ ಸಂಭಾಷಣಾ ಶಿಬಿರ ಮಾಡಿ ಯಶಸ್ವಿಗೊಳಿಸಿದ್ದೇವೆ. ಏನ್ರಿ ನಮ್ಮ ವಾತಾವರಣವೇ ಚೇಂಜ್ ಆಯ್ತು ಅಂತ ಅವರ ಆಫೀಸರ್ ಹೇಳುವರು. ಹಾಗೆ ಈಗ ಮೀನುಗಾರರಿಗೆ ಕೋಸ್ಟಲ್ ಪ್ರದೇಶದಲ್ಲಿ ನಮ್ಮಲ್ಲಿ ಸಿದ್ದಿ, ಮರಾಠಿ, ಕೊಂಕಣಿ ಅನೇಕ ಸಮುದಾಯಗಳಿದ್ದಾವೆ. ನಾವು ಈಗ ಭಗವದ್ಗೀತಾ ಅಭಿಯಾನದಲ್ಲಿ ಅಂತಹ ಹಲವು ಕೇಂದ್ರಗಳನ್ನು ಪ್ರತ್ಯೇಕ ಮಾಡಿದ್ದೇವೆ. ಹಾಗಾಗಿ ಈ ರೀತಿಯ ಸಾಮಾಜಿಕ ಕಳಕಳಿಯ ನೇರದಲ್ಲಿ ಭಗವದ್ಗೀತಾ ಅಭಿಯಾನವೋ, ಸಂಸ್ಕೃತ ಸಂಭಾಷಣಾ ಶಿಬಿರದ ಅಭಿಯಾನವೋ, ಇಂತಹ ಅನೇಕ ಅಭಿಯಾನಗಳನ್ನ ಬೇರೆ ಬೇರೆ ರಾಜ್ಯಸ್ತರೀಯ ಸಂಘಟನೆಗಳ ಜೊತೆಗೆ ಸೇರ್ಕೊಂಡು ಸ್ವರ್ಣವಲ್ಲಿ ಸಂಸ್ಥಾನ ಹಮ್ಮಿಕೊಂಡಿತ್ತು. ಉದಾಹರಣೆಗೆ ಎಡತೊರೆಯ ವೇದಾಂತ ಭಾರತಿ ಎಂಬ ಸಂಸ್ಥೆಯ ಜೊತೆಗೆ ಸೇರ್ಕೊಂಡು, ಎಡತೊರೆ ಸ್ವಾಮಿಗಳ ಜೊತೆ ಸೇರ್ಕೊಂಡು ಶಂಕರ ಸಂದೇಶ ಸಪ್ತಾಹ, ಶಾಂಕರ ಸ್ತೋತ್ರ ಅಭಿಯಾನ ರಾಜ್ಯ ಮಟ್ಟದ್ದು. ಅದರೊಳಗೆ ನಮ್ಮ ಜಿಲ್ಲೆಯಲ್ಲಾಗುವಾಗ ಸ್ವರ್ಣವಲ್ಲಿ ಸ್ವಾಮಿಗಳು ಅವ್ರ ಜೊತೆಗೆ ಕೈ ಜೋಡಿಸ್ಕೊಂಡು ಮಾಡಿದೆ. ಇದರೊಳಗೆಲ್ಲ ಸಕ್ರಿಯವಾಗಿ ಹೆಚ್ಚು ಸಂಘಟನೆಯಲ್ಲಿ ಪಾಲ್ಗೊಂಡವು ನಾನು ಹಾಗೂ ನನ್ನ ಕೆಲವು ಮಿತ್ರರು ಇಡೀ ಅಭಿಯಾನವನ್ನೇ ಯಶಸ್ವಿಗೊಳಿಸುವುದರ ಬಗ್ಗೆ. ಹಾಗಾಗಿ ಏನೋ 4 ಜನರಿಗೆ ಇದರಿಂದ ಹೀಗೆ ಒಂದು ಮಾರ್ಗದರ್ಶನ, ಒಂದು ಕಲ್ಪನೆ, ಗುರುಗಳು ಯಾವ ನೇರಕ್ಕೆ ಅದನ್ನ ಕೊಂಡೊಯ್ಯುವುದಕ್ಕೆ ಬಯಸಿದ್ದಾರೆ, ಒಟ್ಟು ಅಪೇಕ್ಷೆ ಏನು, ಭಗವದ್ಗೀತೆ ಅಭಿಯಾನ ಇಟ್ಕೊಂಡ್ರು ಈ ನೇರದಲ್ಲಿ ನಾವು ಎಷ್ಟು ಮಾಡಬಹುದು, ನಮ್ಮಿಂದ ಎಷ್ಟು ಸಾಧ್ಯ ಅಂತ ಅದ್ರೊಳಗೆ ನಮ್ಮನ್ನು ತೊಡಸ್ಕೊಂಡಿರೋದು. ಈಗ ನಾನು ಹೇಳಿನಲ್ಲ 2ನೆಯ ರೀತಿ ಅಂತ, ಅದು ಆ ನೇರದಲ್ಲಿ ಅಂದ್ರೆ ಅದೇನ್ ತುಂಬಾ ಹೀಗೆ ನನ್ನಿಂದಾನೇ ನಡೀತು ಹಾಗೂ ಅಲ್ಲ, ನನ್ನಿಂದ ಎಷ್ಟು ಸಾಧ್ಯವೋ ಅಷ್ಟು ಪಾಲ್ಗೊಳ್ಳುವುದು ಅಂತ. ಹಾಗೆ ನಮ್ಮಲ್ಲಿ ಹವ್ಯಕ ಜಾಗೃತ ಪಡೆ ಅಂತಿದೆ, ಸ್ವರ್ಣವಲ್ಲಿ ಸಂಸ್ಥಾನದ್ದೇನೆ. ಬೇರೆ ಬೇರೆ ಸಂಘಟನೆಗಳಿವೆ. ಧನ್ಯೋಗೃಹಸ್ಥಾಶ್ರಮ ಅಂತ ಒಂದು ಸಂಸ್ಥೆ ಇದೆ. ನೂತನ ನವವಿವಾಹಿತರಿಗೆ ಜೀವನದ ಬಗ್ಗೆ, ಒಂದು ದಾಂಪತ್ಯ ಅಂದ್ರೆ ಏನು ಇತ್ಯಾದಿಗಳನ್ನ ಅಂತೂ ಸ್ವಸ್ಥ ಒಳ್ಳೆಯ ಸದೃಢ ಆರೋಗ್ಯವಂತ ಮಕ್ಕಳನ್ನ ಪಡೆಯುವುದು ಹೇಗೆ, ಯಾವ ವರ್ಷನಲ್ಲಿ ಮದುವೆ ಆಗ್ಬೇಕು ಇತ್ಯಾದಿಗಳು. ಒಂದು ಗೃಹಸ್ಥ ಜೀವನದ ಕೌಟುಂಬಿಕ ವ್ಯವಸ್ಥೆಯ ಹಿನ್ನೆಲೆಯಲ್ಲಿ ಧಾರ್ಮಿಕತೆ ಏನು ಹೇಳುತ್ತದೆ, ನಮ್ಮ ಹಿಂದಿನವರು ಏನು ಮಾಡಿದ್ರು ಇತ್ಯಾದಿಗಳನ್ನ ಒಂದು ಪರಿಕಲ್ಪನೆಯನ್ನು ಕೊಡುವ ಒಂದು ವಿಧಾನ ಅದು. ಧನ್ಯೋಗೃಹಸ್ಥಾಶ್ರಮ ಒಂದು ಅಂಗ ಸಂಸ್ಥೆಯಾಗಿದೆ. ಅದರೊಳಗೆ ನಾವು ಹೇಗೆ ಪಾಲ್ಗೊಳ್ಬಹುದು, ನಾವು ಒಂದು ವರ್ಷದಲ್ಲಿ ನಮ್ಮ ನೆಂಟರು ಇಷ್ಟರು ಅಂತ ನಾವು ಎಲ್ಲೆಲ್ಲಿ ಮದುವೆಗೆ ವಿವಾಹಕ್ಕೆ ಹೋಗ್ತೇವೆ, ಒಂದು ಉಡುಗೊರೆ ಕೊಡ್ತೇವೆ. ಆ ಸಮಯದಲ್ಲಿ ನೋಡ್ರಪ್ಪ, 1 ವರ್ಷ ಅಥವಾ 2 ವರ್ಷದೊಳಗೆ ನೀವು ಧನ್ಯೋಗೃಹಸ್ಥಾಶ್ರಮ ಕಾರ್ಯಕ್ರಮಕ್ಕೆ 2 ದಂಪತಿಗಳು ಭಾಗವಹಿಸಬೇಕು. ನಿಮ್ದೇನಾದ್ರು ಸಮಸ್ಯೆ ಇದ್ರೆ ಅಲ್ಲಿ ಹೇಳಬೇಕು. ನುರಿತ ತಜ್ಞರು, ಡಾಕ್ಟರು ಮೊದಲಾದಂತವರೇ ಅದನ್ನ ಮಾರ್ಗದರ್ಶನ ಮಾಡ್ತಾರೆ, ಗುರುಗಳು ಇರ್ತಾರೆ. ಹೀಗೆ ನಾವು ನಮ್ಮಿಂದಾದಂತಹ ಒಂದು ಅಷ್ಟರ ಮಟ್ಟಿಗೆ ಒಂದು ಸೂಚನೆ ಕೊಡುವ ಹೀಗೊಂದು ಕಾರ್ಯಕ್ರಮ ಇದೆ, ಹೀಗೊಂದು ಸಂಘಟನೆ ಇದೆ ಅನ್ನೋದನ್ನ ನಾವು ತಿಳಿಸ್ಬೇಕಲ್ಲ. ನಮ್ಮಿಂದ ಆದಷ್ಟು ಹೀಗೆ ಅಲ್ಲಲ್ಲಿ ಎಲ್ಲಾ ಅಂಗ ಸಂಸ್ಥೆಗಳಲ್ಲಿ ಬೇರೆ ಬೇರೆ ಉದ್ದೇಶ ಇದೆ. ಉದಾಹರಣೆಗೆ ನಮ್ಮಲ್ಲಿ ಈ ತುಂಬಾ ಆರೋಗ್ಯದಲ್ಲಿ ಪರಿಕಲ್ಪನೆ ಇಲ್ಲದ, ನೀವು ಆ ಕಡೆ ಮುಂಡಗೋಡ ತಾಲೂಕಿನ ಕೆಲವು ಬಿಳಿಕಿ ಗ್ರಾಮಾಂತರ ಪ್ರದೇಶಕ್ಕೆ, ಅರಣ್ಯ ಪ್ರದೇಶಕ್ಕೆ ಹೋದ್ರೆ ಗೊತ್ತಾಗುತ್ತದೆ. ಅಲ್ಲಿದ್ದಂತಹ ಕೆಲವು ಈಗ 60 ದಾಟಿದಂತಹ ವೃದ್ಧರಿಗೆಲ್ಲ ಔಷಧೋಪಚಾರಗಳ ಪರಿಕಲ್ಪನೆ ಇಲ್ಲ. ಜ್ವರ ಬರ್ಲಿ ಏನು ಬರ್ಲಿ ಹಳ್ಳಿ ಔಷಧ ಮಾಡೋದು ಅವರಿಗೆ ತುಂಬಾ ಹಿಂದುಳಿದವರು ಇದ್ದಾರೆ. ಅಲ್ಲಿ ನಮ್ಮಲ್ಲಿ ಗ್ರಾಮಾಭ್ಯುದಯ ಅಂತ ಒಂದು ಸಂಸ್ಥೆ ಇದೆ. ಅದಕ್ಕೆ ಒಂದಷ್ಟು ಜನ ಪದಾಧಿಕಾರಿಗಳು ಅವ್ರು ಏನೇನು ಮಾಡ್ಬೇಕು ಅಂತಲ್ಲ, ಗ್ರಾಮಾಭ್ಯುದಯ ಎಂಬ ಸಂಘಟನೆಯ ಮೂಲಕ ಅವರಿಗೆ ನಾವು ಶಿಕ್ಷಣವನ್ನೋ ಅಥವಾ ಅದರ ಪರಿಕಲ್ಪನೆಯನ್ನೋ, ಆರೋಗ್ಯವನ್ನೋ, ಸ್ವಾಸ್ಥ್ಯ ಜೀವನದ ಪರಿಕಲ್ಪನೆಯನ್ನು ಹೇಗೆ ಕೊಡೋದು ಅನ್ನೋದ್ರ ಬಗ್ಗೆನೇ ಅಂಗ ಸಂಸ್ಥೆ ಹುಟ್ಟಾಕಿರೋದು. ಅಲ್ಲಿ ಗುರುಗಳಿಗೆ ಒಂದು ತಾತ್ಪರ್ಯ ಇದೆ, ಒಂದು ಉದ್ದೇಶ ಇದೆ. ಆ ನೇರದಲ್ಲಿ ಅವ್ರ ಜೊತೆ ಸೇರ್ಕೊಂಡು ನಾವು ಮಾಡ್ಬೋದು ಕೆಲಸವನ್ನ. ಹೀಗೆ ಈ ಸಾಮಾಜಿಕ ಕಳಕಳಿ ಇರುವಾಗ ನಮಗೆ ಹಲವು ಮುಖಗಳು. ನಾ ಕೇಳಿದ್ದು ಕೇವಲ ಮಠದ ಅಂಗ ಸಂಸ್ಥೆ ಮಾತ್ರ ಅಲ್ಲ, ಅದು ನಮ್ಮ ತಾಲೂಕಿನಲ್ಲಿರ್ಲಿ ಅಥವಾ ಅದಕ್ಕೆ ಸರ್ಕಾರದ ನೇರದಲ್ಲಿರ್ಲಿ, ಅದು ನಮ್ಮಿಂದ ಆದದ್ದನ್ನು ನಾವು ಉಚಿತವಾಗಿ ಮಾಡಬಹುದು. ಆ ಮನೋಭಾವ ಇದ್ರೆ ಸಾಕು, ನಾವು ತೊಡಗಿಸ್ಕೊಳ್ಳಿಕ್ಕಾಗ್ತದೆ ಅಷ್ಟೇ. ಇನ್ನು ಏನು ನಮ್ಮದೇ ಆದ ವಿಶೇಷ ಪ್ರಯತ್ನ ಅಂತ ಅದೇನೂ ಇಲ್ಲ.
ಆದ್ರೂ ಸಮಾಜಕ್ಕೆ ಅಷ್ಟಾದ್ರೂ ಒಂದು ಕೊಡುವಂತಹ ಮನಸ್ಥಿತಿ. ಇದೇ ನೇರದಲ್ಲಿ ನಾವು ಈ ಬೇಸಿಗೆ ಶಿಬಿರ ಅಂತ ಮಾಡ್ತೇವೆ, ಕುಮಾರಿ ಸಂಸ್ಕೃತಿ ಶಿಬಿರ ಅಂತ ಮಾಡ್ತೇವೆ, ಎಲ್ಲ ಸ್ವರ್ಣವಲ್ಲಿ ಸಂಸ್ಥಾನದಿಂದ ಆದದ್ದೇ. ಅದರೊಳಗೆ ಅದನ್ನ ಯಶಸ್ವಿಗೊಳಿಸೋದು ಹೇಗೆ, ಈಗ ಒಟುಗಳಿಗೆ ಬೇಸಿಗೆ ಶಿಬಿರವನ್ನು ಮಾಡುದು. ಬೇಸಿಗೆ ಶಿಬಿರವನ್ನ ಮಾಡುವಾಗ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ 400-500 ಜನ ವಿದ್ಯಾರ್ಥಿಗಳಿಗೆಲ್ಲ ಮಾಡಿದ್ದೇವೆ. ಅವ್ರಿಗೆ ಶಿಕ್ಷಣ ಕೊಡೋದು ಹೇಗೆ, ವ್ಯವಸ್ಥೆ ಎಷ್ಟು ಬೇಕಾಗುತ್ತದೆ, ಅದಕ್ಕೆ ಹೇಗೆ ತೊಡಗಿಸೋದು, ಹೇಗೆ ಅದನ್ನ ರೂಪಿಸಿದ್ರೆ ಅದು ಸರಿಯಾದ ಯಶಸ್ವಿ ಶಿಬಿರಗಳಾಗುತ್ತವೆ, ಇದೆಲ್ಲ ಕುತ್ಕೊಂಡು ಯೋಚನೆ ಮಾಡಿ ಅದಕ್ಕೆ ಬೇಕಾದಂತಹ ಎಲ್ಲ ಸವಲತ್ತುಗಳನ್ನ ವ್ಯವಸ್ಥೆಗಳನ್ನ ಗುರುಗಳ ಹತ್ರ ಮಾತಾಡಿಕೊಂಡು ಅದೊಂದು ಬೇಸಿಗೆ ಶಿಬಿರವನ್ನ ಅತ್ಯಂತ ಯಶಸ್ವಿಯಾಗಿ, ಪ್ರಾಯಶಃ ನಮ್ಮ ಪ್ರಾಂತದಲ್ಲಿ ಮೊದಲು ಪರಿಚಯಿಸಿದವನು ನಾನೇ. ಸ್ವರ್ಣವಲ್ಲಿ ಮಠಕ್ಕೆ ಬಂದ 96ರಿಂದಲೇನೆ 300 ಜನ ವಿದ್ಯಾರ್ಥಿಗಳಿಗೆ ನಾನು ಶಿಬಿರ ಮಾಡಿದೆ. ಆಮೇಲೆ ಈಗ ಕುಮಾರಿ ಸಂಸ್ಕೃತಿ ಶಿಬಿರ ಅಂತ ನಡೀತಾ ಇದೆ. ಹಾಗೆ ಆ ಕುಮಾರಿ ಸಂಸ್ಕೃತಿ ಶಿಬಿರದಲ್ಲಿ ನಮಗೆ ಸಂಪನ್ಮೂಲ ವ್ಯಕ್ತಿಗಳು ಯಾರಾಗಬೇಕು, ಅದರ ಟೈಮ್ ಟೇಬಲ್ ಹೇಗಿರ್ಬೇಕು, ನಾವು ಏನೇನು ಶಿಕ್ಷಣ ಕೊಡಬೇಕು ನಮ್ಮ ಹೆಣ್ಮಕ್ಳಿಗೆ. ಉದಾಹರಣೆಗೆ ನಮ್ಮಲ್ಲಿ ಈಗ ಏನೋ ಒಂದು ಸಣ್ಣ ಫಂಕ್ಷನ್ ಆಯ್ತು ಅಂತ ಇಟ್ಕೊಳ್ಳಿ, ಮನೆಯಲ್ಲೇನೆ ಶ್ರಾದ್ದ ಪವಿತ್ರ ಇರ್ಬೋದು ಅಥವಾ ಸತ್ಯನಾರಾಯಣ ವ್ರತ ಅಂತ ವ್ರತ ಕಥೆಗಳಿರ್ಬೋದು, ಏನೋ ಒಂದು ಸಣ್ಣ ಫಂಕ್ಷನ್ ಆಯ್ತು. ನಮ್ಮನೆಯ ಮಕ್ಕಳಿಗೇನೆ ಬಾಳೆ ಎಲೆ ಹಾಕಿದ್ರೆ ಯಾವ್ದನ್ನು ಮೊದಲು ಬಡಿಸ್ಬೇಕು, ಎಲ್ಲಿ ಬಡಿಸ್ಬೇಕು, ಬಡಿಸೋದು ತುಂಬಾ ಕಷ್ಟ. ಅಂದ್ರೆ ಈಗ ಪಾಯಸ ಇತ್ಯಾದಿಗಳಿದ್ರೆ, ಹಾಗೆ ಸ್ವೀಟ್ ಇದ್ರೆ, ಆಮೇಲೆ ಹಪ್ಪಳ ಸಂಡಿಗೆ ಮೊದಲಾದವುಗಳಿದ್ರೆ, ಪಲ್ಯ ಉಪ್ಪಿನಕಾಯಿ ಗೊಜ್ಜು ಚಟ್ನಿ ಮೊದಲಾದ ಐಟಮ್ಗಳಿದ್ರೆ, ಎಲ್ಲೆಲ್ಲಿ ಬಡಿಸ್ಬೇಕು, ಯಾವ್ದನ್ನ ಮೊದಲು ಬಡಿಸ್ಬೇಕು, ಯಾವ್ದು ಅನಂತರ ಬಡಿಸ್ಬೇಕು, ಊಟ ಮಾಡುವವನು ಯಾವ್ದು ಮೊದಲನ್ನು ತಿನ್ಬೇಕು, ಯಾವ್ದನ್ನ ಆಮೇಲೆ ತಿನ್ಬೇಕು, ಯಾವುದೋ ಪರಿಕಲ್ಪನೆಗಳೇ ಇರೋದಿಲ್ಲ. ಹಾಗಾಗಿ ನಮ್ಮ ಶಿಷ್ಟಾಚಾರಗಳು, ನಮ್ಮ ಸಂಪ್ರದಾಯ ಇವತ್ತು ಈಗ ಊಟದ ಪದ್ಧತಿಯಲ್ಲಿ ನಾವು ಎಲೆಯಲ್ಲಿ ಹೇಗೆ ಯಾವ ಕ್ರಮದಿಂದ ಬಡಿಸ್ತೇವ್ಯೋ ಅದು ಪ್ರತ್ಯಕ್ಷ ಪದ್ಧತಿ ಅಂತ ಪರಿಗಣಿಸ್ತದೆ ಈ ಹೊಸನ ಸಮಾಜ. ಅಂದ್ರೇನು, ನಮ್ಮಲ್ಲಿ ಮೆನು ಕಾರ್ಡ್ ಇಲ್ಲ, ಪ್ರತ್ಯಕ್ಷ ಪದ್ಧತಿ. ನೀವು ಬಾಯಲ್ಲಿ ಹಾಕಿ ರುಚಿ ನೋಡಿ ಇಂಥದ್ದನ್ನ ತನಗೆ ಇಷ್ಟವಾದದ್ದನ್ನ ತರಿಸಿ ಹೇಳಿ ಹಾಕ್ಸ್ಕೋಬೇಕು. ಬಹಳ ಅದ್ಭುತವಾದಂತಹ ಮೆನು ಅದು ನಮ್ಮಲ್ಲಿ, ಪ್ರತ್ಯಕ್ಷ ಪದ್ಧತಿಯ ಮೆನು. ಈಗ ಆಧುನಿಕ ಕಾಲದಲ್ಲಿ ಮೆನು ಕಾರ್ಡ್ ಕೊಡ್ತಾರೆ. ಆ ಮೆನು ಕಾರ್ಡ್ ಓದ್ಕೊಂಡ್ರೆ ನಮಗೆ ಅಂದಾಜು ಮಾಡ್ಲಿಕ್ಕೂ ಆಗೋದಿಲ್ಲ. ಅದ್ರ ಮೇಲೆ ನಾವು ತಿನ್ನೋದು ಅದು ಖಾರ ಇರ್ತದೆಯೋ ಸ್ವೀಟು ಅಂತ ಅಂದಾಜು ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಮ್ಮದು ಒಳ್ಳೆಯ ಪದ್ಧತಿ ಅದು. ಆ ಪದ್ಧತಿ ಗೊತ್ತಿರಬೇಕು, ಯಾವುದನ್ನು ಎಲ್ಲಿ ಬಡಿಸ್ಬೇಕು ಇತ್ಯಾದಿಗಳೆಲ್ಲ ಸರಿಯಾಗಿ ಗೊತ್ತಿರಬೇಕು. ಹೀಗೆ ಅಂದ್ರೆ ಲೌಕಿಕವಾದಂತ ಎಲ್ಲದಕ್ಕೂ ಒಂದು ಮಾರ್ಗದರ್ಶನ ಮಾಡುವ ಹಾಗೆ ನಾವು ಕುಮಾರಿ ಸಂಸ್ಕೃತಿ ಶಿಬಿರವನ್ನ ಪ್ರಾರಂಭ ಮಾಡಿದ್ವಿ. ಬಹಳ ಯಶಸ್ವಿಯಾಗಿ ನಡೀತದೆ. ಎಷ್ಟೋ ಸಲ ಬಹಳ ಸಂತೋಷವಾಗುತ್ತದೆ. ಅಲ್ಲಿ ಎಲ್ಲೋ ನಾನು ಹೀಗೆ ಕುಮಾರಿ ಸಂಸ್ಕೃತಿ ಶಿಬಿರದಲ್ಲಿ ಇತ್ತೀಚೆಗೆ ಅಷ್ಟು ಸಕ್ರಿಯನಾಗಿ ಇದು ಮಾಡ್ತಾ ಇಲ್ಲ. ಮೊದಲು ಜವಾಬ್ದಾರಿ ಇರ್ತಿತ್ತು, ರಕ್ಷಣೆ ಮೊದಲಾದವುಗಳ ಜವಾಬ್ದಾರಿ ಇತ್ತು. ಹೆಣ್ಣು ಮಕ್ಕಳ ಎಲ್ಲಿ ಶಿಬಿರ ಮಾಡ್ತಾವೆಯೋ ಅಲ್ಲಿ ಹೊರ ವಲಯದಲ್ಲಿ ರಾತ್ರಿ ಬೆಳಗ್ವರೆಗೆ ಕಾಯುವ ಜವಾಬ್ದಾರಿಯನ್ನು ಇಟ್ಕೊಂಡು ಮಾಡಿದ್ದಿದೆ. ಇದಕ್ಕೆ ಅನೇಕ ಸಮಸ್ಯೆಗಳು ಬರ್ತಾವೆ. ಅದಕ್ಕೆಲ್ಲ ಹಾಗಾಗಿ ಪೂರ್ಣಾವಧಿ ಶಿಬಿರದಲ್ಲಿಯೇ ಇದ್ದದ್ದು ಕೂಡ ನಿರ್ವಹಿಸಿದ್ದಿದೆ. ಅಂತಹ ಅವಾಗೆಲ್ಲ ಮಕ್ಕಳು ಚೆನ್ನಾಗಿ ಪರಿಚಯ ಇರೋದು. ಎಲ್ಲೆಲ್ಲೋ ಹೋದಾಗ ಅವ್ರ ಮನೆಗೆಲ್ಲ ಭೇಟಿ ಕೊಡೋದು. ಈಗ ಶಿಕ್ಷಣದಲ್ಲಿ ಈಗ ನಾನು ಬೆಂಗಳೂರಿನಲ್ಲಿ ಲೌಕಿಕ ಡಿಗ್ರಿ ಕಾಲೇಜ್ನಲ್ಲಿ ವರ್ಕ್ ಮಾಡುವಾಗ ಹಾಗೆ ನಮ್ಮ ವಿದ್ಯಾರ್ಥಿಗಳಿಗೆಲ್ಲ ಒಂದು ಭಯ ಇತ್ತು. ಏನು ಅಂದ್ರೆ ನಾನು ಕ್ಲಾಸಿಗೆ ಹೀಗೆ ಪಂಚೆ ಉಟ್ಕೊಂಡು ಶಲ್ಯ ಹೊದ್ಕೊಂಡು ಹೋದ್ರು ಹೋದೆ. ಡಿಗ್ರಿ ಕಾಲೇಜ್ ಆದ್ರೂ ಹಾಗೇನೆ. ಅಲ್ಲಿ ವಿದ್ಯಾರ್ಥಿಗಳಿಗೆ ಏನು ಭಯ ಅಂದ್ರೆ, ಸಂಸ್ಕೃತ ಟೀಚರು ಮನೆಗ್ ಬಂದ್ಬಿಡ್ತಾರಪ್ಪ ಅಂತ ಅವ್ರಿಗೆ ಭಯ. ತಂದೆ ತಾಯಿಗಳಿಗೆ ನೇರ ಕಾಂಟ್ಯಾಕ್ಟ್ ಮಾಡ್ಬಿಡ್ತಾರೆ ಅಂತ. ಹಾಗಾಗಿ ನನ್ನ ಎದುರುಗಡೆ ಏನೂ ಕೆಟ್ಟ ಕೆಲಸ ಮಾಡ್ತಿರ್ಲಿಲ್ಲ. ಈ ಸಂಸ್ಕೃತ ಅಧ್ಯಾಪಕರ ಬಗ್ಗೆ ಅದೊಂದು. ಹಾಗಾಗಿ ಎಲ್ಲೆಲ್ಲೋ ಹೋದಾಗ ನಾನು ಹೆಣ್ಮಕ್ಳು ಮನೆಗೆಲ್ಲ ಹೋಗೋನು. ಅಂತ ಸಂದರ್ಭದಲ್ಲಿ 1-2-3 ಜನ ಮಾತೇರು ಹೇಳಿದ್ರು, ನೋಡಿ ಶಂಕರ ಭಟ್ರೆ, ನಮ್ಮಲ್ಲಿ ನಾವು ಯಾರಿಗಾದ್ರೂ ಏನೋ ತಾಪತ್ರಯ ಅಂತ ಜ್ಯೋತಿಷಿಗಳ ಹತ್ರ ನಮ್ಮ ಕುಂಡಲಿ ಅನ್ನೋ ಇದನ್ನ ತಕೊಂಡು ಹೋದ್ರೆ ನಿಮ್ಮನೆ ವಾಸ್ತು ಸರಿ ಇಲ್ಲ, ಅಶುದ್ಧವಾಗಿದೆ ಅಂತ ಹೇಳ್ಬೋದು. ಜ್ಯೋತಿಷ ಹತ್ರ ಹೋದ ಕೂಡ್ಲೇನೆ ನಮ್ಮನೆಯಲ್ಲಿ ಈ ಮುಟ್ಟು ಮೈಲಿಗೆ ಅನ್ನೋದನ್ನ ಆಚರಿಸ್ತಾ ಇರ್ಲಿಲ್ಲ ನಾವು. ಒಳಗಡೆ ಒಳ ಮನೆಗೆಲ್ಲ ಬರೋದು, ಹೊರಗೆ ಹೋಗೋದು ಎಲ್ಲ ಮಾಡ್ತಿದ್ವು ನಾವು. ನಮ್ಮ ಮಗಳು ಶಿಬಿರಕ್ಕೆ ಹೋಗಿ ಬಂದಾಗಿಂದ ಕಟ್ಟುನಿಟ್ಟಾಗಿ ನಾವು ಅದನ್ನ ಆಚರಿಸ್ತಾ ಇದ್ದೇವೆ. ಈಗ ಯಾವ ಜ್ಯೋತಿಷಿಗಳು ಹತ್ರ ಹೇಳಿದ್ರು ವಾಸ್ತು ಅಶುದ್ಧಿ ಅಂತ ಹೇಳೋದಿಲ್ವಲ್ಲ ಅಂತ ತಾಯಂದ್ರೆ ಹೇಳಿದ್ದಿದ್ದು ನಮಗೆ. ಹೀಗೆ ಅಂದ್ರೆ ಅವ್ರ ಮನೆಯ ಮಗು ಕುಮಾರಿ ಸಂಸ್ಕೃತಿ ಶಿಬಿರಕ್ಕೆ ಬಂದದ್ರಿಂದ ಅವ್ರ ಮನೆಯಲ್ಲಾದ ಮಾರ್ಪಾಡು ಅದು ಅವರಿಗೆ ಗೊತ್ತಾಗಿದೆ.
ಇದಕ್ಕೆ ಈ ತರದ ಬೆಳವಣಿಗೆ ಅವರ ಹೇಳಿದ್ದನ್ನು ಕೇಳಿದ್ರೆ ಸಂತೋಷವಾಗ್ತದೆ. ಹಾಗಾಗಿ ಎಲ್ಲ ಅಂಶಗಳಲ್ಲಿಯೂ ಕೂಡ ಈಗ ನಾವು ಕೆಟ್ಟದ್ದು ಅದೇನು ಬೇಕಾಗಿರಲಿಲ್ಲ, ಅದು ಏನೋ ಮತೀಯ ಹಾಗೆಲ್ಲ ಯೋಚನೆ ಮಾಡುವಾಗಿಲ್ಲ. ಒಳ್ಳೇದು ಒಳ್ಳೇದೇ ಇದಕ್ಕೆ. ಹಾಗಾಗಿ ಇಂತಹ ಅನೇಕ ಅಂಶಗಳಿಂದ ಕುಮಾರಿ ಸಂಸ್ಕೃತಿ ಶಿಬಿರ, ಒಟ್ಟು ಶಿಕ್ಷಣ ಶಿಬಿರ, ಅನೇಕ ಅಭಿಯಾನಗಳು ಇದರೊಳಗೆಲ್ಲ ಹಾಗೆ ಎಷ್ಟ ನಮ್ಮ ಹತ್ರ ಎಷ್ಟಾಗ್ತದೆ ಹಾಗೆ. ಅದಕ್ಕೇನು ದೊಡ್ಡ ಹೀಗೆ ಸಾಮಾಜಿಕ ಉದ್ಧಾರ ಕಳಕಳಿ ಆ ನೇರದಲ್ಲ. ಒಂದು ಸೌಮನಸ್ಯ ಇದ್ರೆ ಒಂದು ಒಳ್ಳೆಯ ಸುಂದರ ಸಮಾಜ. ಈಗ ಒಂದು ನೆನಪಿಟ್ಕೋಬೇಕು, ನಮ್ಮ ಹಿರಿಯರು ನಮ್ಮ ಗುರುಗಳು ಯಾವಾಗ್ಲೂ ಹೇಳ್ತಿದ್ರು ನಾಸ್ತಿಕರು ಕೆಟ್ಟವರಲ್ಲ ಅಂತ. ಈಗ ನಮ್ಮ ಧರ್ಮ ವೇದ ಪುನಸ್ಕಾರ ಯಜ್ಞ ಯಾಗ ಪೂಜೆ ಪುನಸ್ಕಾರ ಯಾವುದನ್ನೋ ಒಪ್ಪಿಕೊಳ್ಳದೆ ಇರ್ಬೋದು. ಆದ್ರೆ ಒಬ್ಬ ನಾಸ್ತಿಕನಾದವನು ಅವನು ಹೃದಯವಂತನಾಗಿದ್ರೆ ಅವನು ತನ್ನ ಸುತ್ತಲೂ ಒಳ್ಳೆಯದನ್ನೇ ಬೆಳೆಸ್ತಾನೆ, ಎಲ್ಲವೂ ಕೆಟ್ಟದಾಗ್ಬಿಡ್ಬೇಕು ಅಂತ. ಹಾಗಾಗಿ ನಾಸ್ತಿಕರೆಲ್ಲ ಕೆಟ್ಟವರಲ್ಲ, ದೇವರನ್ನು ಒಪ್ಕೊಳ್ಳದೆ ಇರಬಹುದು, ವೇದವನ್ನು ಒಪ್ಕೊಳ್ಳದೆ ಇರಬಹುದು, ನಾಸ್ತಿಕರೆಲ್ಲ ಕೆಟ್ಟವರಲ್ಲ ಅಂತ ಪದೇ ಪದೇ ಹೇಳೋರು. ಹಾಗಾಗಿ ನಮ್ಮ ಸುತ್ತಲೂ ಚೆನ್ನಾಗಿರ್ಬೇಕು ಅನ್ನೋದು ಯಾರಿಗಿರ್ತದೆಯೋ ಅವನು ಸಮಾಜಮುಖಿಯಾಗಿ ಏನಾದ್ರು ಎಷ್ಟು ಸಾಧ್ಯವೋ ಅಷ್ಟು ಕೆಲಸ ಮಾಡುವುದಕ್ಕೆ ಒಳಪಡ್ತಾನೆ. ಅಷ್ಟೇ ಭಾವನೆ ಅದು, ಅಷ್ಟೇನೆ. ಸಾಮಾಜಿಕ ಕಳಕಳಿ ಅಂತ ಅದಕ್ಕೆಲ್ಲ ನಾವು ದೊಡ್ಡ ದೊಡ್ಡ ಹೆಸರು ಹೇಳ್ತೇವೆ, ಏನೋ ಒಂದಷ್ಟು ಮಾಡ್ಬೇಕು ಅಂತ. ನೀವು ಶಿಕ್ಷಕ ವೃತ್ತಿಯಲ್ಲಿ ಸುದೀರ್ಘವಾದಂತಹ ಸೇವೆಯನ್ನು ಸಲ್ಲಿಸಿದ್ರಿ. ಈ ಶಿಕ್ಷಕ ವೃತ್ತಿಯ ಬಗ್ಗೆ ನಿಮ್ಗೆ ಎಷ್ಟು ಹೆಮ್ಮೆ ಇದೆ, ಹಾಗೆ ಅದರಲ್ಲಿ ಎಷ್ಟು ಸಂತೃಪ್ತಿಯನ್ನು ಹೊಂದಿದ್ದೀರಿ? ತುಂಬಾ 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 ಸಂತೋಷ ಇದೆ ಇದಕ್ಕೆ ನೀವು ಈ ಪ್ರಶ್ನೆಯನ್ನ ಕೇಳಿದ್ದು ಒಂಥರ ಇದು ಹೃದಯಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಅಂತ ಹೇಳ್ಬೋದು. ನಮಗೆ ಈಗ ಪಾಠ ಮಾಡಿದ್ರಿಂದ ಬರುವ ನಾನು ಇವತ್ತು ಓದಿದ್ದೇನೆ ಹೀಗೆ ಅಂತ ಹೇಳುವ ಹಲವು ವಿದ್ಯಾರ್ಥಿಗಳಿರ್ತಾರಲ್ಲ, ಇಲ್ಲ ಹೀಗೆ ಅಂತ. ನಮ್ಮ ವಿದ್ಯಾರ್ಥಿಗಳು, ನನ್ನ ಹತ್ರ ಓದಿದಂತ ವಿದ್ಯಾರ್ಥಿಗಳು ಊರಲ್ಲೂ ಇದ್ದಾರೆ, ತುಂಬಾ ಜನ ವೈದಿಕರಿದ್ದಾರೆ, ವಿದ್ವತ್ ಪದವಿ ಪೂರೈಸಿಕೊಂಡು ಊರಿನಲ್ಲೇ ವೈದಿಕ ಮೊದಲಾದವುಗಳನ್ನ ಮಾಡಿಕೊಂಡು ದೇವಾಲಯಗಳನ್ನ ಮಾಡಿಕೊಂಡು ಇದ್ದಾರೆ. ಅನೇಕ ಜನರು ಯಾವುದೋ ಒಂದು ಸಂದರ್ಭದಲ್ಲಿ ಇವರು ನಮ್ಮ ಗುರುಗಳು, ಇವ್ರ ಹತ್ರ ಓದಿದ್ದು, ಇದಕ್ಕೆ ಇವರು ಪಾಠದ ಸಮಯದಲ್ಲಿ ಹೀಗೆ ಏಕೆ ಅದೇನೋ ಒಂದು ವಿದ್ಯಾರ್ಥಿಗಳ ಬಗ್ಗೆ ನಮಗಿರುವಂತಹ ಅಭಿಮಾನ ಕಳಕಳಿ, ವಿದ್ಯಾರ್ಥಿಗಳು ನಮ್ಮನ್ನ ಸ್ವೀಕರಿಸಿದ ರೀತಿ, ಇದು ಎರಡು ಶಿಕ್ಷಕ ವೃತ್ತಿಯಲ್ಲಿ ಒಂದು ದೊಡ್ಡ ಧನ್ಯತಾ ಭಾವವನ್ನು ಉಂಟು ಮಾಡ್ತದೆ. ಇದಕ್ಕೆ ಹೀಗೆ ನಮಗೆ ಬಹಳ ಸಂತೋಷ ಇದೆ ಅಂತ ಬಹಳ ಅಭಿಮಾನದಿಂದ ಎಲ್ಲೆಲ್ಲೋ ಹೋದಾಗ ಏನೇನೋ ಒಂದು ಕೆಲವು ಜನ ಎಲ್ಲ ವಿದ್ಯಾರ್ಥಿಗಳಾಗಿರುವಾಗ ಬಯಸ್ಕೊಂಡು ಏನೇನೋ ತಪ್ಪು ಮಾಡಿದಾಗ ಹಾಗೆ ಆಮೇಲೆ ತಿದ್ಕೊಂಡವರಿದ್ದಾರೆ. ಅವರು ಕೂಡ ಈಗ ಅದನ್ನ ನೆನಪಿಸಿಕೊಳ್ತಾರೆ, ನೀವು ಹಾಗೆ ಹೇಳದೆ ಇದ್ರೆ ನಾನು ಇದಕ್ಕೆ ಬರ್ತಿದ್ನೋ ಇಲ್ವೋ, ಈಗ ಆಗ್ತಿದ್ನೋ ಇಲ್ವೋ ಅನ್ನೋದೆಲ್ಲ ಹೇಳ್ತಾರೆ. ಅದೆಲ್ಲ ಮಾತು ಕೇಳಿದ್ರೆ ಬಹಳ ಸಂತೋಷ ಅಂದ್ರೆ ಬಹಳ ಸಂತೋಷವಾಗ್ತದೆ. ಅಂದ್ರೆ ಒಂದು ಧನ್ಯತೆಯ ಭಾವ ಒಡಮೂಡ್ತದೆ ಅಂತ ಹೇಳ್ಬೋದು. ಈಗ ಒಬ್ಬ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದಂತಹವನು ಸಂಸ್ಕೃತ ಅಭ್ಯಾಸವನ್ನ ಮಾಡ್ಬೇಕು, ವೇದಾಧ್ಯಯನವನ್ನ ಮಾಡ್ಬೇಕು ಅನ್ನುವಂತಹದ್ದು ನಮ್ಮ ಸನಾತನ ಸಂಸ್ಕೃತಿ ಮತ್ತೆ ನಮ್ಮ ಪರಂಪರೆಯಲ್ಲಿ ಬೆಳೆದುಕೊಂಡು ಬಂದಿರುವಂತಹದ್ದು. ಇವತ್ತಿನ ಯುವ ಸಮಾಜ ಅದರ ಕಡೆಗೆ ಅಷ್ಟಾಗಿ ಗಮನ ಕೊಡ್ತಾ ಇಲ್ವೇನೋ ಎನ್ನುವಂತಹದ್ದು ಒಂದು ವರ್ಗದ ಭಾವನೆಗಳು, ಅವರ ವಿಚಾರಗಳು. ಇದ್ರ ಬಗ್ಗೆ ನೀವು ಏನ್ ಹೇಳ್ತೀರಿ? ಇದರ ಬಗ್ಗೆ ಈಗ ಕೇವಲ ಬ್ರಾಹ್ಮಣನಾದಂಥವನು ವೇದಾಧ್ಯಯನ ಮಾಡಬೇಕು ಅನ್ನೋದು ಸರಿಯೇ, ಯಾಕೆಂದ್ರೆ ಅದು ನೇರವಾಗಿ ಬಂದಿರುವ ವಿಧಿ. ಅದು ನಿಷ್ಕಾರಣೇನ ಬ್ರಾಹ್ಮಣೇನ ಷಡಂಗೋವೇದೋ ಅಧ್ಯೇಯೋ ಜ್ಞೇಯಶ್ಚ ಅಂತ ಒಂದು ವಾಚಿದೆ, ಒಂದು ಮಾತಿದೆ. ಯಾವ ಕಾರಣವೂ ಇಲ್ಲದೆ ಅವನು ವೇದಾಧ್ಯಯನ ಮಾಡಬೇಕು. ಅದು ಹೇಗೆ ಅಂದ್ರೆ, ವೇದಾಧ್ಯಯನ ಅಂದ್ರೆ ಷಡಂಗೋ ವೇದ, 6 ಅಂಗಗಳಿವೆ. ವೇದವನ್ನ ಅರ್ಥ ಮಾಡ್ಕೊಳ್ಳುವುದಕ್ಕೆ 6 ಅಂಗಗಳಿವೆ. ಶಿಕ್ಷಾಕಲ್ಪ, ನಿರುಕ್ತ, ವ್ಯಾಕರಣ, ಛಂದಸ್ಸು, ಜ್ಯೋತಿಷ್ಯ ಅಂತ ಕರೀತಾರೆ. ಇದು ವೇದದ ಸಾಕ್ಷಾತ್ ಅಂಗ. ಅಂದ್ರೆ ವೇದಾರ್ಥವನ್ನು ಮಾಡಿಕೊಳ್ಳುವುದಕ್ಕೆ ಈ 6ರದ್ದು ಪರಿಚಯ ಇರಬೇಕು, ಇಲ್ಲದೆ ವೇದಾರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗಾಗಿ ಷಡಂಗ ಕೋದಗಳಿಂದ ಕೂಡಿದಂತಹ ವೇದವನ್ನ ಬ್ರಾಹ್ಮಣನಾದವನು ಪ್ರತಿಯೊಬ್ಬನೂ ಅಧ್ಯಯನ ಮಾಡಬೇಕು. ಅಂದ್ರೆ ಶಬ್ದವನ್ನ ಗುರುಮುಖದಿಂದ ಹೇಳಿಸ್ಕೊಂಡು ಅನುಚ್ಚಾರಣೆ ಮಾಡಿ ಕಂಠಪಾಠ ಮಾಡಬೇಕು ಅಂತ. ಅಧ್ಯೇಯೋ ಜ್ಞೇಯಶ್ಚ, ಮತ್ತೆ ತಿಳ್ಕೋಬೇಕು ಅಂತ. ಒಟ್ಟು ತಾತ್ಪರ್ಯ ಏನು, ಅದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಬೇಕು. ಹೀಗೆ ತಿಳ್ಕೊಳ್ಳಬೇಕು, ಅಧ್ಯಯನ ಮಾಡಬೇಕು ಅನ್ನುವುದಕ್ಕೆ ಯಾಕೆ ಅಂತ ಪ್ರಶ್ನೆ ಬಂದ್ರೆ, ನಿಷ್ಕಾರಣೇನ, ಕಾರಣವಿಲ್ಲದೇನೆ ಅವನು ಯಾವುದೂ ಕಾರಣ ಹುಡುಕಬಾರದು ಅಂತ ಅವನ ಕರ್ತವ್ಯ ಅಂತ ಮಾಡಬೇಕು ಅಂತ ವಿಧಿ ಇದೆ. ಹಾಗೆ ಬೇರೆಯವರಿಗೂ ಇದೆ. ಬ್ರಾಹ್ಮಣನಿಗೆ ಹೀಗೆ ಅಂದ್ರೆ ಕ್ಷತ್ರಿಯನಿಗಿದೆ, ಅವನು ಶಸ್ತ್ರ ಅಸ್ತ್ರ ಇಡು ಪ್ರಜಾಪಾಲನೆಗೋಸ್ಕರ ಮಾಡಬೇಕು ಅಂತಿದೆ. ವೈಶ್ಯನಿಗೂ ವಿಧಿ ಇದೆ, ಶೂದ್ರನಿಗೂ ವಿಧಿ ಇದೆ. ಅಂದ್ರೆ ವರ್ಣಾಶ್ರಮ ವ್ಯವಸ್ಥೆ ಇಟ್ಕೊಂಡು ಹೇಳುವಾಗ ಕೇವಲ ಬ್ರಾಹ್ಮಣನಿಗೆ ಅಂತಲ್ಲ. ಏನಾಗಿದೆ ಅಂತಂದ್ರೆ, ಅದು ಕಾಲ ಪ್ರಭಾವ ಅಂತ ಹೇಳ್ಬೇಕೋ ಅಥವಾ ಸಾಮಾಜಿಕ ವ್ಯವಸ್ಥೆ
ಈ ಕಾಲದ ಅವಶ್ಯಕತೆ ಅಂತ ಹೇಳಬೇಕು. ಇದನ್ನ ಯಾವ ನೇರದಲ್ಲಿ ಶಾಸ್ತ್ರ ವೇದ ಮೊದಲಾದವುಗಳಲ್ಲಿ ವಿಧಿ ಇದೆಯೋ ಆ ನೇರದಲ್ಲಿ ಬ್ರಾಹ್ಮಣನೇ ಯಾಕೆ ಯಾರಿಗೂ ಕೂಡ ಅದನ್ನ ಮಾಡಲಾಗದೇ ಇರುವ ಸ್ಥಿತಿ, ಅಥವಾ ಮಾಡಲಾಗದೇ ಇರುವ ಸ್ಥಿತಿ ಅನ್ನೋದಕ್ಕಿಂತನೂ ಅದೊಂದು ವಿಚಿತ್ರವಾದ ಮನಸ್ಥಿತಿ ಉಂಟಾಗ್ಬಿಟ್ಟಿದೆ. ಆಗೋದಿಲ್ಲ ಅಂತಿಲ್ಲ, ಆದ್ರೆ ಈಗ ಇವತ್ತಿನ ನಾನು ಕೇಳ್ತೇನೆ, ಇವತ್ತಿನ ನಮ್ಮ ಸಾಂವಿಧಾನಿಕ ಅಥವಾ ನ್ಯಾಯ ವ್ಯವಸ್ಥೆಯಲ್ಲಿ ಸುಳ್ಳು ಹೇಳುವುದು ಅಪರಾಧ ಹೌದು ಅಲ್ವೋ? ಈಗ ಒಂದು ನ್ಯಾಯಾಲಯದಲ್ಲಿ ಇವನು ಹೇಳಿದ್ದು ಸುಳ್ಳು ಅಂದ್ರೆ ಅವನಿಗೆ ಶಿಕ್ಷೆ ಇದೆಯೋ ಇಲ್ವೋ? ಇದೇ ಇದೆ, ಸುಳ್ಳು ಹೇಳುವುದು ಶಿಕ್ಷೆ. ಆದ್ರೆ ನಾವೆಲ್ಲ ಏನ್ ಅನ್ಕೋತೀವಿ ಅಂದ್ರೆ, ಇವತ್ತಿನ ಕಾಲದಲ್ಲಿ 100ಕ್ಕೆ 100 ಸುಳ್ಳು ಹೇಳಿದ್ರೆ ಬದುಕಲಿಕ್ಕೆ ಸುಳ್ಳು ಹೇಳದೇ ಇದ್ರೆ ಬದುಕಲಿಕ್ಕೆ ಆಗೋದಿಲ್ಲ ಎಂಬ ವಾತಾವರಣ ಇದೆ. ಸುಳ್ಳು ಹೇಳದೇ ಇದ್ರೆ ಬದುಕಲಿಕ್ಕೆ ಆಗೋದಿಲ್ಲ ಎಂಬ ವಾತಾವರಣದ ಮಧ್ಯದಲ್ಲಿ ನಾವು ಶಿಕ್ಷಾರ್ಹವಾದ ಸುಳ್ಳನ್ನು ರಕ್ಷಣೆ ಮಾಡ್ತಾ ಇದ್ದೇವೆ ಅಂತ. ಇಲ್ಲ, ನಾನು ಪ್ರತಿಜ್ಞಾಬದ್ಧನಾಗ್ತೇನೆ, ನನಗೆ ಸುಳ್ಳು ಹೇಳುವ ಅವಶ್ಯಕತೆ ಇಲ್ಲ, ಏನು ನಾನು ಸತ್ಯವನ್ನೇ ಹೇಳುತ್ತೇನೆ ಅಂತ ಹೇಳಿದ್ರೆ ನಡ್ಸ್ಕೊಂಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇನೂ ಇಲ್ಲ. ಈ ಎಲ್ಲ ಅಧ್ಯಯನ ಅಧ್ಯಾಪನೂ ಹಾಗೆ. ಯಾಕೆ ಆಗೋದಿಲ್ಲ? ಇವತ್ತು ಓದ್ಲಿಕ್ಕೆ ಆಗೋದಿಲ್ವೇ ವೇದವನ್ನ? ಅಧ್ಯಯನ ಮಾಡ್ಲಿಕ್ಕೆ ಆಗೋದಿಲ್ವೇ ಅಂದ್ರೆ ನಾವು ಅಂದ್ಕೊಂಡ್ಬಿಟ್ಟಿದ್ದೇವೆ ಆಗೋದಿಲ್ಲ, ಕಷ್ಟ ಸಾಧ್ಯ, ಒಂದಷ್ಟು ಪರ್ಸೆಂಟೇಜು. ಇವತ್ತು ಸುಳ್ಳು ಹೇಳದೇ ಇದ್ರೆ ಬದುಕಲಿಕ್ಕೆ ಆಗೋದಿಲ್ಲ, ಹಂಗೆ ಸ್ವಲ್ಪ ಸುಳ್ಳು ಹೇಳಬೇಕು, ಬೇರೆಯವರಿಗೆ ಅಪಾಯ ಆಗದೇ ಇರುವ ಶಿಕ್ಷಾರ್ಹವಾದ ಸುಳ್ಳು ಹೇಳದೇ ಇದ್ರೆ ಆಯ್ತು. ಈ ರೀತಿಯ ಮನೋಭಾವನೆಗಳು ಬೆಳ್ಕೊಂಬಂದು, ಹಾಗಾಗಿ ಈ ನಮಗೇನು ಹೇಳಿದ್ಯೋ ಅದನ್ನ ನಾವು ಪಾಲಿಸ್ಲಿಕ್ಕಾಗದೇ ಇರುವಂತಹ ಹಂತಕ್ಕೆ ತಲುಪಿಟ್ಟಿದ್ದೇವೆ. ನಾನು ಅದನ್ನ ತುಂಬಾ ಸಲ ಹೇಳ್ತಾ ಇದ್ದೇನೆ. ನಮ್ಮ ಶಿಕ್ಷಣ ವ್ಯವಸ್ಥೆ, ಈ ಶಿಕ್ಷಣದಲ್ಲಿ ಏನಾಗಿದೆ ಅಂತಂದ್ರೆ, ಬದುಕಿಗೆ ಬೇಕಾದ ನಮ್ಮ ಬದುಕಿನ ಅವಿಭಾಜ್ಯ ಅಂಗವಾದಂತಹ ಹಲವು ಅಂಶಗಳನ್ನ ನಾವು ದೂರ ಮಾಡ್ಬಿಟ್ಟಿದ್ದೇವೆ. ಇದಕ್ಕೆ ಉದಾಹರಣೆಗೆ, ಈಗ ನಮ್ಮ ಮನೆ ಮಕ್ಕಳೇ, ಈಗ ನಾಡ ಹಬ್ಬ ಬಂತು, ನವರಾತ್ರಿ ಇದೆ. ನಾವು ನವರಾತ್ರಿಯಲ್ಲಿ ಮೈಸೂರಿನಲ್ಲಂತೂ ಅದ್ಭುತ ವಿಜೃಂಭಣೆಯಿಂದ ನಡೆಸ್ತೇವೆ ನಾಡ ಹಬ್ಬವನ್ನ, ನವರಾತ್ರಿ ಉತ್ಸವವನ್ನ ಮಾಡ್ತೇವೆ. ಈ ನವರಾತ್ರಿ ಉತ್ಸವದಲ್ಲಿ ನಮ್ಮ ಮನೆಯ ಮಕ್ಕಳು, ಈಗ ನನ್ನ ಮಗ ಇರ್ಬೋದು, ನನ್ನ ಮಗಳ ಇರ್ಬೋದು, ನವರಾತ್ರಿಯ ಸಮಯದಲ್ಲಿ ಅವರು ಕಾಲೇಜಿಗೆ ರಜೆ ಇಲ್ಲ, ಬೆಳಿಗ್ಗೆ ಎದ್ದು ಕೂಡಲೇ ಕಾಲೇಜಿಗೆ ಹೋಗ್ತಾರೆ, ಸಾಯಂಕಾಲ ಬರ್ತಾರೆ, ಹೋಮ್ವರ್ಕ್ ಓದು ಇದು ಕೆಲಸ ಇರ್ತದೆ. ಇಡೀ ನವರಾತ್ರಿಯ ನಾಡ ಹಬ್ಬದ ವಾತಾವರಣದಲ್ಲಿ ನಮ್ಮ ಮನೆಯ ಮಕ್ಕಳು ಆಧುನಿಕ ವಿದ್ಯಾಭ್ಯಾಸದ ನೆಪದಲ್ಲಿ ನಮ್ಮ ಆಚರಣೆಗಳಿಗಿಂತ ಹೊರಗೆ ಬಿದ್ದ್ಬಿಡ್ತಾರೆ, ಹೊರಗಿರ್ತಾರೆ. ಅದ್ರ ಬಗ್ಗೆ ಅವನಿಗೆ ಗೊತ್ತಿಲ್ಲ. ನಮ್ಮಲ್ಲಿ ಯಾಕೆ ದಂಪತಿ ಊಟ ಯಾಕೆ ಮಾಡ್ತೇವೆ, ಅನೇಕ ಜನರನ್ನ ಯಾಕೆ ಕರಿತೇವೆ, ಹಸ್ತೋದಕ ಏನು ಅದ್ರ ಬಗ್ಗೆ ಸಂಬಂಧ ಇಲ್ಲದೆ ಇದ್ದಾಗ ನಾವು ಮಕ್ಕಳನ್ನ ವಿದ್ಯಾಭ್ಯಾಸದ ನೆಪದಲ್ಲಿ ಮಾಡ್ತೇವೆ. ನಮ್ಮ ರಾಷ್ಟ್ರೀಯ ಹಬ್ಬಗಳು, ನಮ್ಮಲ್ಲಿಯ ಆಚರಣೆಗಳು ಈ ಮುಖ್ಯ ವಾಹಿನಿಯಿಂದ ದೂರ ಇಟ್ಟು ನಮ್ಮ ಶಿಕ್ಷಣದ ವ್ಯವಸ್ಥೆ ಬಂದಿದೆ. ಆ ಕಾರಣದಿಂದ ಈಗ ಓದಿದ್ರು ಅದ್ರ ಪ್ರಯೋಜನ ಆದ್ರಿಂದ ಏನು ಕೇಳಿದ್ರೆ, ನಮ್ಮ ಜೀವನ ಪದ್ಧತಿ, ನಮ್ಮ ಆಚರಣೆಗಳು, ನಮ್ಮ ಸಂಪ್ರದಾಯಗಳು, ನಮ್ಮ ಶಿಷ್ಟಾಚಾರಗಳು ಇವೆಲ್ಲ ನೀವು ಮೇಟಿ ವಿದ್ಯೆ ಅಂತ ಗುರುತಿಸಿಕೊಂಡ್ರೆ, ಇದರಿಂದ ಪೂರ್ತಿ ಹೊರಗಾದ ಕೇವಲ ಮಾಹಿತಿ ರೂಪವಾದಂತಹ ಒಂದಷ್ಟು ಇನ್ಫಾರ್ಮೇಶನ್ಗಳನ್ನ ತುರುಕುವ ವಿದ್ಯೆಯನ್ನು ನಾವು ಶಿಕ್ಷಣ ಅಂತ ಅನ್ಕೊಂಡಿದ್ದೇವೆ. ಅದರಲ್ಲೇ ಮುಂದುವರಿತಾ ಇದ್ದೇವೆ. ಹೌದು. ಅದರಿಂದ ನಾವು ಶಿಕ್ಷಣ ಸರಿನೋ ತಪ್ಪೋ ಏನು ಅಂತ ಹೇಳೋದು. ಮಾಹಿತಿಗಳು ಬೇಕು, ಬೇಡ ಅಂತಲ್ಲ, ಅದು ಪೂರ್ತಿ ಮಾಹಿತಿಯಷ್ಟೇ ಶಿಕ್ಷಣವಲ್ಲ. ಶಿಕ್ಷಣ ಎನ್ನುವ ಶಬ್ದಕ್ಕೆ ಅವನ ಬದುಕನ್ನ ಗುರುತಿಸುವ, ಬದುಕನ್ನ ನಿರೂಪಿಸುವ ಹಾಗೆ ಸಾಗಬೇಕು. ಆ ಒಂದು ಮುಖ್ಯವಾಹಿನಿಯನ್ನೇ ದೂರ ಇಟ್ಟುಕೋದು, ಒಂದಷ್ಟು ಮಾಹಿತಿಗಳನ್ನ ನೆನಪಿನ ಮೂಟೆಯನ್ನಾಗಿಸ್ತಾ ಇದ್ದೇವೆ ನಾವು ಶಿಕ್ಷಣದ ನೇರದಲ್ಲಿ ಮುಂದಿನ ಪ್ರಜೆಗಳನ್ನ. ನಿಮ್ಮ ಕುಟುಂಬದ ಹಿನ್ನೆಲೆಯ ಬಗ್ಗೆ ನನ್ಗೆ ಆಗ್ಲೇ ತಿಳಿಸ್ಕೊಟ್ರಿ, ಬಾಲಿಗದ್ದೆಯ ಕುಟುಂಬದ ಬಗ್ಗೆ. ಈಗ ನಿಮ್ಮ ವೈಯಕ್ತಿಕ ಕುಟುಂಬದ ಬಗ್ಗೆ, ನಿಮ್ಮ ಮಗಳು ಹಾಗೆ ನಿಮ್ಮ ಮನೆಯವ್ರ ಬಗ್ಗೆ ತಿಳಿಸ್ಕೊಡೋದು ಅಂದ್ರೆ, ನಾನೀಗ ಕಳೆದ ವರ್ಷ ರಿಟೈರ್ಡ್ ಆಗುವವರೆಗೂ ಸೊನ್ನವಲ್ಲಿ ಮಠದಲ್ಲೇ ಇದ್ದವನು. ನನಗೆ ನಮ್ಮ ಮನೆಯವಳು ಶ್ರೀಮತಿ, ಅವಳು ಒಬ್ಬಳೆ ಮಗಳು, ಮಾವನ ಮನೆ ಘರವಾಸ. ಅಂದ್ರೆ ಯಲ್ಲಾಪುರ ತಾಲೂಕಿನ ಇಡಗುಂದಿ ಗ್ರಾಮದ ಪಕ್ಕದಲ್ಲಿರುವ ಒಂದು ಚಿಕ್ಕ ಗ್ರಾಮ. ಮೂಲಭೂತವಾಗಿ ಒಂದು 5-6-7 ಮನೆಗಳು ಅಷ್ಟೇನೆ. ಈಗ ಒಂದು 15-20 ಮನೆ ಆಗಿವೆ. ಅಲ್ಲಿ ನಮ್ಮ ಮನೆಯವಳು ಒಬ್ಬಳೆ ಮಗಳು ಎಂಬ ಕಾರಣಕ್ಕೆ ಅತ್ತೆ ಮಾಮ ಬದುಕಿರುವಾಗಿಂದಾನು ನನಗೆ ಸ್ವಲ್ಪ ಅಲ್ಲಿಯ ಜವಾಬ್ದಾರಿ ಇತ್ತು. ಮಾವನವರು ದಿವಂಗತರಾಗಿ ಸುಮಾರು 10-12 ವರ್ಷಗಳಾದವು. ಅತ್ತೆಯವರು ಇನ್ನು 1 ವರ್ಷ ಆಗಿಲ್ಲ, 7-8 ತಿಂಗಳುಗಳಾದವು. ಹಾಗಾಗಿ ನನಗೂ ನಿವೃತ್ತಿ ಆದದ್ರಿಂದ ನಾನು ಇರೋದು ಅಂದ್ರೆ ನಿವೃತ್ತಿಯ ನಂತರ ನನ್ನ ಅಧಿಕೃತ ನಿವಾಸವನ್ನ ಘರವಾಸ ಗ್ರಾಮದ
ಆ ಮನೆಯಲ್ಲಿ, ನನ್ನ ಮಾವನ ಮನೆಯಲ್ಲಿ ಇರ್ತೇನೆ. ನನಗೆ ಇಬ್ರು ಮಕ್ಕಳು. ಹಿರಿಯವಳು ಮಗಳು, ಅವಳು ವಿದ್ಯಾಭ್ಯಾಸ ಮುಂದುವರಿಸ್ತಾ ಇದ್ದಾಳೆ. ಸ್ವರ್ಣವಲ್ಲಿ ಮಠದ ಶಾಲೆ ಅಂತಲೇ ಗುರುತಿಸಲ್ಪಟ್ಟ ಶಾಲೆಯಲ್ಲಿ 7ನೇ ಕ್ಲಾಸ್ ವರೆಗೆ ಅಧ್ಯಯನ ಮಾಡಿದ್ಲು. ಆಮೇಲೆ ಹೈಸ್ಕೂಲು ಬೈರುಂಬೆಯ ಪ್ರೌಢಶಾಲೆ. ಆ ನಂತರ 2 ವರ್ಷ ಏನೋ ಚಿಕ್ಕವಿದ್ದಾಗ ಹೊರಗಡೆ ಇರ್ಲಿ, ಒಂದು ಅಭ್ಯಾಸ ಆಗಬೇಕು ಅಂತ ನಾನು ಉಜಿರೆಯ ಕಾಲೇಜಿಗೆ ಸೇರಿಸಿದೆ. ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಅವರದೇ ಹಾಸ್ಟೆಲ್ ಮೈತ್ರಿ ಅಂತಿದೆ, ಅಲ್ಲೇ ಹೆಣ್ಮಕ್ಳ ಹಾಸ್ಟೆಲಿಗೆ ಸೇರಿಸಿದೆ. PUC ಅಲ್ಲಿ ಓದಿದ್ಲು. ತಾನು ಸೈನ್ಸ್ ಅನ್ನೇ ಓದೋಳು, ಶುದ್ಧ ಡಿಗ್ರಿಯನ್ನೇ ಮಾಡುವವಳು ಅಂತ ಹೇಳಿದ್ರಿಂದ ಅವಳನ್ನ BSc ಸೇರಿಸಬೇಕಾಗಿ ಬಂತು. ಆಗ ನಾನೆಲ್ಲ ಮಾಹಿತಿ ತೆಗೆದುಕೊಂಡ ಪ್ರಕಾರ ಸಿರ್ಸಿ MES ಕಾಲೇಜ್ ಪರವಾಗಿಲ್ಲ ಅಂತ ಅಭಿಪ್ರಾಯ ಬಂದದ್ರಿಂದ, ನನಗೇನೋ ಗೊತ್ತಿಲ್ವಲ್ಲ ಆ ವಿಷಯದಲ್ಲಿ, ಹಾಗಾಗಿ ಸಿರ್ಸಿಯ ಕಾಲೇಜಿಗೆ ಸೇರಿಸಿದೆ. ಅಲ್ಲಿ BSc ಓದಿದ್ಲು. ಪುನಃ MScಗೆ ಅವಳು ಓದಿದ ಉಜಿರೆ ಕಾಲೇಜಿನಲ್ಲಿ ಆವಾಗ PG ಕ್ಲಾಸುಗಳು ಪ್ರಾರಂಭವಾಗಿ ವ್ಯವಸ್ಥಿತವಾದ ಹಾಸ್ಟೆಲ್ ಎಲ್ಲ ಮಾಡಿದ್ರಿಂದ ಅಲ್ಲಿಯೇ ಇದ್ದುಕೊಂಡು MSc ಓದಿದ್ಲು. ಯಾಕೆ ಇಷ್ಟು ವಿವರಣೆ ಹೇಳಿದೆ ಅಂದ್ರೆ, ಮಠದ ಶಾಲೆ 7ನೇ ಕ್ಲಾಸು, ಆಮೇಲೆ ಪ್ರೌಢಶಾಲೆ ಬೈರೊಂಬೆ, ಆಮೇಲೆ PUC ಉಜಿರೆ, ಆಮೇಲೆ MES ಕಾಲೇಜಿನ ಡಿಗ್ರಿ, ಮಾಸ್ಟರ್ ಡಿಗ್ರಿ ಪುನಃ ಉಜಿರೆ. ಹೀಗೆ ಮಾಸ್ಟರ್ ಡಿಗ್ರಿ ಕೊನೆಯವರೆಗೂ ಅವಳು ಗ್ರಾಮಾಂತರ ಪ್ರದೇಶ ಶಿಕ್ಷಣವನ್ನು ಹೊಂದಿದ್ದಾಳೆ. ಸಿರಿಸಿ MES ಕಾಲೇಜ್ ಗ್ರಾಮಾಂತರ, ನಗರದಲ್ಲಿ ಸೇರಿಲ್ಲ. ಉಜಿರೆಯೂ ಹಾಗೆ. ಹಾಗಾಗಿ ಒಬ್ಬಳು 1ನೇ ಕ್ಲಾಸ್ನಿಂದ ಮಾಸ್ಟರ್ ಡಿಗ್ರಿ ವರೆಗೂ ಗ್ರಾಮಾಂತರ ಪ್ರದೇಶದ ವಿದ್ಯಾರ್ಥಿನಿ ಅವಳು. ಇದರಿಂದ ಅವಳು ಮುಂದೆ ಓದಬೇಕು ಅಂತ ಅನಿಸ್ತು. ಯಾವುದೋ ಒಂದು ವಿದೇಶದ 3-4 ಯೂನಿವರ್ಸಿಟಿಗಳು ಹಾಕಿದ್ರು. ಒಂದು ಒಳ್ಳೆ ಯೂನಿವರ್ಸಿಟಿ ನಾಕ್ಸ್ವಿಲ್ ಎನ್ನುವಲ್ಲಿದೆ, ಟೆನಿಸೆ ಎನ್ನುವ ಸ್ಟೇಟ್ ನಲ್ಲಿ ಇರೋದು ಅದು. ಅಲ್ಲಿ ಅವಳದ್ದು ರಸಾಯನಶಾಸ್ತ್ರ, ಕೆಮಿಸ್ಟ್ರಿ ಮುಖ್ಯ ಸಬ್ಜೆಕ್ಟು. ಕೆಮಿಸ್ಟ್ರಿಯಲ್ಲಿ ರಸಾಯನಶಾಸ್ತ್ರವನ್ನೇ ಸ್ವೀಕಾರ ಮಾಡಿಕೊಂಡು ಈಗ PhD ಓದ್ತಾ ಇದ್ದಾಳೆ ಅಮೆರಿಕದಲ್ಲಿ, ನಾಕ್ಸ್ವಿಲ್ಲೆಯಲ್ಲಿ. ಇನ್ನೊಂದು ವರ್ಷ ಇದೆ, 1.5 ವರ್ಷ ಅಷ್ಟು ಇದೆ ವಿದ್ಯಾಭ್ಯಾಸ. ಮಗನದು ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂಡ್ ಇಂಜಿನಿಯರಿಂಗ್ ಕೋರ್ಸ್ ಅವನು ಓದಿದ್ದು. ಈ ಕಳೆದ ಮೊನ್ನೆ ಮೇದಲ್ಲಿ ಮುಗಿದ ಸೆಮ್ಮಿಗೆ ಅವನ ಇಂಜಿನಿಯರಿಂಗ್ ಮುಗಿದಿದೆ. ಅವನು ಕೂಡ ಮುಂದೆ ಸಂಶೋಧನೆಯೋ ಏನೋ ಒಟ್ಟಾರೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಅಂತ ಅವರ ಈ ಕರೋನಾ ಪೀರಿಯಡ್ನವರಿಗೆ ಕ್ಯಾಂಪಸ್ ಸೆಲೆಕ್ಷನ್ ಇರಲಿಲ್ಲ. ಅದು ಒಂದು 2-3 ನೌಕರಿಯಲ್ಲಿ 2-3 ಕಂಪನಿಯಲ್ಲಿ ನೌಕರಿ ಸಿಕ್ಕಿತ್ತು. ಅದು ಮುಂದೆ ಓದ್ಬೇಕು ಅಂತ ನೌಕರಿ ಸೇರಿಲ್ಲ. ಮುಂದೆ ಏನ್ ಮಾಡ್ತಾನೆ ನೋಡ್ಬೇಕು. ಹೀಗೆ ಮಕ್ಕಳ ವಿದ್ಯಾಭ್ಯಾಸ ಇದಕ್ಕೆ ಒಂದು ಪಾಡಿಗೆ ನಡೀತಾ ಇದೆ. ನಿಮ್ಮ ಬದುಕಿನಿಂದ ಇತರರು ಯಾವುದಾದ್ರೂ ಒಂದು ಸ್ಫೂರ್ತಿಯನ್ನ ತೆಗೆದುಕೊಳ್ಬೇಕು ಅಂತ ಆದ್ರೆ ಯಾವ ರೀತಿಯಲ್ಲಿ ಸ್ಫೂರ್ತಿ ಆಗಬಲ್ರಿ ನೀವು? ನನಗನ್ಸೋದು, ನಾನು ಸ್ಫೂರ್ತಿ ಆಗ್ತೇನೋ ಇಲ್ವೋ ಅನ್ನೋದು ವಿಷಯ ಬೇರೆ. ನನ್ನ ನಿರೀಕ್ಷೆ, ಈಗ ನನ್ನನ್ನೇನಾದ್ರೂ ಮಾದರಿಯಲ್ಲಿ ಸ್ವೀಕರಿಸ್ತಾರೆ ಅನ್ನೋರಿಗೆ ನಾನು ಅನುಸರಿಸಿದ್ದು ಹಾಗೇನೆ ಬದುಕಿಗೆ ಅಥವಾ ನಮ್ಮ ಓದಿಗೆ ಪರಸ್ಪರ ವಿರುದ್ಧ ಅಂಶಗಳು ಬಂದಾಗ, ಈಗ ಶಾಸ್ತ್ರದಲ್ಲಿಯೂ ಬರ್ತದೆ, ಅಭಿಪ್ರಾಯದಲ್ಲಿ ಬರ್ತದೆ, ನಡವಳಿಕೆಗಳಲ್ಲಿ ಬರ್ತದೆ. ಆ ಪರಸ್ಪರ ವಿರುದ್ಧವಾದಂತಹ ಅಭಿಪ್ರಾಯಗಳೋ, ನಡವಳಿಕೆಗಳೋ, ಕೇಳಿಕೆಗಳೋ, ಹೇಳಿಕೆಗಳೋ ಬರುವಂತಹ ಸಂದರ್ಭದಲ್ಲಿ ಒಂದು ಸಮನ್ವಯದ ಮನೋಭಾವವನ್ನ ಸಾಧಿಸಿಕೊಂಡು ಬದುಕನ್ನ ಕಟ್ಟಬೇಕು ಅನ್ನೋದು ನನ್ನ ನಿರೀಕ್ಷೆ. ಹಾಗಾಗಿ ನನ್ನ ವಿದ್ಯಾರ್ಥಿಗಳೆಲ್ಲ ಅದನ್ನ ಹೇಳ್ತಾರೆ. ಅಂದ್ರೆ ಸಾಧ್ಯವಾದಷ್ಟು ಹೊಂದಾಣಿಕೆ ಮನೋಭಾವ. ನಮ್ಮಲ್ಲಿ ವೇದಾಂತದಲ್ಲಿ ಅದಕ್ಕೊಂದು ಬೇರೆ ವಿಶಿಷ್ಟವಾದಂತಹ ಅರ್ಥ ಇದೆ. ಸಮನ್ವಯ ಸಿದ್ಧಾಂತ ಅಂತ ಕರಿತೇವೆ. DVG ಅವರು ಹಾಗೆ ಅದನ್ನು ಕರೀತಾರೆ. ನಮ್ದು ಸಮನ್ವಯ ಸಿದ್ಧಾಂತ ಅಂತ. ಅದು ಬದುಕಿಗೂ ಬಂತು, ಓದಿನ ಬೌದ್ಧಿಕ ಸ್ತರಕ್ಕೂ ಬಂತು. ಎಲ್ಲವನ್ನು ಒಂದು ಸೌಮನಸ್ಯದಿಂದ ಸ್ವೀಕರಿಸಿ ಎಲ್ಲವನ್ನು ಜೋಡಿಸಿಕೊಂಡು ಹೋಗುವ ಒಂದು ಮನೋಭಾವ. ಆದ್ರಿಂದ ನಮಗೆ ಅದು ತಪ್ಪು, ಇದು ಸರಿ, ಅದನ್ನು ಬಿಟ್ಬಿಡ್ಬೇಕು, ಅದನ್ನ ಅನುಸರಿಸುವವರನ್ನ ತುಳಿಬೇಕು, ಅವರನ್ನ ತಿರಸ್ಕರಿಸಬೇಕು, ಈ ರೀತಿಯಾದಂತಹ ರೊಚ್ಚುಗಳಿಗೋ ಅಥವಾ ಅವರನ್ನ ಹತ್ತಿಕ್ಕುವುದಕ್ಕೋ ಅವಾಗ ನಮಗೆ ಮನೋಭಾವ ಉಂಟಾಗೋದಿಲ್ಲ, ಸಮನ್ವಯ ಇದ್ದವರಿಗೆ. ಹಾಗಾಗಿ ನನ್ನ ನಿರೀಕ್ಷೆ ಒಂದು ಸಮನ್ವಯದ ನೇರದಲ್ಲಿ ಎಲ್ಲರ ಬದುಕು ರೂಪಿತವಾಗಬೇಕು ಅಂತ. ನೀವು ಇವತ್ತಿನ ಯುವ ಸಮಾಜಕ್ಕೆ, ಮುಂದೆ ಬರ್ತಕ್ಕಂತಹ ಪೀಳಿಗೆಗೆ ಒಟ್ಟಾರೆಯಾಗಿ ಬಯಸುವಂತಹ ಒಂದು ಅಂಶ ಅಂತಂದ್ರೆ ಯಾವ್ದು? ಅದೇ, ಚೆನ್ನಾಗಿ ಓದ್ಬೇಕು. ಬದುಕನ್ನ ಕಟ್ಟುವಾಗ ತುಂಬಾ ಜವಾಬ್ದಾರಿ ಇರಬೇಕು.
ಅಂದ್ರೆ ಇತ್ತೀಚೆಗೆ ನಾನು ನೋಡಿದ ಹಾಗೆ, ಅದು ಹೆಣ್ಮಕ್ಳಿರ್ಲಿ ಗಂಡು ಮಕ್ಳಿರ್ಲಿ, ಅವರಿಗೆ ಹಳೆ ತೆಲುದು ಒಳ್ಳೇದಿಲ್ಲ, ಜೊತೆಗೆ ತಮ್ಮ ಬದುಕು ತಮಗೆ ಅಂತ. ನೀವು ಈ ಮುಂದಿನ ಹೆಣ್ಮಕ್ಳನ್ನ ಗಂಡು ಮಕ್ಕಳನ್ನ ನೋಡಿ, ಅವರು ತಂದೆ ತಾಯಿಗಳ ಮಾತಿಗೂ ನನ್ನ ಕೇಳಬೇಕಾಗಿಲ್ಲ. ಯಾಕೆಂದ್ರೆ ನನ್ನ ಲೈಫ್ ನನಗೆ ಸಂಬಂಧಪಟ್ಟದ್ದು, ನಾನು ನಿರೂಪಣೆ ಮಾಡ್ಕೋಬೇಕಾದ್ದು. ಇದೇ ನೇರದಲ್ಲಿ ಅಂದ್ರೆ ಈ ಸ್ವತಂತ್ರ ಎನ್ನುವುದನ್ನ ಸ್ವೇಚ್ಛೆ ಅಂತ ಪರಿಗಣಿಸಿದ್ರೆ ಹೇಗಿರ್ತದೆಯೋ ಆ ನೇರದ ಮನೋಭಾವವನ್ನು ನಾವು ಗುರುತಿಸಬಹುದಾಗಿದೆ ಇವತ್ತಿನ ಸಮಾಜದಲ್ಲಿ. ಅದಕ್ಕೆ ಬದಲು ಇಲ್ಲ, ಈಗ ಎಷ್ಟೋ ಜನ, ಈಗ ನಾನು ಸುಮಾರು 10-20 ಅಂತಹ ಪ್ರಕರಣಗಳಲ್ಲಿ ಮಧ್ಯದಲ್ಲಿ ಪ್ರವೇಶಿಸಿ ನನ್ನಲ್ಲಿ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನವನ್ನ ಹಾಕುವ ನೇರದಲ್ಲಿ ನಾನು ಭಾಗವಹಿಸಿದ್ದಿದೆ. ತುಂಬಾ ಇದಾಗ ನನ್ನ ಮಾತು ನಡಿಬೇಕು ಅಂತಲ್ಲ. ಈಗ ಉದಾಹರಣೆಗೆ ವಿವಾಹ ವಿಚ್ಛೇದನ ಆದಾಗ ನನ್ನ ನೇರ ವಿಚ್ಛೇದನ ಆಗಬಾರದು, ಹೇಗಾದ್ರೂ ಮಾಡಿ ಸರಿ ಹೋಗ್ಬೇಕು ದಾಂಪತ್ಯ ಜೀವನ ಅನ್ನೋದು ನನ್ನ ನೇರ. ಆಗ ನಾವು ಗಂಡು ಮಕ್ಳ ಹತ್ರ ಹೆಣ್ಣು ಮಕ್ಳ ಹತ್ರ ಮಾಡಿದಾಗ, ಇಲ್ಲ ನನಗೆ ಅವರಿಗೆ ಸರಿ ಬರೋದಿಲ್ಲ ಅಥವಾ ನನಗೆ ಅವಳಿಗೆ ಸರಿ ಬರೋದಿಲ್ಲ, ನನ್ನ ನೇರವೇ ಒಂದು ಅವಳ ನೇರವೇ ಒಂದು, ಅರೆ ನನ್ನ ಲೈಫು ನನಗೆ ಬೇಕಾದಂಗೆ ಇರ್ತೇನೆ, ಈ ಮನೋಭಾವವನ್ನು ನಾವು, ಅದೇ ಗಂಡು ಮಕ್ಕಳು ಹೆಣ್ಮಕ್ಳು ಅಂತಿಲ್ಲ, ಎರಡೂ ಕಡೆಗೂ ನಾವು ಈ ಮನೋಭಾವವನ್ನು ಕಾಣಬಹುದು. ಅವಾಗ ನಾನು ಹೇಳೋದಷ್ಟೇ, ಇಲ್ಲ ಈ ಮನೋಭಾವವೇ ಸರಿ ಇಲ್ಲ ಅಂತ. ಈಗ ನಿನಗೆ ಬೇಕಾದಾಗ ಇರೋದಲ್ಲ, ನೀನು ನಿನ್ನ ಮನೆಯವರಿಗೆ ಗಂಡನಿಗೆ ಹೇಗ್ ಬೇಕೋ ಹಾಗಿರ್ಬೇಕು. ಗಂಡನಾದಂಥವನು ನಿನಗೆ ಬೇಕಾದಾಗ ನೀ ಇರೋದಲ್ಲ, ನಿನ್ನ ತಂದೆ ತಾಯಿ, ನಿನ್ನ ಕೌಟುಂಬಿಕ ಹಿನ್ನೆಲೆಗಳು, ನಿನ್ನ ಕೈ ಹಿಡಿದು ಬಂದಿರುವ ಹೆಂಡತಿ, ಅವರಿಗೆಲ್ಲ ಹೇಗೆ ಬೇಕೋ ಹಾಗಿರ್ಬೇಕು ನೀನು ಅಂತ. ಬದುಕನ್ನ ಕಟ್ಟಬೇಕಾದದ್ದು ಅದು. ಹಾಗಾಗಿ ಬದುಕನ್ನ ಕಟ್ಟುವಾಗ ಎಲ್ಲವೂ ನಮ್ಮ ನೇರಕ್ಕೆ ಸಾಗೋದಿಲ್ಲ, ನಾವು ಬೇರೆಯವರ ನೇರಕ್ಕೆ ಸೇರ್ಬೇಕು. ಹಾಗಾಗಿ ನನಗೆ ಬೇಕಾದಾಗ ಇರ್ತೇನೆ ಅನ್ನುವ ಮನೋಭಾವವೇ ತಪ್ಪು, ನಾನು ಎಲ್ಲರಿಗೂ ಬೇಕಾದಾಗ ಇರ್ತೇನೆ ಅನ್ನೋದು ಬರ್ಬೇಕು. ಆವಾಗ ಸಮಾಜ ತುಂಬಾ ಸುಂದರವಾಗಿರ್ತದೆ. ಅದು ಕೌಟುಂಬಿಕ ಹಿನ್ನೆಲೆ ಇರಲಿ, ಸಮಾಜದ ಹಿನ್ನೆಲೆ ಇರಲಿ, ಒಂದು ಒಗ್ಗಟ್ಟು ಮೂಡುತ್ತದೆ. ಆ ನೇರದಲ್ಲಿ ಬದುಕನ್ನ ರೂಪಿಸ್ಕೊಳ್ಳೋದು. ಇಷ್ಟೊತ್ತಿನ ತನಕ ನನ್ನ ಜೊತೆಗಿದ್ದು ಅವರ ಬಹಳಷ್ಟು ಮಾತುಗಳಿಂದ ನನ್ನನ್ನ ಪ್ರೇರೇಪಿತರನ್ನಾಗಿಸಿದ್ರು. ಅದೇ ರೀತಿಯಾಗಿ ಸಮಾಜಕ್ಕೆ ಒಂದು ಸ್ವಾಸ್ಥ್ಯ ಸಮಾಜವನ್ನ ನಾವೇ ಹೇಗೆ ರೂಪಿಸಿಕೊಳ್ಳಬೇಕು ಎಂಬಂತಹದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸಿಕೊಟ್ರು. ಅವರಿಗೆ ನನ್ನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇನೆ. ವಂದನೆಗಳು. ನೀವು ಈ ಒಂದು ಯೂಟ್ಯೂಬ್ ಚಾನೆಲ್ ನ ಮೂಲಕ ಇಂತ ಸಾಕಷ್ಟು ವಿಚಾರಗಳನ್ನ ಅರಿಬಹುದು, ಹಾಗೆಯೇ ಸಾಕಷ್ಟು ಸಾಧಕರ ಬಗ್ಗೆ ಕೂಡ ತಿಳಿದುಕೊಳ್ಬಹುದು ಅಂತ ಹೇಳ್ತಾ ನಾನು ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ಒಂದು ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಸಾಧಕರ ಜೊತೆಗೆ ನಾವು ಮತ್ತೆ ಭೇಟಿಯಾಗೋಣ. ನಮಸ್ಕಾರ.